ಗುಡ್ ಈವ್ನಿಂಗ್ ಎಲ್ಲರಿಗೂ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಸೈನಿಕ್ ಜಿಕೆನ ನೋಡೋಣ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳಿಗೂ ಮತ್ತು ನಿಮಗೂ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ಮೊದಲು ನೀವು ಹೇಳಬೇಕು ನನಗೆ ಜಿಕೆ ಅಂದರೆ ಏನು? ಜನರಲ್, ಕನ್ನಡದಲ್ಲಿ ಸಾಮಾನ್ಯ ಜ್ಞಾನ. ಓಕೆ, ಸಾಮಾನ್ಯ ಜ್ಞಾನ. ಜ್ಞಾನ ಅಂದರೆ ಗೊತ್ತು. ಸಾಮಾನ್ಯ ಜ್ಞಾನ ಅಂದರೆ ಹಾಂ ಶ್ರುತಿ, ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಗೊತ್ತು. ಜನರಲ್ ನಾಲೆಡ್ಜ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರಬೇಕಾದಂಥ ವಿಷಯಗಳು. ನಮ್ಮ ದೇಶ, ಭಾರತದ ರಾಜಧಾನಿ, ಕೆಲವರು ಬೆಂಗಳೂರು ಅಂದರು. ಕರ್ನಾಟಕದಲ್ಲ ಕೇಳಿದ್ದು, ನಾನು ಭಾರತದ ಕೇಳಿದ್ದು. ದೆಹಲಿ. ನಿಮಗೂ ನಿಮ್ಮ ಯಾರು ಹೇಳಬೇಡಿ ನನಗೆ ನಿಮ್ಮ ಊರುಗಳ ಹೆಸರನ್ನು. ನಿಮ್ಮ ಊರುಗಳ ಹೆಸರು ಗೊತ್ತಿರುತ್ತೆ? ಯಾವ ತಾಲೂಕಲ್ಲಿ ಬರುತ್ತೆ ಅನ್ನೋದು ಗೊತ್ತಿರುತ್ತೆ? ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು ಗೊತ್ತಿರುತ್ತೆ? ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ಗೊತ್ತಿರುತ್ತೆ? ಯಾವ ದೇಶದಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ? ಯಾವ ಖಂಡದಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ? ಯಾವ ಗ್ರಹದಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ? ಇದು ಯಾರಾದರೂ ಇದ್ದೀರಾ ಮಂಗಳ ಗ್ರಹದವರು? ಮಂಗಳ ಗ್ರಹ ವಾಸಿಗಳು ಯಾರಾದರೂ ಇದ್ದಿದ್ದೀರಾ? ಮಾರ್ಷಿಯನ್ಸ್, ಏಲಿಯನ್ಸ್? ಹಾಂ, ಓ ಅಲ್ಲದರೊಬ್ಬರು. ಓಕೆ, ಹಾಂ, ಅವ್ರು ಕಾಪರ್ ರಿಂಗ್ ನುಂಗ್ತಾರವ್ರು. ಹಾಂ, ಆಲ್ ರೈಟ್. ಕೇಳಿ ಮಕ್ಕಳೇ, ಜಿ ಕೆ ಅಂದರೆ ಸಾಮಾನ್ಯ ಸಂಗತಿಗಳು ನಮ್ಮ ಸುತ್ತಮುತ್ತಲಿರ್ತದೆ. ಅವುಗಳು ನಾವು ಕನಿಷ್ಠ ಎಷ್ಟು ತಿಳ್ಕೊಳ್ಬೇಕಂತ ಇರ್ತದೆ. ಅಂಥ ವಿಷಯಗಳನ್ನು ನಾವು ತಿಳ್ಕೊಳೋದಕ್ಕೆ, ಅಂಥ ಒಂದು ಜ್ಞಾನಕ್ಕೆ ಜನರಲ್ ನಾಲೆಡ್ಜ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಜನರಲ್ ನಾಲೆಡ್ಜ್. ಸರ್ ಮತ್ತು ಹೆಂಗೆ ಸರ್ ಇದು ಜನರಲ್ ನಾಲೆಡ್ಜ್ ಕಲಿಯೋದು? ಬೆಸ್ಟ್ ಸೋರ್ಸ್ ಹೇಳ, ಭಾಳ ಬೆಸ್ಟ್ ಸೋರ್ಸು. ಇದಕ್ಕೇನಾದ್ರು ಒಂದು ಬುಕ್ ಇದೆಯಾ ಸರ್? ಸರ್ ಒಂದು ಬುಕ್ ಇದ್ದರೆ ಕೊಟ್ಬಿಡಿ ಸರ್. ಸರ್ ಒಂದು ನೋಟ್ಸ್ ಇದ್ದರೆ ಕೊಟ್ಬಿಡಿ ಸರ್. ಸರ್ ಒಂದು 4 ವೀಡಿಯೋ ಮಾಡಿಬಿಟ್ಬಿಡಿ ಸರ್. ನಾವು ಅದನ್ನು ನೋಡ್ಕೊಂಬಿಟ್ಟು ಜಿ ಕೆಯಲ್ಲಿ 100 ಔಟ್ ಆಫ್ 100 ತೆಗಿಬೇಕು, ಔಟ್ ಆಫ್ ಮಾರ್ಕ್ಸ್ ತೆಗಿಬೇಕು ಅಂತ ಕೇಳಿದ್ರೆ ನೀವು, ಅದಕ್ಕೆ ಬೆಸ್ಟ್ ಸೋರ್ಸು ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ಚಾನೆಲ್ಸ್, ದಿನಪತ್ರಿಕೆಗಳು ಮತ್ತು ನ್ಯೂಸ್ ಚಾನೆಲ್ಗಳು, ಸುದ್ದಿವಾಹಿನಿಗಳು. ನ್ಯೂಸ್ ಪೇಪರಲ್ಲಿ ನೋಡಿ ನೀವು ಪ್ರತಿನಿತ್ಯ ಎಷ್ಟು ವಿಷಯಗಳನ್ನು ಕೊಟ್ಟಿರ್ತಾರೆ, ಎಷ್ಟು ಜಾಗಗಳಿಂದ ವಿಷಯಗಳನ್ನು ಕೊಟ್ಟಿರ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿರ್ತಾರೆ, ಅಂತಾರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿರ್ತಾರೆ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹೌದಲ್ವಾ? ಸೊ ಎಷ್ಟೋ ಜಾಗಗಳ ಬಗ್ಗೆ ತಿಳ್ಕೊತೀರಿ ಪ್ರತಿನಿತ್ಯ. ಸೊ ನ್ಯೂಸ್ ಪೇಪರ್ ರೀಡಿಂಗ್ ಇದೊಂದು ಹ್ಯಾಬಿಟ್ ನೀವು ಬಳಸ್ಕೊಬೇಕು. ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಜ್ಞಾನ ಸಿಗ್ತದೆ. ನ್ಯೂಸ್ ಪೇಪರ್ ಬರ್ತದಾ? ಹಾಂ, ದಿನ ಓದಬೇಕು. ದಿನ ಓದಿದ್ರೆ ಎಷ್ಟೋ ವಿಷಯಗಳು ತಿಳ್ಕೊತೀರಿ. ಆಯಿತಾ? ಸೈನಿಕ ಪ್ರವೇಶ ಪರೀಕ್ಷೆಯಲ್ಲೂ ಬರುವಂಥ ಜಿ ಕೆನ ಸಾಧ್ಯವಾದಷ್ಟು ನಾವು ಭಾಳ ಸರಳಗೊಳಿಸಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ಆನ್ಲೈನ್ ಟೆಸ್ಟ್ಗಳು, ಕ್ವಿಜ್ಗಳು ಎಲ್ಲವೂ ಇರ್ತವೆ. ಎಲ್ಲವನ್ನೂ ನೋಡ್ತಾ ಪದೇ ಪದೇ ರಿವೈಸ್ ಮಾಡ್ತಾ ನೀವು ಸಹ ಎಲ್ಲವನ್ನು ಕಲಿತೀರಿ. ಆದಷ್ಟು ಇವತ್ತಿಂದನಾದರೂ ಯು ಶುಡ್ ಸ್ಟಾರ್ಟ್ ರೀಡಿಂಗ್ ನ್ಯೂಸ್ ಪೇಪರ್. ಬೈ ರೀಡಿಂಗ್ ನ್ಯೂಸ್ ಪೇಪರ್ ಯುವರ್ ಜನರಲ್ ನಾಲೆಡ್ಜ್ ಇಂಪ್ರೂವ್ಸ್, ಯುವರ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಆಲ್ಸೋ ಇಂಪ್ರೂವ್ಸ್. ನಿಮ್ಮ ಭಾಷೆಯೂ ಸಹ ವೃದ್ಧಿ ಆಗ್ತದೆ, ಓದುವ ಸ್ಪೀಡ್ ಜಾಸ್ತಿ ಆಗ್ತದೆ, ಹೊಸ ಹೊಸ ಪದಗಳನ್ನು ಕಲಿತೀರಿ, ನಿಮ್ಮ ವೊಕ್ಯಾಬ್ಲರಿ ಜಾಸ್ತಿ ಆಗ್ತದೆ, ಶಬ್ದ ಭಂಡಾರ ಬೆಳೀತದೆ. ಭಾಳಷ್ಟು ನಿಮಗೆ ಗೊತ್ತಿರದೇ ಇರತಕ್ಕಂತಹ ಅಭಿವೃದ್ಧಿ ಆಗುವಂತಹ ವಿಚಾರಗಳಿದ್ದಾವೆ. ಅದನ್ನು ಓದಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಇವತ್ತಿನ ಪಾಠ ಮಕ್ಕಳೇ, ಪಾಠದ ಹೆಸರು ಹೇಳಿಲ್ಲಲ್ರಿ, ಸಾರಿ. ವಾಟ್ ಈಸ್ ದ ನೇಮ್ ಆಫ್ ದ ಲೆಸನ್ ಟುಡೇ? ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಅಥವಾ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್ ಅಂತ ಕರಿತೀವಿ. ಮಕ್ಕಳೇ, ಅದರ ಬಗ್ಗೆ ಹೇಳುವ ಮುನ್ನ ಇಲ್ಲೊಂದು ಸಿನಿಮಾ ಹಾಲ್ ಇದೆ. ಈ ಹಾಲಲ್ಲಿ ನಿಮಗೆ ಟಿಕೆಟ್ ಕೊಟ್ಟಿದ್ದಾರೆ. ಏನು ನೋಡೋದಕ್ಕೆ? ಟಿಕೆಟ್ ನೋಡೋದಕ್ಕೆ. ಟಿಕೆಟ್ ಯಾಕ್ರಿ ಕೊಡ್ತಾರೆ? ಟಿಕೆಟ್ ನೋಡೋದಕ್ಕೆ ಟಿಕೆಟ್ ಕೊಡ್ತಾರಾ? ಟಿಕೆಟ್ ತೊಗೊಂಡು ಏನು ನೋಡ್ತೀರಾ? ಮೂವಿ ನೋಡ್ತೀರಾ? ಎಸ್. ಇಲ್ಲಿ ಧಾರಾವಾಹಿ ನೋಡೋಕೆ ಹೋಗ್ತೀರಾ? ಧಾರಾವಾಹಿ ಎಲ್ಲ ಕೊಡೋದಿಲ್ಲ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ಅಷ್ಟೇ ಬರ್ತದೆ. ಓಕೆ. ಸೊ ಇಲ್ಲಿ ಒಂದು ವೇಳೆ ನನ್ನ ಟಿಕೆಟು ಈ ಜಾಗದಲ್ಲಿದೆ ಅಂತ ಅನ್ನೋಣ. ಈ ಜಾಗಕ್ಕೆ ನಾನು ಹೋಗಬೇಕು. ಆಯಿತಾ? ನಾನು ಹೇಗೆ ಹೋಗಬೇಕಾಗತ್ತೆ? ನಡ್ಕೊಂಡು. ವಾವ್ ಏನೇ ನಮಗೆ ರೆಕ್ಕೆ ಇದೆ ಹಾರ್ಕೊಂಡು ಹೋಗಲಿಕ್ಕೆ? ನಡ್ಕೊಂಡು ಹೋಗಬೇಕು. ಆದರೆ ಅದನ್ನು ಗುರುತು ಹೆಂಗೆ ಹಿಡಿತೀರಾ ನೀವು? ಅದನ್ನು ಟಿಕೆಟಲ್ಲಿ ಏನಂತ ಬರೆದಿರ್ತಾರೆ? ಅವ್ರು ಹೇಳಿರ್ತಾರೆ 10ನೇ ಸಾಲು 3ನೇ ಸೀಟು ಅಂತ ಹೇಳಿರ್ತಾರೆ. ಹೇಳ್ಬೋದು ತಾನೆ? ಮೊದಲನೇ ಸಾಲು, 2ನೇ ಸಾಲು, 3ನೇ ಸಾಲು, 4ನೇ ಸಾಲು, 5ನೇ ಸಾಲು, 6ನೇ ಸಾಲು, 3ನೇ ಜಾಗ. ಹೇಳ್ಬೋದು ಈ ಥರ? ನೀವು 6ನೇ ಸಾಲು 3ನೇ ಜಾಗ ನೋಡ್ರಿ, ಅದು ನಿಮ್ಮದೇ ಸೀಟ್ ಇರುತ್ತೆ ಅಂತ ಹೇಳಿರ್ತಾರೆ, ಹೌದಿಲ್ವಾ? ಅದೇ ಥರ ಸ್ವಲ್ಪ ಈ ಕಡೆ ಬಂದುಬಿಟ್ರೆ 6ನೇ ಸಾಲು 1 2 3 4 5 6 7 8ನೇ ಸೀಟು ಅಂತ ಹೇಳ್ತಾರೆ. ಹೇಳ್ಬೋದು ಈ ಥರ? ಅಲ್ಲ, ನಾನು ಹೇಳೋದು ಅರ್ಥ ಆಗ್ತಿದೆಯಾ ನಿಮಗೆ?
ಸೊ ಟಿಕೆಟಲ್ಲೂ ಸಹ ಆ ಥರ ಬರೀತಾರೆ. ಸೊ ಇದು ಅಡ್ರೆಸ್ ಹೇಳ್ದಂಗೆ ಆಯ್ತಲ್ವ ಇದು. ಈಗ ಭಾಳ ಮಜವಾದ ಸಂಗತಿ ಹೇಳ್ತೀನಿ. ಈಗ ನಿಮ್ಮ ಮನೆ ಅಡ್ರೆಸ್ನ ಯಾರಿಗಾದರೂ ಹೇಳಬೇಕು ನೀವು. ನೀವೇನು ಹೇಳ್ತೀರಾ, ನಮ್ಮದು ಈ ಊರಲ್ಲಿ ಬರುತ್ತೆ, ಈ ಜಿಲ್ಲೆ, ಈ ತಾಲೂಕು, ಈ ಊರಲ್ಲಿ ನಮ್ಮ ಮನೆ ಬರುತ್ತೆ ಅಂತ ಹೇಳ್ಬಿಡ್ತೀರಿ. ಅಷ್ಟು ಆ ಊರಿಗೆ ಬಂದುಬಿಡ್ತೀವಿ. ಊರಿಗೆ ಬಂದ ತಕ್ಷಣ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ಇರ್ತದೆ ನಿಮ್ಮ ಮನೆ. ಅದಕ್ಕೊಂದು ಬೀದಿ ಇರುತ್ತೆ. ಆ ಬೀದಿ ಹತ್ರ ಯಾವ್ದಾದ್ರು ಒಂದು ಏನಿರ್ತದೆ, ಅದು ಮಾಡಬೇಡಪ್ಪ ಥರ ನಾಯಿಯ ಬೀದಿ ನಾಯಿಯ ಬೀದಿ ಹತ್ರ ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಇರುತ್ತೆ, ಒಂದು ಜಾಗ ಇರುತ್ತೆ, ಒಂದು ದೇವಸ್ಥಾನನೋ, ಒಂದು ವಾಟರ್ ಟ್ಯಾಂಕೋ, ಒಂದು ಶಾಲೆನೋ, ಈ ಥರ ದೊಡ್ಡದೊಂದು ಎಲ್ಲರಿಗೂ ಗೊತ್ತಿರುವ ಬ್ಯಾಂಕೋ, ಎಲ್ಲರಿಗೂ ಗೊತ್ತಿರುವಂಥ ಒಂದು ಜಾಗ ಇರುತ್ತೆ. ಅದರಿಂದ ಇಷ್ಟು ದೂರಕ್ಕೆ ಹೋದರೆ ಇಷ್ಟನೇ ಕ್ರಾಸು, ಇಷ್ಟನೇ ಮೇನು, ಅಲ್ಲಿ ಇಂಥದ್ದೊಂದು ದೊಡ್ಡ ಬ್ಯಾಂಕ್ ಇರುತ್ತೆ, ಬ್ಯಾಂಕಿಂದ 3ನೇ ಮನೆ, ಆ ಥರ ಎಲ್ಲ ಹೇಳ್ತಾರೆ, ಹೌದಲ್ವಾ? ಆಮೇಲೆ ನಿಮ್ಮ ಮನೆಗೆ ಒಂದು ಹೆಸರಿರುತ್ತೆ. ಈ ಥರ ಅಡ್ರೆಸ್ ಹುಡುಕ್ಬೇಕಾಗತ್ತೆ, ಹೌದಾ? ಆದರೆ ಮಕ್ಕಳೇ, ಎಲ್ಲ ಇಡೀ ಭೂಮಿಯಲ್ಲಿ ಪ್ರತಿಯೊಂದು ಜಾಗಕ್ಕೂ ನಾವು ಇದೇ ಥರ ಅಡ್ರೆಸ್ ಕೊಟ್ಟು ಹುಡ್ಕೋಕ್ಕಾಗುತ್ತಾ? ಇದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳೇ. ಇದಕ್ಕೊಂದು ವ್ಯವಸ್ಥೆ ಮಾಡಿದರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ. ಅರ್ಥ ಆಯ್ತಾ? ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ. ಸೊ ಇಡೀ ಭೂಮಿನ ತೊಗೊಂಬಿಟ್ಟು ಈ ಥರ ಉದ್ದ ಮತ್ತು ಅಡ್ಡ ರೇಖೆಗಳನ್ನು ಎಳೆದಿದ್ದಾರೆ. ಆಯಿತಾ? ಮೇಲಿಂದ ಕೆಳಗೂರು ಲೈನ್ಗಳನ್ನ ಎಳೆದಿದ್ದಾರೆ, ಅಡ್ಡಡ್ಡ ರೇಖೆಗಳನ್ನು ಎಳೆದಿದ್ದಾರೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಓಕೆ. ನಾನೇನಾದರೂ ಈ ಜಾಗಕ್ಕೆ ಹೋಗಬೇಕಾಗಿದೆ. ಈಗ ಕ್ಷಮಿಸಿ, ಯಾವ ಜಾಗ? ಈ ಜಾಗಕ್ಕೆ ಹೋಗಬೇಕಾಗಿದೆ. ಆ ಜಾಗಕ್ಕೆ ಹೋಗಬೇಕು ಅಂದರೆ ಅಡ್ರೆಸ್ ಹೇಳ್ಬೇಕು ನಾನು. ಎಲ್ಲಿದೆ ಅಡ್ರೆಸ್? ಎಲ್ಲಿದೆ ಅಡ್ರೆಸ್ಸು? ಜಪಾನಿನ ಕೆಳಭಾಗದಲ್ಲಿ ಬರುತ್ತೆ. ಜಪಾನ್ ಕೆಳಗಂದ್ರೆ ಎಲ್ಲರೂ ಹೋಗ್ಬೋದು, ಹೌದಲ್ವಾ? ಜಪಾನ್ ದೇಶ ಎಲ್ಲಿದೆ? ಇಲ್ಲಿದೆಯಪ್ಪ ಜಪಾನ್ ದೇಶ ಎಲ್ಲಿದೆ? ಇದ್ರ ಕೆಳಗೆ ಹೋಗಬೇಕು ಅಂತ ಹೇಳ್ಬಿಡ್ತೀನಿ. ಆದರೆ ಜಪಾನ್ ಕೆಳಗಂದ್ರೆ ಎಲ್ಲಾದರೂ ಹೋಗ್ಬೋದು. ಇದು ನೋಡಿದ್ರೆ ಸಮುದ್ರದಲ್ಲಿದೆ, ಅದು ನೋಡಿದ್ರೆ ಸಮುದ್ರದಲ್ಲಿ ಹೆಂಗೆ ಹೇಳ್ತೀರಾ ಅಡ್ರೆಸ್ಸು? ಎಲ್ಲ ಕಡೆ ನೀರಿದೆ ಅಂತೀರ, ಅಷ್ಟು ಇನ್ನೇನಿದೆ? ಸುತ್ತಲೂ ನೀರಿರ್ತದೆ. ಆ ಜಾಗಕ್ಕೆ ಹೋಗ್ಬೇಕು. ಹೇಗೆ ಹೋಗಬೇಕು? ಅದಕ್ಕೆ ಬೋಟು, ಹಡಗು, ಜಲಾಂತರ್ಗಾಮಿ, ಇನ್ನೆಂಥ ಸಮುದ್ರದಲ್ಲಿ ಯಾರಾದರೂ ಸೈಕಲಲ್ಲಿ ಹೋಗ್ತಾರೆ ನಮ್ಮ ಪುಣ್ಯ. ಸೊ ಇಲ್ಲಿ ಹೋಗಬೇಕು ಅಂದರೆ ನಾನು ಅಡ್ರೆಸ್ ಏನಂತ ಹೇಳ್ಬೋದು. ಇದಕ್ಕೆ ಅಕ್ಷಾಂಶ 20N ಅಂತ ಇದೆ. ಎಷ್ಟಿದೆ? 20N, 20 ಡಿಗ್ರಿ N. ಮತ್ತು ರೇಖಾಂಶ ಎಷ್ಟಿದೆಯಪ್ಪ? ರೇಖಾಂಶದ ಬಗ್ಗೆ ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ. 1 2 3 4 5 6 7 8 9 10. ಓಕೆ. ಸುಮ್ಮನೆ ಹಾಗೆ ಇದನ್ನು ಎಷ್ಟೆಷ್ಟಕ್ಕೆ ಬಿಟ್ಟಿದ್ದಾರೆ ಇವರು? 20ಕ್ಕೆ ಮಾಡಿದ್ದಾರಲ್ವ? 20 40 60 80 100 120 140. ಎಷ್ಟು ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿದ್ದಾರಮ್ಮ? ಇಲ್ಲಿ ಕೊಟ್ಟಿದ್ದಾರಲ್ಲ. 140 ಇದೆ ಎಕ್ಸಾಕ್ಟ್ಲಿ. ಸೊ 140 ಏನಿದು? ಡಿಗ್ರಿ ಈಸ್ಟ್. ಈ ಥರ ಅಡ್ರೆಸ್ ಕೊಡ್ತೀನಿ ನಾನು ಆ ಪಾಯಿಂಟಿಗೆ. ಯಾವುದಾದ್ರೂ ಪಾಯಿಂಟಿಗೆ ಕೊಡ್ಬೋದು ನೀವು. ಇಲ್ಲಿ ನೋಡಿರಿ, ಸಮುದ್ರ ಇದೆ ತಾನೇ ಪೂರ್ತಿ. ಈ ಜಾಗಕ್ಕೆ ನಾನೊಂದು ಪಾಯಿಂಟ್ ಕೊಡ್ತೀನಿ. ಆ ಪಾಯಿಂಟಿಗೆ ಏನಂತ ಹೇಳ್ಬೋದು ನಾನು? 0 ಡಿಗ್ರಿ ಮತ್ತು 120 ವೆಸ್ಟ್, 120 ಡಿಗ್ರಿ ವೆಸ್ಟ್. ಅಡ್ರೆಸ್ ನೋಡಿರಿ ಅದರದ್ದು ಹೆಂಗಿದೆ. ಇಷ್ಟು ಚಿಕ್ಕ 4 ಪದಗಳಲ್ಲೇ ನಾವು ಭೂಮಿಯ ಯಾವುದೇ ಒಂದು ಜಾಗನ ಗುರುತು ಹಿಡಿಬೋದು. ಯಾವ ಜಾಗನಾರಾಗಿರಲಿ. ನಾವಿರುವ ಜಾಗಕ್ಕೂ ಅಕ್ಷಾಂಶ ರೇಖಾಂಶ ಇದೆ. ನಾವು ಪ್ರಸ್ತುತ ಇರುವ ಜಾಗಕ್ಕೂ ಅಕ್ಷಾಂಶ ರೇಖಾಂಶ ಇದೆ. ಯಾಕೆ? ಇದು ಭೂಮಿ ಮೇಲೆ ತಾನೇ ಬರೋದು, ಹೌದಲ್ವಾ? ಸೊ ಇಂಥ ವ್ಯವಸ್ಥೆನ ನಾವಿವತ್ತು ಓದ್ತಾ ಇದ್ದೀವಿ ಮಕ್ಕಳೇ. ಸುಮ್ಮನೆ ಹಾಗೆ ಅಮೇರಿಕದ ವಾಷಿಂಗ್ಟನ್ ಎಲ್ಲಿ ಬರುತ್ತೆ ಅಂತ ನೋಡೋಕ್ಕೆ ಹೋದರೆ ಅದು ಅವ್ರು ಹೇಳಿದ್ದಾರೆ 39 ಡಿಗ್ರಿ ನಾರ್ತ್ 77 ಡಿಗ್ರಿ ವೆಸ್ಟ್ ಅಂತ ಬರ್ತಿದ್ದಾರೆ ಅವರು ಭೂಮಿಯಲ್ಲಿ. ಅದೇ ಥರ ನಮ್ಮ ಭಾರತನೂ ಎಲ್ಲಿ ಬರುತ್ತೆ ಅಂತ ನೋಡ್ಬೋದು. ಪ್ರತಿಯೊಂದು ಜಾಗವನ್ನು ನೋಡ್ಬೋದು ನಾವು. ಭಾರತ ಎಷ್ಟು ಇದರೊಳಗೆ ಬರ್ತದೆ? 8 ಡಿಗ್ರಿ ನಾರ್ತ್ ಮೇಲೆ ಬರುತ್ತೆ. 8 ಡಿಗ್ರಿ ನಾರ್ತ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಹೋಗ್ತದೆ ಅದು ಕೊನೆಗೆ? 34 35 36 37 ಚಿಲ್ಲರೆ ಹೋಗ್ತದೆ. ಇದು 37 ಡಿಗ್ರಿಗಿಂತ ಜಾಸ್ತಿ ಇದೆ. ಏನು ಮೇಲ್ಗಡೆ ಇರೋದಕ್ಕೆ ನಾರ್ತೇ ಇರುತ್ತೆ. ಇದು ಹೇಳ್ತೀನಿ ನಿಮಗೆ ಗುರುತಿಸೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ನೀವು ಸಹ ನನ್ನ ಜೊತೆಗೆ ಎಲ್ಲರೂ ಗುರುತಿಸ್ತೀರಿ, ಆಯಿತಾ? ಅದೇ ಥರ ಎಲ್ಲಿವರೆಗೂ ಬರ್ತಿದ್ದು? ಇದು ಎಲ್ಲಿವರೆಗೂ ಬರ್ತದೆ? ನೀವು ನೋಡಿದ್ರೆ 96 97 ತನಕ ಬರುತ್ತಿದ್ದು. 97 ಮೇಲೆ ಹೋಗುತ್ತೆ. ಇಲ್ಲಿ ಪಶ್ಚಿಮದಲ್ಲಿ ಎಲ್ಲಿವರೆಗೂ ಹೋಗ್ತದೆ? 70 ಕ್ಷಮಿಸಿ 68 ಹತ್ತತ್ರ ಬರ್ತದೆ ಇಲ್ಲೂ ಪಶ್ಚಿಮದಲ್ಲಿ.
ಸೊ ಇದು ಇದರ ನಂತರದ ಒಂದು ಪಾಠ ಇದೆ, ಇಂಡಿಯಾ ಇಟ್ಸ್ ಸೈಜ್ ಆ್ಯಂಡ್ ಲೊಕೇಶನ್ ಅಂತ. ಅಲ್ಲಿನೂ ಸವಿಸ್ತಾರವಾಗಿ ನೋಡ್ತೀವಿ. ಮೊದಲು ನೀವು ಅಕ್ಷಾಂಶ ರೇಖಾಂಶ ಇದ್ರ ಬಗ್ಗೆ ತಿಳ್ಕೊಬೇಕು. ಅದಕ್ಕಿಂತ ಮುಂಚೆ ಭೂಮಿಯ ನೈಸರ್ಗಿಕ ಆಧಾರ ಬಿಂದುಗಳ ಬಗ್ಗೆ ತಿಳ್ಕೊಬೇಕು. ಮಕ್ಕಳೇ, ಭೂಮಿ ದುಂಡಗಿದೆ ಅನ್ನೋದು ಗೊತ್ತಿದೆ ಎಲ್ಲರಿಗೂ? ಭೂಮಿ ದುಂಡಗಿದೆ ಇಲ್ವಾ? ಬಾಲ್ ಶೇಪ್ ಇದೆ. ಬಾಲ್ ಶೇಪ್ ಇದೆಯಾ? ಮೊಟ್ಟೆ ಥರ ಇದೆಯಾ? ಬಾಲ್ ಶೇಪ್ ಇದೆ. ಆದರೆ ಅದು ನನ್ನ ಹೊಟ್ಟೆ ಥರನೇ ಸ್ವಲ್ಪ ಈ ಜಾಗದಲ್ಲಿ ಡುಮ್ಮುಕ್ಕಿರುತ್ತೆ. ಈ ಜಾಗದಲ್ಲಿ ಏನಾಗಿರುತ್ತೆ? ಸ್ವಲ್ಪ, ಜಾಸ್ತಿ ಇಲ್ಲ, ಸ್ವಲ್ಪ ಡುಮ್ಮುಕ್ಕಿರುತ್ತೆ ನನ್ನಂಗೆ. ಓಕೆ, ಹಾಂ, ಸರಿ. ಮತ್ತು ನಾನು ಭೂಮಿ ಅಲ್ಲ, ರೈಟ್. ಮತ್ತು ನನ್ನ ಮೇಲೆ ಅಕ್ಷಾಂಶ ರೇಖಾಂಶ ಹುಡುಕಕ್ಕೆ ಬರಬೇಡ್ರಿ. ಹಾಂ, ಸೊ ಇಲ್ಲಿ ಸ್ವಲ್ಪ ದಪ್ಪ ಇರುತ್ತೆ. ಭೂಮಿ ಮಕ್ಕಳೇ ಈ ಜಾಗದಿಂದ ಈ ಜಾಗದಲ್ಲಿ ಈ ಥರ ತಿರುಗೋದಿಲ್ಲ. ತಿರುಗೋದು ಹಿಂಗೆ ತಿರುಗುತ್ತೆ. ಓರೆಯಾಗಿ ತಿರುಗುತ್ತದು. ಅದು ಹಿಂಗೆ ತಿರುಗುತ್ತೆ ಅಂದ್ಕೊಂಡಿದ್ದೀರಾ? ಹಿಂಗೆ ತಿರುಗಲ್ಲ, ಹಿಂಗೆ ತಿರುಗುತ್ತೆ. ಇದರ ಸುತ್ತ ಈ ಥರ ಅದು ತಿರುಗೋದು ತೋರಿಸ್ತೀನಿ ನಾನು, ಡೋಂಟ್ ವರಿ. ಸೊ ಭೂಮಿ ಸ್ವಲ್ಪ ಇಲ್ಲಿಂದ ಸ್ಟ್ರೇಟ್ ಲೈನ್ ಹೇಳಿದ್ರೆ ಇದೊಂದು ಸ್ವಲ್ಪ ಓರೆಯಾಗಿ ಟಿಲ್ಟಾಗಿ ತಿರುಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಈ ಮೇಲ್ಭಾಗನ ಏನಂತ ಕರಿತೀವಿ? ಉತ್ತರ ಧ್ರುವ. ದಕ್ಷಿಣದಲ್ಲಿರೋದನ್ನು ಸೌತ್ ಪೋಲ್ ಅಥವಾ ದಕ್ಷಿಣ ಧ್ರುವ ಅಂತ ಹೇಳ್ತೇವೆ. ಓಕೆ, ಆಮೇಲೆ ಯಾವ ರೇಖೆಯ ಜೊತೆಗೆ ಅದು ತಿರುಗುತ್ತಲ್ಲ, ಇದಕ್ಕೆ ಯಾವ ರೇಖೆಯೊಡನೆ ಅದು ಈ ಥರ ತಿರುಗುತ್ತಲ್ಲ, ಹಿಂಗೆ ರೇಖೆ ಇರಲ್ಲ, ಅದು ಆ ಥರ ತಿರುಗೋದು ನೋಡಿ ಅಲ್ಲೊಂದು ರೇಖೆ ಎಳಿಬೋದು ನಾವು, ಒಂದು ಕಾಲ್ಪನಿಕ ರೇಖೆ, ಇಮ್ಯಾಜಿನರಿ ಲೈನ್. ಅದಕ್ಕೆ ಏನಂತ ಕರಿತೀವಿ ನಾವು? ಆಕ್ಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಸಿಸ್. ಇಲ್ಲೊಂದು ರೇಖೆ ಇದೆಯಲ್ವಾ, ಈ ಥರ ಕನ್ನಡದಲ್ಲಿ ಅದಕ್ಕೆ ಭೂಮಿಯ ಅಕ್ಷ ಎಂದು ಕರೀತಾರೆ. ಅಕ್ಷ, ಆಯಿತಾ? ಭೂಮಿಯ ಅಕ್ಷ. ಓಕೆ, ಸರಿ. ಈ ಅಕ್ಷ ಏನು ಮಾಡುತ್ತೆ? ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವನ ಕೂಡಿಸುತ್ತದು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ತನಕ ಏನಾದರೂ ಒಂದು ರೇಖೆ ಎಳೆದ್ರಪ್ಪ ಅಂದರೆ ಅಂಥ ರೇಖೆಗೆ ಏನಂತ ಕರಿತೀವಿ ನಾವು? ಆಕ್ಸಿಸ್ ಅಂತ ಕರಿತೀವಿ, ಅಥವಾ ಭೂಮಿಯ ಅಕ್ಷ ಅಂತ ಕರಿತೀವಿ. ಓಕೆ, ಅಕ್ಷತ ಅಲ್ಲ, ಅಕ್ಷ. ರೈಟ್. ಸೊ ಇದು ನಾವು ಈಗ ತಾನೇ ಮಾತಾಡಿದ್ವಿ. ಸಂಪೂರ್ಣ ಭೂಮಿನ ಈ ಥರ ಬಲೆ ಥರ ಎಳೆದುಬಿಟ್ಟಿದ್ದಾರೆ ಮಕ್ಕಳೇ. ಮೇಲ್ಗಡೆಯಿಂದ ಗೆರೆಗಳನ್ನು ಎಳೆದಿದ್ದಾರೆ, ಈ ಕಡೆ ಬಲಬದಿಯಿಂದ ಎಡಬದಿ ತನಕ ಈ ಥರ ರೇಖೆಗಳನ್ನು ಎಳೆದಿದ್ದಾರೆ. ಇವೆಲ್ಲ ರೇಖೆಗಳನ್ನು ಸೇರಿ ನಮಗೊಂದು ಕೋಆರ್ಡಿನೇಟ್ ಸಿಸ್ಟಮ್, ಒಂದು ಜಿಯೋಗ್ರಫಿಕ್ ಗ್ರಿಡ್ ಸಿಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರಿತೀವಿ. ಅಕ್ಷಾಂಶಗಳೆಂದರೆ ಏನು? ಅಕ್ಷಾಂಶ ಅಂದರೆ ಅಡ್ಡಡ್ಡ ಗೆರೆ ಎಳೆದಿದ್ದಾರಲ್ಲ, ಈ ಥರ ಅವೆಲ್ಲವಕ್ಕೆ ಏನಂತ ಕರಿತೀವಿ? ಅಕ್ಷಾಂಶಗಳು. ದೋಸ್ ಆರ್ ಆಲ್ ಕಾಲ್ಡ್ ಆಸ್ ಲ್ಯಾಟಿಟ್ಯೂಡ್ಸ್. ಆಮೇಲೆ ಈ ಅಕ್ಷಾಂಶಗಳು ಹೆಂಗಿರ್ತಾವಂದ್ರೆ ಒಂದು ಲೈನ್ ಈ ಥರ ಹೋದರೆ ಇನ್ನೊಂದು ಲೈನ್ ಅದಕ್ಕೆ ಸಮಾನಾಂತರವಾಗಿ ಹೋಗುತ್ತೆ. ಒಂದು ಲೈನ್ ಈ ಥರ ಹೋಗಿ ಇನ್ನೊಂದು ಲೈನ್ ಈ ಥರ ಡಿಕ್ಕಿ ಹೊಡೆಯಲ್ಲ, ಆಯಿತಾ? ನೀವು ಡಿಕ್ಕಿ ಹೊಡಿತೀರಲ್ಲ, ಆ ಥರ ಅಲ್ಲ. ಓಕೆ, ಪ್ರತಿಯೊಂದು ಲೈನು ಒಂದಕ್ಕೊಂದು ಸಮಾನಾಂತರವಾಗಿ ಈ ಥರ ಹೋಗ್ತವೆ, ದಿಗಂತ. ಓಕೆ, ಯಾವ ಥರ? ಸಮಾನಾಂತರವಾಗಿ. ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್, ದೇ ನೆವರ್ ಮೀಟ್ ಈಚ್ ಅದರ್. ಒಂದಕ್ಕೊಂದು ಕೂಡಲ್ಲ ಅವು. ಇಲ್ಲಿಂದ ಮಧ್ಯದಿಂದ ಹೋಗುತ್ತೆ. ನೀವೊಂದು ಸಣ್ಣ ಅಬ್ಸರ್ವೇಷನ್ ಮಾಡಿ ಹೇಳ್ಬೇಕು ನನಗೀಗ. ನಾನೊಂದು ಅಕ್ಷಾಂಶ ಇಲ್ಲೊಂದು ಎಳೆದಿದ್ದೀನಿ, ಇನ್ನೊಂದು ಎಳಿತೀನಿ. ನೀವು ಹೇಳ್ರಿ, ಇದರಲ್ಲಿ ಯಾವುದು ಅತ್ಯಂತ ದೊಡ್ಡದಿರೋದು? ಮಧ್ಯಕ್ಕಿರೋದು. ಎಸ್ವರ್ನೋ? ಯಾಕಂದರೆ ಅಲ್ಲಿ ಭಾಳ ಡುಮ್ಮುಕ್ಕಿದೆ ಹೊಟ್ಟೆ, ರೈಟ್? ಹೌದಾ ಇಲ್ವಾ? ಸೊ ಮಧ್ಯ ಬರುವ ರೇಖೆ ಇರುತ್ತಲ್ಲ, ಅದು ಭಾಳ ಅತ್ಯಂತ ದೊಡ್ಡದಾದ ಅಕ್ಷಾಂಶ. ಮೇಲೆ ಹೋದಂತೆ ಏನಾಗುತ್ತೆ? ಚಿಕ್ಕದಾಗ್ತಾ ಹೋಗುತ್ತೆ. ಕೆಳಗೆ ಬಂದಂತೆ ಏನಾಗುತ್ತೆ? ಹೌದಾ? ಕೆಳಗೆ ಬಂದರೆ ಏನಾಗ್ತದೆ? ಚಿಕ್ಕದಾಗ್ತಾ ಹೋಗುತ್ತಲ್ವಾ? ಸೊ ಅತ್ಯಂತ ದೊಡ್ಡ ಅಕ್ಷಾಂಶ ಎಲ್ಲಿದೆ? ಮಧ್ಯದಲ್ಲಿದೆ. ಹೌದಾ? ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ. ಅದರ ಹೆಸರು ಮಕ್ಕಳೇ ಈಕ್ವೆಟಾರ್ ಅಂತ ಕರೀತಾರೆ. ಏನಂತಾರೆ? ಸಮಭಾಜಕ ವೃತ್ತ. ಯಾಕಂದರೆ ಮಧ್ಯದಲ್ಲಿ ಏನು ಬರುತ್ತಲ್ಲ, ಅದು ಇಡೀ ಭೂಮಿನ ಏನು ಮಾಡುತ್ತೆ? ಕಲ್ಲಂಗಡಿ ಹಣ್ಣು ಕೊಯ್ತಾ ನೋಡಿದಿರಾ? ಟ್ಯಾಕ್ 2 ಭಾಗ ಆಗ್ಬಿಡುತ್ತಲ್ಲ, ಆ ಥರ ಇಡೀ ನಮ್ಮ ಭೂಮಿನ ಸಮಾನವಾಗಿ 2 ಭಾಗ ಮಾಡುತ್ತೆ. ಅದಕ್ಕೆ ಏನಂತ ಕರಿತೀವಿ? ಈಕ್ವೇಟರ್. ನೀವು ಹೇಳಿದ್ದು ಕರೆಕ್ಟು. ಅತಿ ದೊಡ್ಡ ಅಕ್ಷಾಂಶ ರೇಖೆ ಎಲ್ಲಿ ಬರುತ್ತದು? ಮಧ್ಯ ಬರುತ್ತೆ. ಅದನ್ನೇನಂತ ಕರಿತೀವಿ ನಾವು? ಸಮಭಾಜಕ ವೃತ್ತ, ಅಥವಾ ಅದನ್ನೇನಂತ ಕರಿತೀವಿ? ಈಕ್ವೆಟಾರ್ ಅಂತ ಕರಿತೀವಿ. ಓಕೆ ಮಕ್ಕಳೇ, ಇನ್ನೊಂದು ವಿಷಯ. ಆಮೇಲೆ ನಿಮಗೆ ಗೊತ್ತಾಗುತ್ತಲ್ಲ, ನೋಡಿದ ತಕ್ಷಣ ಅರ್ಥ ಆಗುತ್ತಲ್ವ, ಇದು ಕರೆಕ್ಟಾಗಿ ನಮ್ಮ ಭೂಮಿನ 2 ಭಾಗ ಮಾಡ್ತಾಯಿದೆ ಸಮಾನವಾಗಿ.
ಹೌದಲ್ಲ, ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆಯಲ್ವಾ, ಈಕ್ವಲ್ ಆಗಿ ಡಿವೈಡ್ ಮಾಡ್ತಿರೋದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ? ಇಕ್ವೇಟಾರ್. ಎಷ್ಟು ಚಂದ ಇತ್ತು ನೋಡ್ರಿ ಹೆಸರು, ಈಕ್ವೇಟಾರ್. ಸಮಾನವಾಗಿ ಭಾಗ ಮಾಡ್ತಿದ್ದೆ ತಾನೆ, ಅದಕ್ಕೆ ಅದು ಕನ್ನಡದಲ್ಲಿ ಏನಂತ ಕರೆದುಬಿಟ್ರು? ಸಮಭಾಜಕ. ಸಮವಾಗಿ ಭಾಗ ಮಾಡ್ತಿದ್ದೆ, ಅದಕ್ಕೆ ಸಮಭಾಜಕ. ವೃತ್ತ ಅಂತ ಯಾಕೆ ಕರೆದ್ರು? ಇದು ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಹೋಗ್ತಿಲ್ಲ, ಹಿಂದ್ಗಡೆನೂ ಹೋಗ್ತಾ ಇರ್ತದ್ದು, ಭೂಮಿಯ ಹಿಂಭಾಗದಲ್ಲೂ ಹೋಗ್ತಾ ಇದೆ ಅದು. ಆಯಿತಾ? ಸಂಪೂರ್ಣ ನೀವು ಹೇಗೆ ಬೆಲ್ಟ್ ಹಾಕ್ಕೊತೀರಲ್ಲ ಆ ಥರ ಸಂಪೂರ್ಣವಾಗಿ ಅದು ಸುತ್ತುವರೆದಿದೆ ಭೂಮಿಯ ಸುತ್ತ. ಎಸ್ ಸಂಭ್ರಮ್, ಎಸ್. ಓಕೆ, ಇದು ಸಮಭಾಜಕ ವೃತ್ತ. ಇಮ್ಯಾಜಿನರಿ ಆಯಿತಾ? ಅಲ್ಲೇನು ಅಲ್ಲಿ ಯಾರು ರಂಗೋಲಿ ಹಾಕಿ ಮಾಡಿರಲ್ಲ. ಹಾಂ, ಸರಿ, ಅದು ಹುಡ್ಕೊಂತ ಹೊಂಟಿರಪ್ಪ. ಓಕೆ, ಸರಿ ಮಕ್ಕಳೇ. ಸೊ ಎಡದಿಂದ ಬಲಕ್ಕೆ ಈ ಥರ ಅಡ್ಡ ರೇಖೆಗಳೇನು ಹೋಗ್ತವೆ, ಅವಕ್ಕೆ ಏನಂತ ಕರಿತೀವಿ? ಅಕ್ಷಾಂಶಗಳು. ಆಯಿತಾ? ಅದರಲ್ಲಿ ಇಂಗ್ಲೀಷಲ್ಲಿ ಒಂದು ಇದಿದೆ, ಇವಕ್ಕೆ ಲ್ಯಾಟಿಟ್ಯೂಡ್ಸ್ ಅಂತಾರೆ. ಅದಕ್ಕೆ ಶಾರ್ಟ್ಕಟ್ ಲ್ಯಾಟ್ ಈಸ್ ಫ್ಲ್ಯಾಟ್ ಅಂತ ಓದ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ. ಓಕೆ, ಸೊ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ವಿಲ್ ಲರ್ನ್ ಇಟ್ ಆ್ಯಸ್ ಲ್ಯಾಟ್ ಈಸ್ ಫ್ಲ್ಯಾಟ್. ಸ್ವಲ್ಪ ಶಾರ್ಟ್ಕಟ್ ಅದು, ನ್ಯೂಮಾನಿಕ್ ಅದು. ಮಕ್ಕಳೇ, ಈಗ ಎರಡು ವಿಷಯ ನಿಮಗೆ ನಾನು ಹೊಸದಾಗಿ ಹೇಳ್ತೀನಿ, ನೋಡ್ಬೇಕು ನೀವೀಗ. ನೋಡ್ತೀರೆಲ್ಲರೂ? ಏನಪ್ಪ ಅಂದ್ರೆ, ಬರೀ ಒಂದು ಲೈನ್ ಇತ್ತು ಅಂದ್ರೆ ಅದು 0 ಡಿಗ್ರಿ ಅಂತ ಹೇಳ್ತೇವೆ. ಸ್ವಲ್ಪ ಮೇಲೋಯ್ತು ಅಂದರೆ ಸ್ವಲ್ಪ ಒಂದು 45 ಡಿಗ್ರಿನೋ 60 ಡಿಗ್ರಿನೋ ಬರುತ್ತೆ. ಸೀದಾ ಹೋಯ್ತು ಅಂದರೆ ಏನಂತ ಕರಿತೀವಿ ಅದಕ್ಕೆ? ಕೆಲವ್ರಿಗೆ ಆಲ್ರೆಡಿ ಗೊತ್ತಿದೆಯಲ್ಲ, 90 ಡಿಗ್ರಿ ಅಂತ ಕರಿತೀವಿ. ಹೌದಾ? ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಈ ಡಿಗ್ರಿ ಅಂದರೆ ಏನಪ್ಪ ಅಂದರೆ, ಎರಡು ರೇಖೆಗಳ ನಡುವೆ ಜಾಗ ಬರುತ್ತಲ್ಲ, ಈ ಜಾಗಕ್ಕೆ ಏನಂತೀವಿ? ಡಿಗ್ರಿ ಅಂತ ಕರಿತೀವಿ. ಈಗ ಇದನ್ನೇನಾದರೂ ನಾನು 30 ಡಿಗ್ರಿ ಅಂತ ಕರೆದ್ರೆ, ಇದಕ್ಕಿಂತ ಜಾಸ್ತಿ ಇರೋದು ಏನಾಗಿರುತ್ತದು? 40 ಅಥವಾ 45 ಡಿಗ್ರಿ. ಅದಕ್ಕಿಂತ ಜಾಸ್ತಿ ಆಗಿರೋದು 60 ಡಿಗ್ರಿ ಆಗ್ಬೋದು. ಎಲ್ಲದಕ್ಕಿಂತ ಸ್ಟ್ರೇಟ್ ಹೋಗ್ಬಿಡ್ತಂದ್ರೆ ಈ ಥರ ಚೌಕ ಥರ ಬಂತಂದ್ರೆ ಅದೆಷ್ಟಾಗುತ್ತದು? 90 ಡಿಗ್ರಿ. ಈ ಥರ ನಾವು ಡಿಗ್ರಿಗಳನ್ನು ಹೇಳ್ತಾ ಹೋಗ್ತೀವಿ. ಕೋನಗಳಂತ ಒಂದು ಪಾಠ ಇದೆ, ಕೋನಗಳ ಪಾಠನ ಹೇಳ್ತೀವಿ ನಿಮಗೆ. ಬಟ್ ಜಾಸ್ತಿ ಆದಷ್ಟು ಡಿಗ್ರಿ ಏನಾಗುತ್ತೆ? ಡಿಗ್ರಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಿಂಗಿದ್ರೆ ಎಷ್ಟಿರುತ್ತೆ? 0. ಹಿಂಗೋದ್ರೆ ಸ್ವಲ್ಪ ಜಾಸ್ತಿ. ಇದೆಷ್ಟಾಗ್ಬಿಡುತ್ತೆ? ಕೈ ನೋವ್ತದೆ. 90 ಡಿಗ್ರಿ, ಕರೆಕ್ಟ್. ಓಕೆ, ಸೊ ಇದು ಗೊತ್ತಿದೆ. ಸಮಭಾಜಕ ವೃತ್ತ ಈ ಥರ ಇದೆ ಮಕ್ಕಳೇ. ಸಮಭಾಜಕ ವೃತ್ತ ಈ ಥರ ಇದೆ. ಇಲ್ಲಿ ಇದಕ್ಕೆ ಎಷ್ಟು ಡಿಗ್ರಿ ಇರುತ್ತೆ? ಕೇಂದ್ರದಿಂದ ಎಷ್ಟು ಡಿಗ್ರಿ ಬರ್ತಿದ್ದು? 0 ಡಿಗ್ರಿ. ನೀವೇ ಹೇಳಿದ್ರಲ್ವಾ? ಸೊ ಇಲ್ಲಿಂದ ನಾನು ಸ್ವಲ್ಪ ಈ ಜಾಗಕ್ಕೆ ಒಂದು ಪಾಯಿಂಟ್ ಮಾಡಿಬಿಟ್ಟು, ಇದೆಷ್ಟು ಡಿಗ್ರಿ ಆಗುತ್ತಿದ್ದು? 30 ಡಿಗ್ರಿ ಅಥವಾ ಬೇರೆ ಡಿಗ್ರಿ ಬರ್ಬೋದು. ಹೀಗೆ ಇಲ್ಲಿಗೆ ಹೋದರೆ 60, ಡಬಲ್ ಆಯ್ತಲ್ಲಮ್ಮ ಪುಣ್ಯ, 60. ಇಲ್ಲಿಗೆ ಎಷ್ಟಾಗುತ್ತೆ? 90. ಗೊತ್ತಾಯ್ತಾ? ನಾವು ಈ ಪಾಯಿಂಟ್ಗಳನ್ನ ಮಕ್ಕಳೇ, ಇಲ್ಲೊಂದು ಪಾಯಿಂಟು, ಸೊ ಇಲ್ಲಿಂದ ಇಲ್ಲೊಂದು, ನಾನು ಈ ಥರ ಸರ್ಕಲ್ ಎಳಿತೀನಿ, ಇಲ್ಲಿಂದನೂ ಒಂದು ಸರ್ಕಲ್ ಎಳಿತೀನಿ, ಅದಕ್ಕೆ ಸಮಾನಾಂತರವಾಗಿ ಇವೆಲ್ಲ ಏನಾಗ್ತವೆ? ಅಕ್ಷಾಂಶಗಳು. ಇದಕ್ಕೆ ಡಿಗ್ರಿ ಎಲ್ಲಿಂದ ಬಂತು? ಈ ಕೇಂದ್ರದಿಂದ ಈ ಸಮಭಾಜಕ ವೃತ್ತಕ್ಕೆ ಎಷ್ಟು ಡಿಗ್ರಿ ಆಯಿತು ಅದನ್ನು ಏನಂತ ಬರೆದುಬಿಟ್ರು? ಇಲ್ಲಿ ಬರೆದುಬಿಟ್ರು ಅದನ್ನು. ಈ ಕೇಂದ್ರದಿಂದ ಈ ಸಮಭಾಜಕ ವೃತ್ತಕ್ಕೆ, ಈ ಬಿಂದುವಿನಿಂದ ಸಮಭಾಜಕ ವೃತ್ತಕ್ಕೆ ಎಷ್ಟು ಡಿಗ್ರಿ ಆಗುತ್ತೋ ಅದನ್ನು ಅಲ್ಲಿ ಬರೆದುಬಿಟ್ರು. ಅದನ್ನು ಆ ರೇಖೆಗೆ ಡಿಗ್ರಿ ಕೊಟ್ಬಿಟ್ರು ಅವರು. ಅರ್ಥ ಆಯ್ತಾ ಮಕ್ಕಳೇ? 30 ಡಿಗ್ರಿ ಇಲ್ಲೂ ಇರ್ಬೋದು, 30 ಡಿಗ್ರಿ ಇಲ್ಲೂ ಇರ್ಬೋದಲ್ವ? ಹೌದಿಲ್ಲ? ಮತ್ತು ಯಾವುದು, ಮತ್ತು ಹೆಂಗೆ ಗೊತ್ತಾಗತ್ತೆ ಅದು ಮೇಲೋ ಕೆಳಗಂತ? ಮೇಲ್ಗಡೆ ಇರೋದಕ್ಕೆ ನಾರ್ತ್ ಅಂತ ಕರೆದ್ರು. ಮೇಲ್ಗಡೆ ಇರೋದಕ್ಕೆಲ್ಲ ಏನಂತ ಕರೆದ್ರು ಅವರು? ನಾರ್ತ್ ಅಂತ ಕರೆದ್ರು ಮಕ್ಕಳೇ. ಕೆಳಗಡೆ ಬರೋದಕ್ಕೆಲ್ಲ ಏನಂತ ಕರೆದ್ರು ಅವರು? ಸೌತ್ ಅಂತ ಕರೆದ್ರು. ಸೌತ್ ಏನಂತ ಕರೆದ್ರು? ಸೌತ್ ಅಂತ ಕರೆದ್ರು. ಅರ್ಥ ಆಗ್ತಿದೆ ಮಕ್ಕಳೇ ಎಲ್ಲರಿಗೂ? ಈಸಿ ಇದೆ ಇದು? ಹಾಂ, ವೆರಿ ಗುಡ್. ಸೊ ಇದನ್ನು ಆ ರೀತಿ ಈ ಲ್ಯಾಟಿಟ್ಯೂಡ್ಸ್ನೆಲ್ಲ ಆ ರೀತಿ ಮಾಡಿದ್ದಾರೆ ಮಕ್ಕಳೇ. ಆಮೇಲೆ ಈಗ ತಾನೇ ನಾವು ಮಾತಾಡಿದ್ವಿ, ಈಕ್ವೇಟರ್ ಏನಾದರೂ ಬಂತಪ್ಪ ಅಂದರೆ ನಮ್ಮ ಭೂಮಿನ ಕರೆಕ್ಟಾಗಿ 2 ಭಾಗ ಮಾಡ್ತದೆ. ಒಂದು ಮೇಲ್ಗಡೆ ಇರೋದಕ್ಕೆ ಭಾಗಕ್ಕೆ ಏನಂತ ಕರಿತೀವಿ? ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಪುಣ್ಯ ಸರಿಯಾಗಿ ಕೂತ್ಕೊಬೇಕು, ಅದಕ್ಕೆ ಉತ್ತರ ಅರ್ಧಗೋಳ ಅಂತ ಕರಿತೀವಿ. ಓಕೆ, ಉತ್ತರ ಅರ್ಧಗೋಳ ಅಥವಾ ಇಂಗ್ಲೀಷಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರೀತಾರೆ. ಕೆಳಗಡೆ ಭಾಗಕ್ಕೆ ಏನಂತ ಕರೀತಾರೆ? ದಕ್ಷಿಣ ಅರ್ಧಗೋಳ ಅಥವಾ ಸದರ್ನ್ ಹೆಮಿಸ್ಫಿಯರ್ ಅಂತ ಕರೀತಾರೆ. ಓಕೆ, ಸರಿ ಮಕ್ಕಳೇ. ಆಮೇಲೆ ಉತ್ತರ ಅರ್ಧಗೋಳದಲ್ಲಿರುವ ಅಕ್ಷಾಂಶಗಳಿಗೆ ಎನ್ ಎಂದು ಸೂಚಿಸ್ತೀವಿ. ನಾರ್ತ್, ಉತ್ತರ ಅಂದರೆ ನಾರ್ತ್. ದಕ್ಷಿಣಕ್ಕೆ ಏನಂತ ಸೂಚಿಸ್ತೀವಿ? ಸೌತ್ ಬದಲು ಎಸ್ ಅಂತ ಸೂಚಿಸ್ತೀವಿ. ಗೊತ್ತಾಯ್ತದು? ಎಲ್ಲರಿಗೂ ಗೊತ್ತಾಯ್ತು ಆ ರೇಖೆಗಳನ್ನು ಹೇಗೆ ನಿರ್ಧರಿಸಿದ್ದಾರೆ, ಹೇಗೆ ರೂಪಿಸಿದ್ದಾರೆ ಅಂತ? ಓಕೆ, ಸೊ ಸಮಭಾಜಕ ವೃತ್ತ ಇಲ್ಲಿ ಹೋಗ್ತದೆ. ಈಗ ನೀವು ಹೇಳಿ, ನಮ್ಮ ಭಾರತ, ನಮ್ಮ ಸುಂದರ ಭಾರತ ಉತ್ತರ ಅರ್ಧಗೋಳದಲ್ಲಿದೆಯಾ, ದಕ್ಷಿಣ ಅರ್ಧಗೋಳದಲ್ಲಿದೆಯಾ? ಉತ್ತರ ಅರ್ಧಗೋಳ.
ಎಸ್ ಆರ್ ನೋ? ಗೊತ್ತಾಗ್ತಿದೆಯಾ ನಮ್ಮ ದೇಶ ಎಲ್ಲಿದೆ ಅಂತ? ನಮ್ಮ ದೇಶ ಉತ್ತರ ಅರ್ಧಗೋಳದಲ್ಲಿದೆ. ವಾಪಸ್ ಮತ್ತೆ ಹಳೆ ಸ್ಲೈಡಿಗೆ ಹೋಗೋಣ. ವಾಪಸ್ ನಾವು ಅದೇ ಮೊದಲ ಸ್ಲೈಡಿಗೆ ಹೋಗೋಣ ಮಕ್ಕಳೇ. ಇದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು. ಈಗ ನೋಡಿ, ನಮ್ಮ ಅಕ್ಷಾಂಶಗಳೆಲ್ಲವೂ ಏನಂತ ಇದ್ದಾವೆ? ನಾರ್ತ್ 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 ನಾರ್ತ್. ಯಾಕೆ? ಉತ್ತರ ಅರ್ಧಗೋಳದಲ್ಲಿದೆ ನಮ್ಮ ದೇಶ, ಅದಕ್ಕೆ ಎಲ್ಲ ಏನಿದೆ ಅಕ್ಷಾಂಶಗಳು ನಾರ್ತ್ 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 ಅಂತ ಇದೆ. ಹೌದಲ್ವಾ? ಎಲ್ಲ ಅಡ್ಡರೇಖೆಗಳಿಗೆ ಏನಿದೆ? ನಾರ್ತ್ ಇದೆ ಅಲ್ವಾ? ಇಲ್ಲ ಕಾಣ್ತಿದೆಯಾ? ಕಾರಣ ಏನಂದರೆ ಅದು ನಮ್ಮ ಉತ್ತರ ಅರ್ಧಗೋಳ ಭಾಗದಲ್ಲಿ ಬರ್ತಾ ಇದೆ, ಹಾಗಾಗಿ ನಾರ್ತ್ ಅಂತ ಬರ್ತಿದ್ದಾರೆ. ಸಂಭ್ರಮ. ಇದು ಅರ್ಥ ಆಯ್ತಾ ಎಲ್ಲರಿಗೂ? ಸೂಪರ್. ಆಮೇಲೆ ನೀವೇ ಗುರುತಿಸ್ಬೇಕಾಗತ್ತೆ ಮಕ್ಕಳೇ. ನಾನು ಹೇಳ್ತೀನಿ ನಿಮಗೆ ಹೇಗೆ ಗುರುತಿಸ್ಬೇಕಂತ, ಅದನ್ನು ಗುರುತಿಸ್ಬೇಕಾಗತ್ತೆ. ಅಯ್ಯೋ, ಈ ಸಮಾನಾಂತರ ರೇಖೆಗಳಲ್ಲೂ ಭಾಳ ರಹಸ್ಯಗಳಿದ್ದಾವೆ. ಈ ಲ್ಯಾಟಿಟ್ಯೂಡ್ಸಲ್ಲೂ ಸಹ ಭಾಳ ರಹಸ್ಯಗಳಿದ್ದಾವೆ. ಏನಂತ ಅಂದರೆ ಇವಕ್ಕೆ ಕೆಲವು ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವಕ್ಕೆ ಒಂದು ಪ್ಯಾರಲಲ್ಸ್ ಅಂತಲೂ ಕರೀತಾರೆ, ಸಮಾನಾಂತರಗಳು ಅಂತ ಕರೀತಾರೆ. ಯಾಕಂದರೆ ಒಂದಕ್ಕೊಂದು ಕೂಡೋದಿಲ್ಲ ಅವು. ಎಲ್ಲರೂ ಕೂಡ್ತಾವ? ಎಲ್ಲರೂ ಬಂದು ಡಿಕ್ಕಿ ಹೊಡಿತಾವ ಈ ಥರ? ಇಲ್ಲ. ಸಮಾನಾಂತರವಾಗಿ ಒಂದರಿಂದ ಈ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇರ್ತವೆ. ಹೌದಿಲ್ವಾ? ಅದಕ್ಕೆ ಇವಕ್ಕೆ ಸಮಾನಾಂತರ ರೇಖೆಗಳು ಅಥವಾ ಪ್ಯಾರಲಲ್ಸ್ ಅಂತಲೂ ಕರೀತವೆ. ಒಂದಕ್ಕೊಂದು ಅವು ಛೇದಿಸೋದಿಲ್ಲ, ಒಂದಕ್ಕೊಂದು ಸಂಧಿಸೋದಿಲ್ಲ. ಸೊ ಇವು ನಮ್ಮ ಅಕ್ಷಾಂಶಗಳು. ಈಗ ತಾನೇ ಮಾತಾಡಿದ್ವಲ್ವ ನಾವು? ಇವೆಲ್ಲವೂ ಏನು? ನಮ್ಮ ಅಕ್ಷಾಂಶಗಳು. ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ಅವಕ್ಕೇನಂತೀವಿ? ರೇಖಾಂಶಗಳು, ಲಾಂಜಿಟ್ಯೂಡ್ಸ್ ಅಂತ ಕರಿತೀವಿ. ಮಕ್ಕಳು ನೋಡಲಿಕ್ಕೆ ಒಂಥರ ಕಿತ್ಲೆಂಟ್ ಥರ ಕಾಣ್ತದಲ್ಲ? ಹೌದು ರೀ. ಅದು ತೊಗೊಂಡು ತಿನ್ನೋಕ್ಕೆ ಬರಲ್ಲ. ಓಕೆ, ಸಾರಿ. ಸರಿ. ಆಮೇಲೆ ಇಲ್ಲಿ 0ಯಿಂದ ಕೆಳಗೆ ಬಂದರೆ ಸೌತ್, 0 ಡಿಗ್ರಿಯಿಂದ ಮೇಲೋದ್ರೆ ನಾರ್ತ್. ಕ್ಲಿಯರ್? ಮಧ್ಯ ರೇಖೆಗೆ ಏನಂತ ಕರಿತೀರಿ? ಈಕ್ವೇಟರ್ ಅಥವಾ ಸಮಭಾಜಕ ವೃತ್ತ. ಭೂಮಿಯನ್ನು ಎಷ್ಟು ಭಾಗ ಮಾಡುತ್ತೆ ಅದು? ಎಷ್ಟು ಸಮಾನ ಭಾಗ ಮಾಡುತ್ತೆ? 2 ಸಮಾನ ಭಾಗ ಮಾಡುತ್ತೆ. ಓಕೆ, ಆಲ್ ರೈಟ್. ಈಗ ಇದುವರೆಗೂ ನಾನು ಹೇಳಿದ್ನಲ್ಲಪ್ಪ, ಇಲ್ಲಿ 30 ಡಿಗ್ರಿ ಇದೆ ಅಂದರೆ 0 ರೇಖೆಯಿಂದ ಈ 30 ಡಿಗ್ರಿ ಇರುವ ಇಲ್ಲಿ ಈ ಬರುತ್ತಲ್ವ ಇದು ರೇಖಾಂಶ, 60 ಡಿಗ್ರಿಯ ರೇಖಾಂಶ. ಅದಕ್ಕೆ ನಾವೇನಾದರೂ ಕೇಂದ್ರದಿಂದ ಒಂದು ರೇಖೆಯನ್ನು ಎಳೆದು ಅದರ ಕೋನ ಎಷ್ಟು ಅಂತ ಅಳಿದ್ರೆ ಎಷ್ಟು ಬರುತ್ತದು? 30 ಡಿಗ್ರಿ. ಇದೆಷ್ಟು ಬರುತ್ತೆ? ಇದು 60. ಅದೇ ಥರ ಈ ಕಡೆನೂ 30 ಬರುತ್ತೆ, ಇದು ಸಹ 60 ಬರುತ್ತೆ. 0 ಡಿಗ್ರಿಯಿಂದ ಕೆಳಗೆ ಹೋದರೆ ಸೌತ್ ಅಂತ, ದಕ್ಷಿಣ ಅಂತ ಗುರುತಿಸ್ತೀವಿ. 0 ಡಿಗ್ರಿಯಿಂದ ಮೇಲೆ ಬಂದರೆ ಉತ್ತರ ಅಥವಾ ನಾರ್ತ್ ಅಂತ ಗುರುತಿಸ್ತೀವಿ. ಆಯಿತಾ? ಸಂಪೂರ್ಣ ಮೇಲ್ಭಾಗಕ್ಕೆ ಬಂದುಬಿಟ್ರೆ ಎಷ್ಟು ಡಿಗ್ರಿ ಆಗುತ್ತದು? 90 ಡಿಗ್ರಿ. ಎಷ್ಟು ಡಿಗ್ರಿ ಆಗುತ್ತಿದ್ದು? 90 ಡಿಗ್ರಿ. ಮೇಲ್ಭಾಗ ಇರೋದಕ್ಕೆ ನಾರ್ತ್ ಅಂತ ಬರುತ್ತೆ, ಕೆಳಭಾಗ ಇದ್ದರೆ ಸೌತ್ ಅಂತ ಬರುತ್ತೆ. ಓಕೆ, ಕ್ಲಿಯರ್ ಇದೆ ಇದು ಎಲ್ಲರಿಗೂ? ಓಕೆ, ನಿಧಾನವಾಗಿ ಹೋಗೋಣ. ಆಮೇಲೆ ನೀವೇ ನೋಡಿ, ಈ ಸಮಭಾಜಕ ವೃತ್ತವೇ ದೊಡ್ಡದಿರೋದು, ಮೇಲೆ ಹೋದಂತೆ ಏನಾಗುತ್ತದು? ಚಿಕ್ಕದಾಗ್ತಾ ಹೋಗುತ್ತೆ. ಎಸ್, ಯು ಆರ್ ಕರೆಕ್ಟ್. ಈಗ ಇನ್ನೊಂದು 2-3 ರಹಸ್ಯಗಳನ್ನು ಹೇಳ್ತೀನಿ ನಿಮಗೆ. ಕೆಲವೊಂದು ರಹಸ್ಯಗಳಿದ್ದಾವೆ, ನಿಮಗೆ ಹೇಳಿಬಿಟ್ರೆ ನೀವು ನಂಬೋಕೆ ಆಗೋದಿಲ್ಲ. ನಮಗೆ ಭೂಮಿಯಲ್ಲಿ ನಾವಿರುವ ಜಾಗದಲ್ಲಿ ಹಗಲು ಎಷ್ಟೊತ್ತಿರುತ್ತೆ, ರಾತ್ರಿ ಎಷ್ಟೊತ್ತಿರುತ್ತೆ? ಅರ್ಧ ಹಗಲು, ಅರ್ಧ ರಾತ್ರಿ. ಹೌದಾ? ಅಂದರೆ ದಿನದಲ್ಲಿ 24 ತಾಸು ಇರುತ್ತೆ. 24 ತಾಸಲ್ಲಿ 12 ತಾಸು ಹಗಲು, 12 ತಾಸು ರಾತ್ರಿ. ಓಕೆ, ಈಗ ನಾನು ಹೇಳ್ತಿದ್ದೀನಿ, ಭೂಮಿಯಲ್ಲಿ ಕೆಲವು ಜಾಗಗಳಿದ್ದಾವೆ. ಆ ಜಾಗಗಳಲ್ಲಿ 6 ತಿಂಗಳು ರಾತ್ರಿ, 6 ತಿಂಗಳು ಹಗಲು. 6 ತಿಂಗಳು ಅಲ್ಲಿ ಕತ್ಲೇ ಆಗಲ್ಲ. ಸೂರ್ಯ ಯಾವಾಗಲೂ ಇರ್ತಾನೆ 6 ತಿಂಗಳು. 6 ತಿಂಗಳು ಪೂರ್ತಿ ಕತ್ಲಿರುತ್ತೆ, ಅಲ್ಲಿ ಬೆಳಕು ಕರಿಯೋದೇ ಇಲ್ಲ 6 ತಿಂಗಳು. ಹೇಗೆ? ಎಲ್ಲಿ? ಒಂದೇ ಸೂರ್ಯ ಸರ್, ಎಲ್ಲ ಭೂಮಿಗೂ ಪೂರ್ತಿ ಕರೆಕ್ಟಾಗಿ ಅರ್ಧ ಭೂಮಿಗೆ ಬೆಳಕು ಬರಬೇಕು, ಅರ್ಧ ಭೂಮಿ ಕತ್ಲಾಗಬೇಕಲ್ವಾ? ಆದರೆ ಈ 6 ತಿಂಗಳು ಯಾಕೆ ಅದಕ್ಕೆ ಬೆಳಕು ರಾತ್ರಿ ಆ ಥರ ಆಗುತ್ತೆ? ನಿಮಗೆ ಪ್ರಶ್ನೆ ಬರ್ತಾ ಇದೆಯಾ? ಆರ್ ಯು ಫೀಲಿಂಗ್ ಇಟ್? ನೋಡೋಣವಾ ಯಾಕೆ ಅಂತ ನೋಡೋಣವಾ? ಓಕೆ ಮಕ್ಕಳೇ, ಇಲ್ಲಿ ಕೆಲವು ಈ ಸಮಾನಾಂತರ ರೇಖೆಗಳಿದಾವಲ್ಲ, ಈ ರೇಖಾಂಶಗಳಲ್ಲಿ ಕೆಲವೊಂದಕ್ಕೆ ಹೆಸರು ಕೊಟ್ಟಿದ್ದೀವಿ. 23.5 ಡಿಗ್ರಿ ನಾರ್ತ್ ಅಂತ ಇದ್ದರೆ ಆ ರೇಖೆಗೆ ಏನಂತ ಕರಿತೀವಿ ಅಂದರೆ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ರೋಗ ಅಲ್ಲ, ಆಯಿತಾ? ರೋಗ ಅಲ್ಲ. ಆ ರೇಖೆಯ ಹೆಸರು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅಥವಾ ಕನ್ನಡದಲ್ಲಿ ಅದೇನೇನಂತ ಕರಿತೀವಿ? ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಮಕರ ಸಂಕ್ರಾಂತಿ ವೃತ್ತ. ಈ ವೃತ್ತ ನಮ್ಮ ಭಾರತದ ಮೇಲೆ ಹಾದು ಹೋಗುತ್ತೆ.
ಈ ವೃತ್ತ ನಮ್ಮ ಭಾರತದ ಮೇಲೆ ಹಾದು ಹೋಗುತ್ತೆ. ಭಾಳ ಭಾಳ ಮುಖ್ಯವಾದ ವೃತ್ತ ಇದು, ಚೆನ್ನಾಗಿ ತಿಳ್ಕೊಬೇಕು ಆಯಿತಾ. ಅದಕ್ಕೆ ಮಕರ ಸಂಕ್ರಾಂತಿ ವೃತ್ತ ಅಂತೀವಿ. ಕೆಳಭಾಗದಲ್ಲಿ ಬಂದರೆ ಅದಕ್ಕೇನಂತ ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಅಯ್ಯೋ ಕ್ಷಮಿಸಿ ಮಕ್ಕಳೇ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದೇನಿದು ಮೇಲ್ಗಡೆ ಬರುವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮೇಲ್ಗಡೆ ಬರುವುದು. ನಾನು ಕನ್ನಡದಲ್ಲಿ ತಪ್ಪು ಹೇಳಿದೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅದು ಮಾಡಬೇಡಪ್ಪ ತರಮ್ಮನು, ಸೌಂಡ್ ಮಾಡಬೇಡ. ಮೇಲ್ಗಡೆ ಬರೋದಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕೆಳಗಡೆ ಬರುವುದು ಏನಂತ ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಇದಕ್ಕೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಆಲ್ ರೈಟ್, ಸರಿ ಆಯಿತಾ? ಓಕೆ, ಇದೇನಿದೆ ಇದು ಸಹ 23.5 ಡಿಗ್ರಿ ಸೌತ್ ಅಂತ ಬರುತ್ತೆ. ಯಾಕೆ ಇದನ್ನು ಕಲಿಬೇಕು ನಾವು? ಯಾಕೆ ಇದನ್ನು ಕಲಿಬೇಕು? ಕ್ವಶನಿಗಲ್ಲ ನಾವು ಕಲಿಬೇಕಾಗಿರೋದು, ಕ್ವಶನಿಗಲ್ಲಪ್ಪ ಕಲಿಬೇಕಾಗಿರೋದು. ಕ್ವಶನ್ ಏನಾದರೂ ಬರುತ್ತೆ ಹೋಗುತ್ತೆ, ಅದ್ರ ಬಗ್ಗೆ ಚಿಂತೆ ಬೇಡ, ಅದ್ರ ಬಗ್ಗೆ ಚಿಂತೆ ಬೇಡ. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಇವೆರಡರ ನಡುವೆ ಸೂರ್ಯನ ಬೆಳಕು ಅತಿ ಹೆಚ್ಚು ಬೀಳುತ್ತದೆ. ಅರ್ಥ ಆಯ್ತಾ? ಸೂರ್ಯನ ಬೆಳಕು ನೇರವಾಗಿ ಬೀಳುತ್ತದೆ. ಹೆಂಗೆ ಸರ್ ಅದು ಹೆಂಗೆ ಸರ್ ಹೇಳ್ರಿ ಸರ್ ನೋಡೋಣ. ಮಕ್ಕಳೇ, ಇದು ಭೂಮಿ ಕರೆಕ್ಟ್, ಇದು ಸೂರ್ಯ ಸರಿನಾ? ಸೂರ್ಯನಿಂದ ಬೆಳಕು ಬರ್ತಾ ಇದೆ ಆಯಿತಾ, ದೂರದಲ್ಲಿದ್ದಾನಲ್ವ. ಸೊ ಸೂರ್ಯನಿಂದ ಬೆಳಂತ ಬೆಳಕು ನೇರವಾಗಿ ಎಲ್ಲಿ ಬೀಳ್ತಾ ಇದೆ? ಕರೆಕ್ಟಾಗಿ ಮೊದಲು ಯಾರಿಗೆ ಸಿಗ್ತದೆ? ಈ ಮಕರ ಸಂಕ್ರಾಂತಿ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತದ ನಡುವೆ ತಾನೆ ಅದು, ಈ ಜಾಗಕ್ಕೆ ತಾನೇ ಜಾಸ್ತಿ ಬೀಳೋದು ಸೂರ್ಯನ ಬೆಳಕು. ಇಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಏನಾಗಿರುತ್ತೆ? ದೂರ ಆಗುತ್ತಿಲ್ವಾ? ಸ್ವಲ್ಪ ಕಡಿಮೆ ಆಗುತ್ತಿಲ್ವಾ? ಹೌದಲ್ರಿ? ಸೊ ನೇರವಾಗಿ ಸೂರ್ಯನ ಬೆಳಕು ಬೀಳೋದು ಯಾವ ಜಾಗಕ್ಕೆ? ಈ ಮಧ್ಯಭಾಗದಲ್ಲಿ. ಪ್ರಪಂಚದಲ್ಲಿರುವ ದೈತ್ಯ ಕಾಡುಗಳು ಎಲ್ಲ ಎಲ್ಲಿ ಬೆಳೆದಿದ್ದಾವೆ? ಈ ಜಾಗದಲ್ಲಿ ಬೆಳೆದಿದ್ದಾವೆ. ಅಮೆಜಾನ್ ಕಾಡಲ್ಲಿ ಬರ್ತದೆ, ಆಫ್ರಿಕಾದಲ್ಲಿ ಎಂತೆಂಥ ಕಾಡುಗಳು ಬರ್ತವೆ, ಭಾರತದಲ್ಲಿ ಎಂತೆಂಥ ಕಾಡುಗಳು ಬರ್ತವೆ ಇಲ್ಲೆಲ್ಲ. ಹೌದಾ ಇಲ್ವಾ? ಯಾಕೆ ಕಾಡುಗಳು ಚೆನ್ನಾಗಿ ಬೆಳೆದವು? ಕಾಡಲ್ಲಿ ಏನಿರ್ತವೆ? ಗಿಡಗಳು ಮರಗಳು. ಪ್ರತ್ಯೇಕ ಗಿಡಗಳು ಮರಗಳು. ಹೌದಲ್ವಾ? ಸೂರ್ಯನ ಬೆಳಕು ಬೇಕ್ತಾನೆ ಅವಕ್ಕೆ ಬೆಳಿಲಿಕ್ಕೆ. ಅತಿ ಹೆಚ್ಚು ಕಾಡು ಮತ್ತು ಗಾಳಿನೂ ಇರ್ತದೆ. ಇಲ್ಲ ಗಾಳಿ ಇರಲ್ಲೇನ್ರಿ ಭೂಮಿ ಮೇಲೆ? ಸೊ ಸೂರ್ಯನ ಬೆಳಕು ಇಲ್ಲಿ ಅತಿ ಹೆಚ್ಚು ಬೀಳೋದ್ರಿಂದ ಏನಾಗಿದೆ, ಅಲ್ಲಿ ಕಾಡುಗಳು. ಮತ್ತು ಮೇಲೆ ಹೋದಂತೆ ಯಾಕೆ ಚಳಿ ಆಗ್ತದೆ? ಮೇಲೆ ಹೋದಂತೆ ಯಾಕೆ ಚಳಿ? ಸೂರ್ಯನ ಬೆಳಕು ಡೈರೆಕ್ಟಾಗಿ ಬೀಳ್ತಾ ಇಲ್ಲ, ಅಲ್ಲಿ ನೇರವಾಗಿ ಬೀಳ್ತಿಲ್ಲ. ಅದಕ್ಕೆ ಅಲ್ಲಿ ಮೇಲ್ಗಡೆ ಹೋದಂತೂ ಉಷ್ಣಾಂಶ ಕಡಿಮೆ ಆಗುತ್ತೆ, ಕೆಳಗಡೆ ಬಂದಂತೂ ಉಷ್ಣಾಂಶ ಕಡಿಮೆ ಅಂಟಾರ್ಟಿಕಾ ಸಿಗಲ್ವ ಇಲ್ಲಿ? ಮೇಲ್ಗಡೆ ಆರ್ಟಿಕ್ ಸಿಗುತ್ತೆ, ಕೆಳಗಡೆ ಅಂಟಾರ್ಟಿಕಾ ಸಿಗುತ್ತೆ. ಅರ್ಥ ಆಯ್ತು ಯಾಕೆ ಉಷ್ಣಾಂಶ ಕಡಿಮೆ ಇದೆ ಜಾಸ್ತಿ ಇದೆ ಅಂತ? ಮಕ್ಕಳಿಗೆ ನೋಡ್ಬಿಡೋಣ, ಒಂದು ವಿಡಿಯೋ ನೋಡೋಣ ಇದ್ರ ಬಗ್ಗೆ. ಮತ್ತು 6 ತಿಂಗಳು ಬೆಳಕು ಯಾಕಿರುತ್ತೆ, 6 ತಿಂಗಳು ಕತ್ಲೆ ಯಾಕಿರುತ್ತೆ ನೋಡ್ತೀರಾ ಎಲ್ಲರೂ? ಚಲೋ ಜಿ ಚಲೋ. ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಭೂಮಿ ಸಾಮಾನ್ಯವಾಗಿ ಈ ಥರ ತಿರುಗ್ತಾ ಇರುತ್ತೆ, ಹೌದಲ್ವಾ? ಆದರೆ ಭೂಮಿ ಬರೀ ತಿರುಗ್ತಾ ಇಲ್ಲ, ಸ್ವಲ್ಪ ಓರೆಯಾಗಿದೆ. ನೋಡ್ತಾ ಇದ್ದೀರಾ? ಸ್ಟ್ರೈಟಾಗಿ ತಿರುಗ್ತಾ ಇಲ್ಲ. ಎಷ್ಟು ಓರೆ ಆಗಿದೆ? ಈ ಥರ ಓರೆ. ಹೀಗೆ ತಿರುಗಬೇಕಿತ್ತಾನೆ, ಅದು ಹೀಗೆ ನೇರವಾಗಿ ತಿರುಗಬೇಕಿತ್ತು, ಹೌದಲ್ವಾ? ಆದರೆ ಅದೇನಾಗಿದೆ? ಸ್ವಲ್ಪ ಓರೆಯಾಗಿದೆ. ಆ ಥರ ತಿರುಗ್ತಾ ಇದೆ. ಸ್ವಲ್ಪ ಈ ಓರೆ ಆಗಿದ್ದಕ್ಕೆ ಈಗ ಸೂರ್ಯನ ಬೆಳಕು ಇಲ್ಲಿ ಭೂಮಿ ಮೇಲೆ ಬೀಳ್ತಾ ಇದೆ. ಈ ಭೂಮಿ ಭಾಗಕ್ಕೆ ಏನಾಗಿದೆ? ಹಗಲಾಗಿದೆ. ಹಿಂಭಾಗಕ್ಕೆ ಏನಾಗಿದೆ ಮಕ್ಕಳೇ? ಕತ್ಲಾಗಿದೆ. ಕರೆಕ್ಟ್. ಈಗ ಸ್ವಲ್ಪ ಹಾಗೆ ನೋಡಿ, ಎಲ್ಲ ಭಾಗಕ್ಕೂ ಯಾವಾಗಲೂ ಕತ್ಲಿದೆಯಾ? ನೋಡಿ. ಈ ಮೇಲ್ಭಾಗಕ್ಕೆ ಏನಾದ್ರು ಕತ್ಲಾಗ್ತಿದೆಯಾ? ಹಲೋ, ಇಲ್ಲೆಲ್ಲ ಕತ್ಲಿದೆ, ಈ ಮೇಲ್ಭಾಗಕ್ಕೆ ಕತ್ಲಿದೆಯಾ? ಇದೆಯಾ? ಭೂಮಿ ಸೂರ್ಯನ ಸುತ್ತುತ್ತೆ, ಹೌದಲ್ವಾ? ಆಯಿತು. ಈ ಭಾಗದಲ್ಲಿದ್ದಾಗ ಮೇಲ್ಭಾಗದಲ್ಲಿ ಕತ್ಲೇ ಇಲ್ಲ. ಅಂದರೆ 6 ತಿಂಗಳು ಅಲ್ಲಿ ಬೆಳಕೇ ಇರುತ್ತೆ. ಅಲ್ಲಿ 6 ತಿಂಗಳು ಆ ಜಾಗದಲ್ಲಿ ಬೆಳಕೇ ಇರುತ್ತೆ ಯಾವಾಗಲೂ. ಓಕೆ, ಅದೇ ರೀತಿ ಇವಾಗ ನೋಡ್ರಿ ಮೇಲ್ಗಡೆ, ಕ್ಷಮಿಸಿ ಬರ್ತಾ ಇದೆ, ಒಂದು ನಿಮಿಷ ಬರ್ತಾ ಇದೆ ಅಲ್ಲಿಗೆ. ಓಕೆ, ನಾವು ಈಗ ಮತ್ತೆ ಹೇಳ್ತಿದ್ದೆ ಏನಂತ, ಮೇಲ್ಭಾಗದಲ್ಲಿ ಇಲ್ಲಿ ಕತ್ಲಿಲ್ಲ. ಇದನ್ನು ನೋಡಿದ್ರೆ ನೀವು ಮೇಲ್ಭಾಗದಲ್ಲಿ ಇಲ್ಲಿ ಬೆಳಕಿಲ್ಲ 6 ತಿಂಗಳು. ಈ ಜಾಗದಲ್ಲಿ ಇದ್ದಾಗ ಭೂಮಿ ಅದು ಯಾವ್ಯಾವ ಸಮಯದಲ್ಲಿ ಬರುತ್ತಂತ ತೋರಿಸ್ತಾ ಇದ್ದಾರೆ ಅವರು. ಭಾಳ ಸಂಕ್ಷಿಪ್ತವಾಗಿ ಹೋಗೋದು ಬೇಡ. ಓಕೆ, ಸೊ ನನಗೆ ಹೇಳ್ದಂತೆ ಈ ಮೇಲ್ಭಾಗದಲ್ಲಿ ಕತ್ಲೇ ಇಲ್ಲ ಮಕ್ಕಳೇ. ಏನು ಮಾಡೋಣ? ಕತ್ಲಿದೆಯಾ ನೋಡಿ. ಈ ಕಡೆ ಇರೋರಿಗೆಲ್ಲರಿಗೂ ಕತ್ಲಾಗಿದೆ, ಇಲ್ಲಿರೋರಿಗೆಲ್ಲರಿಗೂ ಕತ್ಲಾಗುತ್ತೆ, ಹಗಲಾಗುತ್ತೆ, ಎಲ್ಲ ಆಗುತ್ತೆ. ಆದರೆ ಇವರಿಗೆ ಮಾತ್ರ ಕತ್ಲಾಗೋದಿಲ್ಲ, ಯಾಕಂದರೆ ಭೂಮಿ ಈ ರೀತಿ ಬೆಂಡ್ ಹಾಕ್ಬಿಟ್ಟಿದೆ. ಓಕೆ,
ಆಮೇಲೆ ಭೂಮಿ ಅಲ್ಲೇ ಇರುತ್ತಾ, ಅದು ತಿರುಗ್ತಾ ತಿರುಗ್ತಾ ಮತ್ತೆ ಯಾರು ಸುತ್ತ ತಿರುಗುತ್ತೆ? ಸೂರ್ಯ ಸುತ್ತ. ಮತ್ತು ಇಲ್ಲಿಂದ ಮುಂದಕ್ಕೆ ಹೋಗಲೇಬೇಕದು, ಹೌದಿಲ್ರಿ? ಇಲ್ಲಿಂದ ಮುಂದಕ್ಕೆ ಹೋಗುತ್ತದು. ಮುಂದಕ್ಕೆ ಹೋದಾಗ ಹೇಗಾಗುತ್ತೆ ನೋಡಿ. ಈಗ ಇಲ್ಲಿ ಕೆಳಭಾಗದಲ್ಲಿ ಆ ಸಮಯದಲ್ಲಿ ನೋಡಿ, ಇಲ್ಲಿ ಕತ್ಲಿದೆ, ಇಲ್ಲಿ ಪೂರ್ತಿ ಬೆಳಕೇ ಇಲ್ಲ ಇಲ್ಲಿ ಇವರಿಗೆ. ಕೆಳಭಾಗದಲ್ಲಿ ಅಂಟಾರ್ಟಿಕಾ, ದಕ್ಷಿಣ ಧ್ರುವ, ಹೌದಲ್ವಾ? ಅವ್ರಿಗೆ ಬೆಳಕೇ ಇಲ್ಲ. 6 ತಿಂಗಳು ಅವರಿಗೆ ಕತ್ತಲು ಹಾಗೇ ಇರುತ್ತೆ ಅವರಿಗೆ. ಅಲ್ಲಿ ಯಾರೂ ಇರಲ್ಲ ಜನ. ಓಕೆ, ಈಗ ಭೂಮಿ ತಿರುಗ್ತಾ ಹೋಗುತ್ತೆ, ಅಲ್ಲಿಗೆ ತಿರುಗ್ತಾ ಹೋಯ್ತು, ತಿರುಗ್ತಾ ಇಲ್ಲಿ ಬರುತ್ತೆ, ಹೌದಾ? ಈಗ ನೋಡ್ರಿ, ಇಲ್ಲಿ ಮೇಲುಗಡೆ ಏನಾಯ್ತು? ಇಲ್ಲಿ ಕತ್ಲಾಗ್ಬಿಡ್ತು. 6 ತಿಂಗಳು ಉತ್ತರ ಧ್ರುವ ಕತ್ಲು. ಮತ್ತು ಅಂಟಾರ್ಟಿಕಾದಲ್ಲಿ ಏನಾಯ್ತು? ಈಗ ಬೆಳಕು ಬಂದುಬಿಡ್ತು. 6 ತಿಂಗಳು ಅಲ್ಲಿ ಯಾವಾಗಲೂ ಬೆಳಕಿರುತ್ತಲ್ಲಿ. ಸೊ ಇವಾಗ ಗೊತ್ತಾಯ್ತಾ? ಭೂಮಿಯಲ್ಲಿ ಕೆಲವು ಜಾಗಗಳಲ್ಲಿ 6 ತಿಂಗಳು ಕತ್ಲಿರುತ್ತೆ, 6 ತಿಂಗಳು ಬೆಳಕಿರುತ್ತೆ. ಹೇಗೆ ಅಂತ ಗೊತ್ತಾಯ್ತಾ ಮಕ್ಕಳೇ? ಕನ್ಫ್ಯೂಷನ್ ಇದೆಯಾ ಯಾರಿಗಾದರೂ? ನೋ ಕನ್ಫ್ಯೂಷನ್, ರೈಟ್? ಕ್ಲಿಯರ್ ಆಯ್ತಾ ಇದು ಎಲ್ಲರಿಗೂ? ಯಾವ ಥರ? ಒಂದು ವೇಳೆ ಪುಣ್ಯ ನೀನು ಹೇಳಿದಂತೆ ಅಮ್ಮ, ನೀನು ಹೇಳಿದಂತೆ ಫಾರ್ ಎಕ್ಸಾಂಪಲ್ ಇದು ಭೂಮಿ ಕರೆಕ್ಟಾಗಿ ಈ ಥರ ಹಿಂಗೆ ತಿರುಗ್ತಾಯಿದೆ ಸರ್, ಈ ಥರ ತಿರುಗ್ತದೆ ಸರ್ ಅಂತ ಅಂದರೆ ಆವಾಗ ಅರ್ಧ ಭೂಮಿಗೆ ಕರೆಕ್ಟಾಗಿ ಏನಾಗ್ತಿತ್ತು? ಇಲ್ಲಿ ಕತ್ಲಾಗ್ತಿತ್ತು. ಸೂರ್ಯ ಎಲ್ಲಿರ್ತಾನ? ಸೂರ್ಯನ ಬೆಳಕು ಇನ್ನರ್ಧ ಭೂಮಿಗೆ ತಲುಪ್ತಿತ್ತು, ಇನ್ನರ್ಧ ಭೂಮಿ ಏನಾಗ್ತಿತ್ತು? ಕತ್ಲಾಗ್ತಿತ್ತು. ಆದರೆ ಭೂಮಿ ಈ ಥರ ಇದೆಯಾ? ಈ ಥರ ತಿರುಗ್ತಾ ಇದೆಯಾ? ಇಲ್ಲ. ಸ್ವಲ್ಪ ಹೆಂಗೆ ತಿರುಗ್ತಾ ಇದೆ? ಈ ಥರ ತಿರುಗ್ತಾ ಇದೆ, ಹೌದಿಲ್ವಾ? ಹಿಂಗೆ ತಿರುಗ್ತಾ ಇದೆ ಅಲ್ವಾ? ಹಲೋ, ಭೂಮಿ ಹಿಂಗೆ ತಿರುಗ್ತಾ ಇದೆ ತಾನೆ? ಸೊ ಹಾಗಾಗಿ ಇಷ್ಟು ಭಾಗ ಏನಾಯ್ತು? ಈಗ ಇಷ್ಟು ಭಾಗ ಸೂರ್ಯನ ಬೆಳಕಿಗೆ ಬಂತು, ಇಷ್ಟು ಭಾಗ ಏನಾಯ್ತು? ಇಲ್ಲಿ ಕತ್ಲೊಳಗೆ ಹೋಗ್ಬಿಡ್ತು, ಹೌದಾ ಇಲ್ವಾ? ಇದೇ ಭೂಮಿನ ನಾನು ಆ ಕಡೆ ತಂದಿಟ್ಬಿಟ್ರೆ ಏನಾಗುತ್ತೆ? ಈಗ ಅದೇ ಭೂಮಿನ ಈ ಕಡೆ ತಂದಿಟ್ಬಿಡ್ತೀನಿ. ಈಗ ಸೂರ್ಯನ ಬೆಳಕು ಹಿಂಗೆ ಹೋಗ್ತಾ ಇದೆ, ಸೂರ್ಯನ ಬೆಳಕು ಹೋಗ್ತಾ ಇದೆ. ಸೊ ಇಷ್ಟು ಭಾಗ ಏನಾಗಿರುತ್ತೆ? ಈಗ ಬೆಳಕಲ್ಲಿರುತ್ತೆ. ಇಷ್ಟು ಭಾಗ ಏನಾಗಿರುತ್ತೆ? ಈಗ ಕತ್ಲಲ್ಲಿರುತ್ತೆ, ಹೌದಲ್ವಾ? ನಾವು ನಡುವೆ ಇದ್ದೀವಲ್ಲ, ನಾವು ಈ ಭಾಗದಲ್ಲಿದ್ದೀವಲ್ಲ, ಹೌದಲ್ವಾ? ಆದರೆ ನಮಗೆ ಚಳಿಗಾಲ ಮತ್ತು ಬೇಸಿಗೆಗಾಲ ಬರುತ್ತೆ, ಗೊತ್ತಾ? ಚಳಿಗಾಲ ಬೇಸಿಗೆಗಾಲ ಬರುತ್ತೆ, ಗೊತ್ತಾ? ಅದು ಯಾಕೆ ಬರುತ್ತೆ ಅಂದರೆ ಇದರಿಂದನೇ ಬರೋದು, ಅದು ಸಹ ಇದರಿಂದನೇ ಬರುತ್ತಂತ. ಓಕೆ, ರೈಟ್, ಚೆಕ್ ಮಾಡೋಣ ಒಂದು ಸರಿ. ಈಗ ನೀವು ನೋಡಿ, ನಮ್ಮ ಭಾರತ ಎಲ್ಲಿದೆ ಅಂತ ಹೇಳ್ತೀರಾ? ಈಗ ಗೊತ್ತಾಗ್ತಿಲ್ವಾ? ಬರುತ್ತೆ ನೋಡ್ರಿ. ಭಾರತ ಎಲ್ಲಿದೆ? ಈಗ ಇಲ್ಲಿದೆ, ಹೌದಾ? ಈಗ ಭಾರತ ಬೆಳಕಿರೋ ಕಡೆಗೆ ಇದು ಹತ್ತಿರ ಇದೆ ತಾನೆ ಸೂರ್ಯನಿಗೆ. ಸೊ ಇದು ಯಾವ ಕಾಲ ಆಗಿರ್ಬೋದು? ಇದು ಬೇಸಿಗೆ ಕಾಲ. ಎಸ್ ಆರ್ ನೋ? ಬೇಸಿಗೆ ಕಾಲ ಹತ್ತಿರ ಇರ್ಬೋದಿಲ್ವಾ? ಬೇಸಿಗೆ ಇದ್ದಾಗ ಈ ಥರ ಇಲ್ಲಿರುತ್ತೆ. ಅದೇ ಭೂಮಿ ಈ ಕಡೆ ಬಂದಾಗ ಏನಾಗ್ಬಿಡುತ್ತದು? ಸ್ವಲ್ಪ ಹಿಂದಾಗ್ಬಿಡುತ್ತದು, ದೂರ ಆಗುತ್ತೆ. ಅವಾಗ ಏನಾಗ್ತದೆ? ಚಳಿಗಾಲ ಬರ್ತದೆ. ಮಳೆಗಾಲ ಮಾನ್ಸೂನ್ ಅದು ಬೇರೆ ಬರ್ತದಮ್ಮ. ಮಾನ್ಸೂನ್ ಇವು ಮೋಡಗಳು ಬಂದಾಗ ಬರ್ತದೆ. ಓಕೆ, ರೈಟ್ ಮಕ್ಕಳೇ. ಸೊ ಇಷ್ಟು ವಿಷಯ ನಿಮಗೆ ತಿಳಿಸ್ಬೇಕಿತ್ತು ನಾನು. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಗೊತ್ತಾಗಿದೆ ಮಕ್ಕಳೇ ನಾವು ಇವತ್ತು ಚರ್ಚೆ ಮಾಡಿದ ವಿಷಯ? ಓಕೆ, ಇದ್ರ ಕೆಲಸ ಸಾಕು, ಇಷ್ಟೇ ಮುಗೀತು. ನಾವು ಮುಂದೆ ಹೋಗೋಣ ಬನ್ನಿ. ಯಾರಿಗೂ ಡೌಟ್ ಇಲ್ಲ ತಾನೆ? ಯಾಕೆ ಸರ್ ಈ ಥರ ಕತ್ಲಾಗುತ್ತೆ ಬೆಳಕಾಗುತ್ತೆ ಅನ್ನೋದೇನು ತೊಂದರೆ ಇಲ್ಲ ತಾನೆ? ಭೂಮಿ ಸ್ವಲ್ಪ ಟಿಲ್ಟಾಗಿ, ಸ್ವಲ್ಪ ಓರೆಯಾಗಿ ತಿರುಗ್ತಿರೋದ್ರಿಂದ ನಮಗೆ ಆ ಥರ ಭಾಸವಾಗ್ತದೆ. 6 ತಿಂಗಳು ಕೆಲವೊಂದು ಜಾಗಗಳಲ್ಲಿ 6 ತಿಂಗಳು ಕತ್ಲು, 6 ತಿಂಗಳು ಬೆಳಕಾಗಿಯೇ ಉಳಿತದೆ. ಓಕೆ, ಮತ್ತು ಚಳಿಗಾಲ ಮತ್ತು ಬೇಸಿಗೆಗಾಲ ಅದು ಸಹ ಅದನ್ನೇ ಅವಲಂಬಿಸಿದೆ. ಓಕೆ, ಇಷ್ಟೇನು ಹೇಳ್ತಾ ಈಗ ಮುಂದಿನ ಒಂದು ವಿಷಯಕ್ಕೆ ಬರೋಣ. ಅಡ್ಡರೇಖೆಗಳಂತೂ ಓದಿದ್ವಿ. ಉದ್ದರೇಖೆಗಳು ಬಂದರೆ ಏನಾಗ್ತದೆ? ಈರುಳ್ಳಿ ಥರ ಕಾಣ್ತದೆ ಅಲ್ಲ, ಸಾರಿ, ಉದ್ದರೇಖೆಗಳಿಗೆ ಏನಂತ ಕರಿತೀವಿ? ರೇಖಾಂಶಗಳು. ಏನಂತ ಕರಿತೀವಿ? ರೇಖಾಂಶಗಳು. ಐ ಆಮ್ ಸಾರಿ. ಇವಕ್ಕೆ ರೇಖಾಂಶಗಳು ಅಂತ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಇದನ್ನು ಲಾಂಜಿಟ್ಯೂಡ್ಸ್ ಅಂತ ಕರಿತೀವಿ. ಓಕೆ, ಲಾಂಜಿಟ್ಯೂಡ್ಸ್. ಸೊ ಇಲ್ಲಿ ಈ ರೇಖಾಂಶಗಳು ಮಕ್ಕಳೇ ಇವು ಏನಾಗ್ತವೆ ಅಂದರೆ ಒಂದಕ್ಕೊಂದು ಹೋಗಿ ಡಿಕ್ಕಿ ಹೊಡಿತಾವೆ, ಒಂದಕ್ಕೊಂದು ಹೋಗಿ ಸಂಧಿಸ್ತವೆ. ದೇ ಇಂಟರ್ಸೆಕ್ಟ್ ಅಟ್ ಈಚ್ ಅದರ್ ಅಟ್ ಅ ಪಾಯಿಂಟ್. ಎಲ್ಲಿ? ಅಷ್ಟೇನಾ? ವೆರಿ ಗುಡ್, ಥ್ಯಾಂಕ್ ಯು. ಇವೆಲ್ಲ ಮೇಲೋಗಿ ಏನಾಗ್ತವೆ? ಒಂದು ಕಡೆ ಕೂಡ್ತಾ ಇಲ್ಲ? ಇವೆಲ್ಲ ಕೆಳಗೂ ಸಹ ಏನಾಗ್ತವೆ? ಕೂಡ್ತದ ಇಲ್ಲ? ಮತ್ತು ಇದನ್ನೆಲ್ಲೂ ಬರೆದಿಲ್ಲ, ಎಲ್ಲರೂ ಹೋಗಿ ಸ್ಕೇಲ್ ಇಟ್ಟು ಯಾರು ಲೈನ್ ಎಳೆದಿಲ್ಲ, ಆಯಿತಾ? ಸೊ ಇವು ಸಹ ಕಾಲ್ಪನಿಕ ರೇಖೆಗಳು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದಕ್ಕೆ ಈ ಥರ ನೇರವಾಗಿ
ಓಡುವ ರೇಖೆಗಳಿಗೆ ಏನಂತ ಕರಿತೀವಿ? ರೇಖಾಂಶಗಳು ಅಂತ ಕರಿತೀವಿ. ಅಕ್ಷಾಂಶಗಳಂದ್ರೇನು? ಅಕ್ಷಾಂಶಗಳಂದ್ರೇನು? ಪೂರ್ವದಿಂದ ಪಶ್ಚಿಮಕ್ಕೆ ಸಮಾನಾಂತರವಾಗಿ ಭೂಮಿಯ ಮೇಲೆ ಹೋಗುವ ಈ ರೇಖೆಗಳಿಗೆ ಏನಂತ ಕರಿತೀವಿ? ಅಕ್ಷಾಂಶಗಳು. ಏನಂತ ಕರಿತೀವಿ? ಅಕ್ಷಾಂಶಗಳು. ರೇಖಾಂಶಗಳಂದ್ರೇನು? ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು ಅಂಥವಕ್ಕೆ ಏನಂತ ಕರಿತೀವಿ? ರೇಖಾಂಶಗಳು ಅಂತ ಕರಿತೀವಿ. ಅಥವಾ ಇದಕ್ಕೊಂದು ಹೆಸರಿದೆ ಮಕ್ಕಳೇ, ಇನ್ನೊಂದು ಹೆಸರು ಮೆರಿಡಿಯನ್ಸ್ ಅಂತಲೂ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಮೆರಿಡಿಯನ್ಸ್ ಅಂತ. ಮತ್ತು ಇವು ಎಲ್ಲಿ ಕೂಡ್ತವೆ ಹೋಗ್ಬಿಟ್ಟು? ಸಾತ್ವಿಕ ಎಲ್ಲಿ ಕೂಡ್ತವೆ? ಧ್ರುವಗಳು, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಪೋಲ್ಗಳ ಹತ್ರ ಹೋಗ್ಬಿಟ್ಟು ಕೂಡ್ತವೆ ಇವು. ಆಯಿತಾ? ಓಕೆ, ಅದು ಬೇರೆ ಅದು ಟರ್ನಿಂಗ್ ಆ್ಯಕ್ಸಿಸಲ್ಲಿ ಬರ್ತದೆ. ಸೊ ಇದು ನೋಡಿರಿ, ಇಲ್ಲಿ ಪೋಲ್, ಇಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಆದರೆ ಇವೆಂಥ ರೇಖೆಗಳು? ಅಕ್ಷಾಂಶಗಳು. ಇವೆಲ್ಲ ಲ್ಯಾಟಿಟ್ಯೂಡ್ಸು. ಮೇಲ್ಗಡೆಯಿಂದ ಕೆಳಗಡೆ ಬರುವ ರೇಖೆಗಳು ರೇಖಾಂಶಗಳು ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಈ ರೇಖಾಂಶದಲ್ಲಿ ಒಂದು ರೇಖೆ, ಈಗ ಇದನ್ನು ಎರಡು ಭಾಗ, ಇದು ಕ್ಷಮಿಸಿ ನಿಮಗೆ ಸ್ವಲ್ಪ ಫಾಸ್ಟ್ ಆಗ್ತಿದೆ, ಸ್ವಲ್ಪ ನಿಧಾನ ಮಾಡ್ತೀನಿ ಅನಿಲ್, ಡೋಂಟ್ ವರಿ. ಮಧ್ಯಕ್ಕೆ ಒಂದು ಲೈನ್ ಎಳಿತೀವಿ, ಅದಕ್ಕೆ ಸಮಭಾಜಕ ವೃತ್ತ ಅಂತ ಕರೀತೀರಿ. ಅದೇನು ಮಾಡ್ತದೆ? ಮೇಲ್ಗಡೆ ಒಂದು ಭಾಗ, ಕೆಳಗಡೆ ಒಂದು ಭಾಗ. ಈ ರೇಖಾಂಶದಲ್ಲೂ ಸಹ, ಲಾಂಜಿಟ್ಯೂಡ್ಸಲ್ಲೂ ಸಹ ಒಂದು ಲೈನನ್ನು ಎಳೆದುಬಿಡ್ತೀವಿ. ಅದು ಸಹ ಕರೆಕ್ಟಾಗಿ ಭೂಮಿನ ಎರಡು ಭಾಗ ಮಾಡಿಬಿಡುತ್ತೆ. ಆ ಥರ ಭಾಗ ಮಾಡುವ ಮೇಲ್ಗಡೆಯಿಂದ ಕೆಳಗಿಳಿಯುವ ಈ ರೇಖೆಯನ್ನು ಏನಂತ ಕರಿತೀವಿ? ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೈಮ್ ಮೆರಿಡಿಯನ್. ಏನಂತ ಕರಿತೀವಿ? ಪ್ರೈಮ್ ಮೆರಿಡಿಯನ್. ಅರ್ಥ ಆಯ್ತಾ? ಕನ್ನಡದಲ್ಲಿ ಅದಕ್ಕೆ ಪ್ರಧಾನ ಮಧ್ಯಾಹ್ನ ರೇಖೆ ಅಂತ ಕರೀತಾರೆ. ಪ್ರಧಾನ ಮಧ್ಯಾಹ್ನ ರೇಖೆ. ಓಕೆ, ವೆರಿ ವೆಲ್. ಇದಕ್ಕೆ 0 ಡಿಗ್ರಿ ರೇಖಾಂಶ ಅಂತ ಕರೀತಾರೆ. ಆಮೇಲೆ ಈ ಪ್ರಧಾನ ಮಧ್ಯಾಹ್ನ ರೇಖೆ ಇದೆಯಲ್ಲ, ಇದು ಎಲ್ಲೋಗುತ್ತೆ ಗೊತ್ತಾ? ಅದೊಂದು ಸಿಟಿ ಮೇಲೆ ಹೋಗುತ್ತೆ. NH44 ಅಲ್ಲ, ಎಲ್ಲಿದೆ? NH44 ಎಲ್ಲಿಂದ ಬಂತಿಲ್ಲಿ? ಅಲ್ಲ, ಇಂಗ್ಲೆಂಡಲ್ಲಿ ಗ್ರೀನ್ ವಿಚ್ ಅಂತ ಒಂದು ನಗರ ಬರ್ತದೆ. ಗ್ರೀನ್ ವಿಚ್ ಅಂತ ಒಂದು ಸಿಟಿ ಬರ್ತದೆ. ಆ ಸಿಟಿ ಮೇಲೆ ಹೋಗ್ತದೆ. ಯಾಕೆ ಅಲ್ಲಿಂದನೇ ಹೋಯ್ತು ಸರ್? ಯಾಕಂದರೆ ಇದನ್ನು ಫಸ್ಟು ಈ ರೇಖೆಗಳನ್ನು ತಯಾರು ಮಾಡಿದವರು ಅಲ್ಲಿದ್ದರು, ಆ ಸಿಟಿಯಲ್ಲಿದ್ದರು. 0 ಎಲ್ಲಿಡೋಣ ಅಂತ ಯೋಚನೆ ಮಾಡಿದಾಗ ನಮ್ಮೂರಿಂದಲೇ ಇಟ್ಬಿಡೋಣ, 0 ಡಿಗ್ರಿ ಎಲ್ಲಿಂದ ಇಡೋಣ, ನಮ್ಮೂರಿಂದಲೇ ಇಟ್ಬಿಡೋಣ ಅಂತ ಅವ್ರೂರಿಗೆ 0 ಡಿಗ್ರಿ ಇಟ್ಕೊಂಡ್ಬಿಟ್ರು. ಅದು ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆಲ್ಲ ಏನಂತ ಕರೀತವೆ? ಈಸ್ಟ್ ಅಂತ ಕರೀತಾರೆ. ಹಿಂದಕ್ಕೆ ಹೋಗೋರಿಗೆಲ್ಲ ಅಂತ ಕರೀತಾರೆ? ವೆಸ್ಟ್ ಅಂತ ಕರೀತಾರೆ. ಓಕೆ, ಈ ರೇಖೆಯನ್ನು ಯಾವಾಗ ಮಾಡಿದ್ರು ಅಂದರೆ 1884ರಲ್ಲಿ ಜಗತ್ತಿನ ಒಪ್ಪಂದದಿಂದ ಆರಿಸಲಾಯಿತು. ಆಯಿತಾ? ಜಗತ್ತಿನಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ಇದನ್ನು ಆರಿಸ್ಕೊಂಡ್ರು ಅದನ್ನು. ಓಕೆ, ಸೊ ಇದನ್ನು 0 ಡಿಗ್ರಿ ರೇಖಾಂಶ ಅಂತ ಕರೀತಾರೆ. ಮತ್ತು ಯಾವ ಲಂಡನ್ನ ಬಳಿ ಇರುವ ಯಾವ ನಗರ? ಗ್ರೀನ್ ವಿಚ್. ಯಾವ ನಗರ? ಇಂಗ್ಲೆಂಡಲ್ಲಿ ಲಂಡನ್ ಇದೆ. ಲಂಡನ್ ಹತ್ತಿರ ನಗರ ಬರುತ್ತೆ. ಲಂಡನ್ ಇರೋದು ಇಂಗ್ಲೆಂಡಲ್ಲಿ. ಓಕೆ, ಸೊ ಗ್ರೀನ್ ವಿಚ್ ನಗರದಲ್ಲಿ, ಈ ನಗರದ ಮೂಲಕ ಇದು ಹಾದು ಹೋಗುತ್ತೆ. ಯಾವ ಸಿಟಿ? ಗ್ರೀನ್ ವಿಚ್. ನೆನಪಿರಬೇಕು. ನಂತರ ಕ್ವಿಜ್ ಇದೆ, ಬಾಯ್ಸ್ ವರ್ಸಸ್ ಗರ್ಲ್ಸ್. ಮತ್ತು ಗರ್ಲ್ಸ್ ಗೆದ್ದು ಬಿಡ್ತಾರೆ, ಬಾಯ್ಸ್ ಓದ್ಬಿಡ್ತೀರಿ. ಸ್ವಲ್ಪ ನೋಡಿ, ಚೆನ್ನಾಗಿ ಕಲಿಬೇಕು. ಆಯಿತು. ಸೊ ಮಧ್ಯದಲ್ಲಿ ಗ್ರೀನ್ ವಿಚ್ ರೇಖೆ ಹೋಗುತ್ತೆ. ಈ ಕಡೆ ಬಂದಂತಹ ರೇಖೆಗಳಿಗೆ ಏನಂತ ಕರಿತೀವಿ? ಈಸ್ಟ್ ಅಂತ ಕರಿತೀವಿ. ಈ ಕಡೆ ಬರುವ ರೇಖೆಗಳಿಗೆ ಏನಂತ ಕರೀತಾರೆ? ವೆಸ್ಟ್ ಅಂತ ಕರೀತಾರೆ. ಅರ್ಥ ಆಯ್ತಾ ಎಲ್ಲರಿಗೂ? ಕುಂಬಳಕಾಯ, ಅಯ್ಯೋ. ಆಮೇಲೆ ಈ ಪ್ರಧಾನ ಮಧ್ಯಾಹ್ನ ರೇಖೆ ನಮ್ಮ ಭೂಮಿಯನ್ನು ಎಷ್ಟು ಸಮಾನ ಭಾಗವಾಗಿ ಮಾಡುತ್ತಾ? ಸೂಪರ್. ಇಲ್ಲಿ ನೋಡಿ. ಸೊ ಪ್ರಧಾನ ಮಧ್ಯಾಹ್ನ ರೇಖೆ ನೋಡಿರಿ, ಇಂಗ್ಲೆಂಡ್ ಇಲ್ಲಿ ಬರುತ್ತೆ. ಇಲ್ಲಿ ಇಂಗ್ಲೆಂಡು ಆ ಗ್ರೀನ್ ವಿಚ್ ಎಂಬ ನಗರದ ಮೇಲೆ ಈ ಥರ ಹೋಗುತ್ತೆ. ಈ ಕಡೆ ಬಂದರೆ ಏನಂತ ಕರಿತೀವಿ ಅವನ್ನ? ಈಸ್ಟ್. ಈ ಕಡೆ ಹಿಂದಕ್ಕೆ ಹೋದರೆ ಏನಂತ ಕರಿತೀವಿ? ವೆಸ್ಟ್. ಈಸ್ಟ್ ಅಂದರೆ ಪೂರ್ವ. ಸೂರ್ಯ ಈ ಕಡೆ ಬರ್ತಾನಲ್ವಾ, ಹಾಗಾಗಿ. ವೆಸ್ಟ್ ಅಂದರೆ ಪಶ್ಚಿಮ ಅಂತ ಅರ್ಥ. ಈಕ್ವೇಟರಲ್ಲಿ ಮೇಲ್ಗಡೆ ಹೋದರೆ ನಾರ್ತ್, ಉತ್ತರ ಧ್ರುವ. ಕೆಳಗಡೆ ಬಂದರೆ ಸೌತ್, ದಕ್ಷಿಣ. ಈ ಥರ ನಾವು ಲೆಕ್ಕ ಹಾಕ್ತೀವಿ. ಆಯಿತಾ? ಇಷ್ಟು ವಿಷಯ ಗೊತ್ತಿದ್ರೆ ನಾವು ಭೂಮಿ ಮೇಲಿರುವ ಯಾವ ಜಾಗದ ಅಡ್ರೆಸ್ನ ಬೇಕಾದ್ರೆ ಕೊಡ್ಬೋದು. ಯಾವ ಜಾಗದ ಅಡ್ರೆಸ್ ಆದರೂ ಕೊಡ್ಬೋದು. ಬರೀ 4 ಪದಗಳಲ್ಲಿ. ಡಿಗ್ರಿ ಈಸ್ಟ್ ವೆಸ್ಟ್, ಅದ ಡಿಗ್ರಿ ಮತ್ತು ನಾರ್ತ್ ಸೌತ್ ಅಂತ ಹೇಳಬೇಕು. ಡಿಗ್ರಿ ಈಸ್ಟ್ ಮತ್ತು ವೆಸ್ಟ್ ಅಂತ ಹೇಳಬೇಕು. ಇಲ್ಲ, ಭೂಮಿ ನಿಮ್ಮನ್ನು ಎಳೆದಿಟ್ಕೊಂಡಿದೆ. ಭೂಮಿನೂ ಬೀಳಕ್ಕಾಗಲ್ಲ, ಭೂಮಿ ತೇಲ್ತಾ ಇದೆ ತನ್ನ ಪಾಡಿಗೆ ತಾನು. ಸೂರ್ಯನ ಅದನ್ನು ಎಳ್ಕೊಂಬಿಟ್ಟಿದ್ದಾನೆ. ಭೂಮಿನ ಸೂರ್ಯ ಎಳೆದಿಟ್ಕೊಂಡಿದೆ. ದಿನ ಸುಡ್ತದ್ರಿ ಸ್ವಲ್ಪ. ಈಗ ಬೆಂಕಿ ಹತ್ತಿರ ಕೈ ಇಟ್ಟರೆ ಏನಾಗ್ತದೆ?
ಸ್ವಲ್ಪ ದೂರ ಹೋದ್ರೆ ಏನಾಗ್ತದೆ, ಬೆಚ್ಚಗಾಗ್ತದೆ. ನಾವು ಹಂಗೆ ಬೆಚ್ಚಗದೀವಿ. ಇವ್ರನ್ನ ಹೋಗಿ ಕೇಳ್ರಿ, ಬುಧ ಗ್ರಹನ ಹೋಗ್ಬಿಟ್ಟು ಒಂದ್ಸರಿ ಕೇಳ್ರಿ, ಹೆಂಗಪ್ಪ ಹೆಂಗದಿ ಅಂತ ಹೇಳೋದು ಕೇಳ್ರಿ, ಯಾವಪ್ಪ ಸುಡ್ತೈತಪ್ಪ ಅಂತದ್ದು. ಯಾಕಂದರೆ ಎಲ್ಲಿದೆ ಅದು, ಮರ್ಕ್ಯೂರಿ ಎಲ್ಲಿದೆ, ಹತ್ತಿರ ಇದೆ ಸೂರ್ಯನಿಗೆ. ಅದಕ್ಕೆ ಹೋಗಿ ಕೇಳೋದು, ಯಾವಾಗಲೂ ಅಂತ ಓಡ್ತಿರ್ತದೆ ಅದು. ಓಕೆ, ಮರ್ಕ್ಯೂರಿ ವೀನಸ್ಸಿಗೆ ಹೋಗಿ ಮಾತಾಡಿಸ್ರಿ, ನಿಮಗೆ ಗೊತ್ತಾಗ್ತದೆ ಅಲ್ಲಿ ಎಷ್ಟು ಕಷ್ಟ ಆಯ್ತು ಅವ್ರಿಗಂತ. ಹಾಂ, ನಾವು ಭೂಮಿಯಲ್ಲಿ ಏನು ಮಾಡಿದ್ದೀವಿ, ನಾವು ಭೂಮಿಯಲ್ಲಿ ಆರಾಮಾಗಿ ಬೆಚ್ಚಗಿದ್ದೀವಿ. ಹಾಗೆ ಹೋಗ್ತಾ ಹೋಗ್ತಾ ನೆಪ್ಚೂನ್ ತನಕ ಹೋಗ್ರಿ. ನೆಪ್ಚೂನಲ್ಲಿ ಕೇಳೋರೇ ಇಲ್ಲ, ಅಪ್ಪ ಇಲ್ಲಿ ಎಷ್ಟು ಥಂಡಿ ಐತಪ್ಪ, ಇಲ್ಲಿ ಯಾರಾದ್ರು ಸ್ವಲ್ಪ ಬೆಂಕಿ ಇಡ್ರಪ್ಪ ಅಂತಾರವ್ರು. ಅಲ್ಲಿ ಫುಲ್ ಎಲ್ಲ ಐಸ್ ಇರುತ್ತೆ ಪೂರ್ತಿ. ನೆಪ್ಚೂನಲ್ಲಿ ಯಾರು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಮಾರ್ಸಲ್ಲಿ ಅನ್ಯಗ್ರಹ ಜೀವಿಗಳಿದ್ವು ಅನ್ನೋ ಕುರುಹು ಸಿಕ್ಕಿದೆ. ಅಲ್ಲಿ ಮುಂಚೆ ಜೀವಿಗಳು ಇದ್ವು ಎಂಬುವ ಕುರುಹು ಅದಕ್ಕೆ ಸಾಕ್ಷಿ ನಾಸಾದವರಿಗೆ ಸಿಕ್ಕಿದೆ. ಅವ್ರು ಇಲ್ಲಿಂದ ಒಂದು ರೋಬೋಟ್ ಕಳಿಸಿದ್ರು, ಪರ್ಸಿವರೆನ್ಸ್ ಅಂತ ಒಂದು ರೋಬೋಟ್ ಇಲ್ಲಿಂದ ಕಳಿಸಿದ್ರು. ಭೂಮಿ ಮೇಲೆ ಕೂತು ಆ ರೋಬೋಟ್ನ ಇಲ್ಲಿಂದನೇ ಆಪ್ರೇಟ್ ಮಾಡ್ತಿದ್ರು ವಿಜ್ಞಾನಿಗಳು. ಇಲ್ಲಿ ರಿಮೋಟ್ ಕಂಟ್ರೋಲ್ ಇಲ್ಲಿರ್ತದೆ, ಎಲ್ಲ ಸ್ಕ್ರೀನ್ ಎಲ್ಲ ಇಲ್ಲಿ ಕಾಣ್ತದೆ. ಅದು ರೋಬೋಟು ಅಲ್ಲಿ ಮಂಗಳ ಗ್ರಹದ ಮೇಲೆ ಓಡುತ್ತೆ. ಹೆಂಗೆ ಟೆಕ್ನಾಲಜಿಯಾ? ಓಕೆ ಓಕೆ. ಹಾಂ, ಭೂಮಿಗೆ ಎಲ್ಲದಕ್ಕೂ ಕೊನೆ ಇದೆ, ಸೂರ್ಯನಿಗೂ ಕೊನೆ ಇದೆ, ಪ್ರತಿಯೊಂದಕ್ಕೂ ಕೊನೆ ಇದೆ ಮಕ್ಕಳೇ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಭಾಳ ಆಗುತ್ತೆ ಈಗ, ಆಯಿತಾ? ಹಾಂ, ಭಾಳ. ಮತ್ತು ನೀನು ಇರೋ ತನಕ ಅಂತೂ ಇರ್ತದೆ ಭೂಮಿ, ಇದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಆಯಿತಾ? ಇನ್ನು ಭಾಳ ಕೋಟಿ ವರ್ಷಗಳು ಮುಂದೆ ಹೋಗ್ಬೇಕು, ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಸೂರ್ಯನೂ ಇರ್ತತಿ, ಭೂಮಿನೂ ಇರ್ತತಿ, ನಿಂದೆಲ್ಲ ಆಸೆಗಳು ನೀನು ತೀರಿಸ್ಕೊಬೋದು, ಏನು ತೊಂದರೆ ಆಗಲ್ಲ ನಿನಗೆ. ಹೇಳಮ್ಮ. ಇದು ಅದು ಅದು ಇದು ಏನದು? ಹಾಂ, ಹಾಗಲ್ಲ. ಏನಾರ ಭಾಳ ದೊಡ್ಡ ಪ್ರಕೃತಿ ವಿಕೋಪ ಆಯಿತು ಅಂದರೆ ಮನುಷ್ಯರು ಎಲ್ಲರೂ ಬೇರೆಯವರೆಲ್ಲ ಹೋಗಬೇಕು. ಅದರಲ್ಲಿ ಯಾರು ಸದೃಢರಾಗಿರ್ತಾರೋ ಅವ್ರು ಮಾತ್ರ ಉಳಿತಾರೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಡಾರ್ವಿನ್ ಅವ್ರು ಹೇಳಿದ್ದು. ಅದನ್ನು ನೋಡಬೇಕಾಗ್ತದೆ. ಓಕೆ ಮಕ್ಕಳೇ, ಈಗ ಇದು ಮಕ್ಕಳೇ ಈ ಅಕ್ಷಾಂಶಗಳಿದ್ವಲ್ಲ, ಅಕ್ಷಾಂಶಗಳು ಪೂರ್ಣ ವೃತ್ತಗಳಾಗಿರ್ತವೆ. ಏನಾಗಿರ್ತಾವೆ? ಪೂರ್ಣ ವೃತ್ತಗಳು. ರೇಖಾಂಶಗಳು ಕೇವಲ ಅರ್ಧ ವೃತ್ತಗಳಾಗಿರ್ತವೆ. ಏನಾಗಿರ್ತವೆ? ಅರ್ಧ ವೃತ್ತಗಳು. ಸರಿನಾ? ಅರ್ಥ ಆಯ್ತಾ? ಓಕೆ. ಇದು ಅರ್ಧ ಇರುತ್ತೆ ಅಷ್ಟೇ, ಇದು ಅರ್ಧ ಇರುತ್ತೆ, ಇದು ಪೂರ್ತಿ ಹಿಂಗೆ ಹೋಗಲ್ಲ. ಇದು ಈ ಥರ. ಹಾಂ, ಏನೋ ಮೆಣಸಿನ್ಕಾಯ ಏನು ರೀ ನೀವೆಲ್ಲ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟಿದ್ದೀರ ನೀವು. ಓಕೆ. ಆಮೇಲೆ ಈ ಒಂದು ಅಕ್ಷಾಂಶ, ಕ್ಷಮಿಸಿ, ರೇಖಾಂಶ ಇನ್ನೊಂದು ಡಿಗ್ರಿ ರೇಖಾಂಶ. ಭೂಮಿ ಇಷ್ಟು ತಿರುಗಬೇಕು ಅಂದರೆ ಒಂದು ಡಿಗ್ರಿ ರೇಖಾಂಶ, 1 ಡಿಗ್ರಿ ಲಾಂಜಿಟ್ಯೂಡ್ ಅಷ್ಟು ತಿರುಗಬೇಕು ಅಂದರೆ 4 ನಿಮಿಷ ಹಿಡಿತದೆ. ಎಷ್ಟು ನಿಮಿಷ? 4 ನಿಮಿಷ. ಏನು? 24 ಗಂಟೆ, 365.25 ದಿನಗಳು. ಓಕೆ, ಹೌದು. ಆಮೇಲೆ ನೀವು ನೋಡಿದ್ರಿ ಮಕ್ಕಳೇ, ಈ ರೇಖಾಂಶಗಳಿದಾವಲ್ಲ, ಈ ರೇಖಾಂಶಗಳು ಮೇಲ್ಗಡೆ ಹೋಗ್ತಾ ಏನಾಗ್ತವೆ? ಒಂದನ್ನೊಂದು ಕೂಡ್ತವೆ. ಕೆಳಗಡೆ ಏನಾಗ್ತವೆ? ಕೂಡ್ತವೆ. ಇವುಗಳ ನಡುವೆ ಜಾಗ ಎಲ್ಲಿ ಜಾಸ್ತಿ ಇರುತ್ತೆ? ಎಲ್ಲಿ ಜಾಸ್ತಿ ಕಾಣುತ್ತೆ? ಮಧ್ಯದಲ್ಲಿ ಜಾಸ್ತಿ ಇರುತ್ತೆ. ನೋಡ್ತಾ ಇದ್ದೀರಾ? ಮೇಲ್ಗಡೆ ಹೋದಂತೆ ಏನಾಗುತ್ತದು? ಕಡಿಮೆ ಆಗ್ತಾ ಹೋಗುತ್ತೆ ಜಾಗ. ಮಧ್ಯ ಬಂದಂತೆ ಜಾಸ್ತಿ ಜಾಗ ಆಗುತ್ತೆ. ಮತ್ತು ಕೆಳಗೆ ಹೋಗ್ತಾ ಏನಾಗುತ್ತದು? ಜಾಗ ಮತ್ತೆ ಅಲ್ಲೂ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ವೆರಿ ಗುಡ್. ಸರಿ ಮಕ್ಕಳು, ಇದೊಂದು ವಿಷಯ ನಿಮಗೆ ಗೊತ್ತಿರಬೇಕಿತ್ತು. ಈಗ ಮತ್ತು ಡೇಟ್ನ ಡಿಸೈಡ್ ಮಾಡಬೇಕಲ್ವ ನಾವು. ಭೂಮಿ ಯಾವ ಜಾಗದಿಂದ ನಾವು ಸೂರ್ಯ ಹುಟ್ಟಿದಪ್ಪ ಇವತ್ತು ಡೇಟ್ ಚೇಂಜ್ ಆಯಿತು ಅಂತ ಹೇಳೋದು, ಅದಕ್ಕೊಂದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಇದೆ. ಓಕೆ. ಸೊ ಇದಕ್ಕೆ ಎಷ್ಟು ಡಿಗ್ರಿ ಇರುತ್ತೆ? ಇದಕ್ಕೆ 180 ಡಿಗ್ರಿ ಇರುತ್ತೆ. ಇದಕ್ಕೆ 180 ಡಿಗ್ರಿ ಇರುತ್ತೆ ಅದಕ್ಕೆ. ಅರ್ಥ ಆಯ್ತಾ? ಹಾಂ, ದಿನ ಶುರುವಾಗೋದು ಅಲ್ಲಿಂದ. ಎಲ್ಲಿದೆ? ಜಪಾನ್ ಮುಂದ್ಗಡೆ ಐತೆ ನೋಡ್ರಿ. ಇದು ಜಪಾನ್ ಎಲ್ಲಿದಿಲ್ಲ, ಜಪಾನಿಂದ ಮುಂದ್ಗಡೆ ಬರುತ್ತೆ. ಆಮೇಲೆ ಈ ಲೈನನ್ನು ಸ್ಟ್ರೈಟ್ ಇಟ್ಟಿಲ್ಲ ಅವರು. ಯಾಕೆ ಹಂಗೆ ಮಾಡಿಬಿಟ್ರು ಅವರು? ಎಲ್ಲ ಕಡೆ ಸ್ಟ್ರೈಟ್ ಇಟ್ಟಾರೆ, ಇಲ್ಲಿ ಮಾತ್ರ ಯಾಕೆ ಹಂಗೆ ಮಾಡಿಬಿಟ್ರು? ಏನು ಹಾವು ಥರನೋ, ಚೇಳು ಥರನೋ, ಜರಿ ಥರನೋ, ಯಾವ ಥರನೋ ಸೊಟ್ಟ ಇಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಹಾಂ, ಯಾರಂಥದ್ದು?
ಸೂಪರ್. ಅಮೃತ ಅಲ್ವಾ ನಿನ್ನ ಹೆಸರಮ್ಮ? ವೆರಿ ಗುಡ್ ವೆರಿ ಗುಡ್. ಇಲ್ಲಿ ಸಣ್ಣ 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 ದೇಶಗಳಿದ್ದಾವೆ ಆಯಿತಾ. ಇಲ್ಲಿ ಚಿಕ್ಕ ಚಿಕ್ಕ ದೇಶಗಳಿದ್ದಾವೆ ಇಲ್ಲೆಲ್ಲ. ಫುಜಿ, ಸಮೋವಾ, ಟೊಂಗ್ಯಾ. ಸೊ ಏನಾಗ್ತದೆ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಈ ಭಾಗ ಏಷ್ಯಾದ್ದು, ಇದು ರಷ್ಯಾಕ್ಕೆ ಸೇರುತ್ತೆ, ಇದು ಅಮೇರಿಕಕ್ಕೆ ಸೇರುತ್ತೆ ಆಯಿತಾ. ಸೊ ನಾವೇನಾದ್ರು ಇಲ್ಲಿ ಲೈನ್ ಎಳೆದುಬಿಟ್ರೆ ರಷ್ಯಾದಲ್ಲಿ 2 ಡೇಟ್ ಆಗಲ್ವಾ? ರಷ್ಯಾದಲ್ಲಿ ಒಂದೇ ದೇಶ 2 ಡೇಟ್ ಹೆಂಗೆ? ಆ್ಯಕ್ಚುಲಿ ರಷ್ಯಾದಲ್ಲಿ 11 ಗಡಿಯಾರ ಇರ್ತಾವೆ. ರಷ್ಯಾದಲ್ಲಿ 11 ಗಡಿಯಾರ ಇರ್ತಾವೆ ಅಂತ ಹೇಳ್ತೀನಿ ಯಾಕೆ ಅಂತ. ಯಾಕಂದರೆ ಇಲ್ಲಿ ನೋಡ್ರಿ ಎಷ್ಟು ಉದ್ದ ಇದೆ ಇದು. ಸೂರ್ಯ ಇಲ್ಲಿ ಹುಟ್ಟಿರ್ತಾನೆ, ಇಲ್ಲಿನೂ ರಾತ್ರಿ ಆಗಿರ್ತದೆ ಇವರಿಗೆಲ್ಲ ಇನ್ನು, ಹೌದಲ್ವಾ? ಸೂರ್ಯ ಫಸ್ಟ್ ಇಲ್ಲಿ ಬೆಳಕು ಕೊಡ್ತಾನೆ, ಆಮೇಲೆ ನಿಧಾನಕ್ಕೆ ಹೋಗ್ತಾ ಇಲ್ಲಿ ಬೆಳಕು ಬರುತ್ತೆ, ಇಲ್ಲಿ ಬೆಳಕು ಬರುತ್ತೆ, ಆಮೇಲೆ ಇವ್ರಿಗೆ ಬೆಳಕು ಬರುತ್ತೆ. ಎಸ್ ಆರ್ ನೋ? ಸೊ ಭಾರತ ಇಲ್ಲಿದೆ, ಡೋಂಟ್ ವರಿ. ಬಟ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಐತಲ್ರಿ, ಅದು ಎಷ್ಟು ಡಿಗ್ರಿ ಇರ್ತದೆ? ಅದು 180 ಡಿಗ್ರಿ. ಅಲ್ಲಿ ಭಾಳ ರಾಷ್ಟ್ರಗಳೆಲ್ಲ ಬರ್ತಾವೆ, ಅವ್ರಿಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಏನು ಮಾಡ್ಕೊಂಡಾರ ಅದನ್ನು ಸ್ವಲ್ಪ ಟಕ್ 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 ಮಾಡಿಟ್ಟಿದ್ದಾರೆ. ಓಕೆ, ಸ್ವಲ್ಪ ಆ ಥರ ಹೇಳ್ತಿದ್ದಾರೆ, ಅದಕ್ಕೆ ಅದೇ ಮುಖ್ಯವಾದ ಕಾರಣ. ಸರಿ ಮಕ್ಕಳೇ, ಒಟ್ಟಾರೆ ಮಕ್ಕಳೇ 0 ಡಿಗ್ರಿಯಿಂದ ಹಿಡಿದು ಈ ಥರ ಬಂದ್ರಲ್ಲ ನೀವು, ಎಷ್ಟು ಡಿಗ್ರಿ ತನಕ ಬಂದ್ರಿ? 180 ಡಿಗ್ರಿ. ಈ ಕಡೆಯಿಂದನೂ ಎಷ್ಟು ಬರ್ತೀರಿ? 180 ಡಿಗ್ರಿ. ಒಟ್ಟು ಎಷ್ಟು ಡಿಗ್ರಿ ಆಗ್ತವೆ? 360 ಡಿಗ್ರಿ ಆಗ್ತವೆ. ಎಷ್ಟಾಗುತ್ತದು? 360 ಡಿಗ್ರಿಗಳು ಟೋಟಲ್ ಆಯಿತಾ. ಅಂದರೆ ಎಷ್ಟು ರೇಖಾಂಶಗಳು ಆದಂಗೆ ಆಯ್ತು ಅಲ್ಲಿಗೆ? 360 ರೇಖಾಂಶಗಳು ಆದಂಗೆ ಆಗ್ತದೆ. ಒಂದು ಪೂರ್ಣ ಸುತ್ತಲ್ಲಿ ಎಷ್ಟು ರೇಖಾಂಶಗಳು ಇರ್ತವೆ ಈ ಥರ? ಹಿಂದೆ ಮುಂದೆ ಎಲ್ಲ ಸೇರಿ ಎಷ್ಟಾಗ್ತದೆ? 360. ಓಕೆ, ಸರಿ ಮಕ್ಕಳೇ, 180 ಡಿಗ್ರಿಯನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಥವಾ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ. ನೆನಪಿಡಬೇಕು, ಇವ್ಯಾವನು ಮರಿಬಾರ್ದು. ಬೂತ್ ಕನ್ನಡಿ, ಹೌದಲ್ವಾ? ಇದನ್ನು ಬಳಸಿಕೊಂಡು ನಾವು ಇಷ್ಟೋ ತನಕ ಚರ್ಚೆ ಮಾಡಿದ್ವಿ. ಪ್ರಪಂಚದ ಯಾವ ಜಾಗದ್ದಾದರೂ ನಾವು ಏನು ನೋಡ್ಬೋದು? ಅಕ್ಷಾಂಶ ಮತ್ತು ರೇಖಾಂಶ ನೋಡ್ಬೋದು. ಈಗ ನೀವು ಹೇಳಬೇಕು ನನಗೆ ಒಂದು ಜಾಗ ಕೊಡ್ತೀನಿ ನಾನು ನಿಮಗೆ, ನೀವು ಹೇಳಬೇಕು ಅದರದ್ದು ಅಕ್ಷಾಂಶ ಮತ್ತು ರೇಖಾಂಶ ಎಷ್ಟಿದೆ ಅಂತ. ನೋಡಿ ಹೇಳ್ತೀರಾ? ನಾನು ನಿಮಗೆ ಕೊಡ್ತೀನಿ, ಇವಾಗ ನಿಮಗೆ ಕೊಡ್ತೀನಿ ಜಾಗನ. ಮೊದಲು ಏನು ಮಾಡಬೇಕು? ನಾವು ಯಾವಾಗಲೂ ಫಸ್ಟ್ ಏನು ಓದಬೇಕು? ಅಮ್ಮ ಅದು ಸೌಂಡ್ ಮಾಡಿಬಿಡಿ. ಅಕ್ಷಾಂಶ ನೋಡ್ಬೇಕು ಮೊದಲು ನಾವು. ಸಾತ್ವಿಕ, ಮೊದಲೇನು ನೋಡಬೇಕು? ಅಕ್ಷಾಂಶ. ಆಮೇಲೆ ಏನು ನೋಡ್ಬೇಕು ನಾವು? ರೇಖಾಂಶ. ಇದರಲ್ಲಿ ಸುಮ್ಮನೆ ಹಾಗೆ ನೋಡೋದಾದರೆ ಮೊದಲು ಅಕ್ಷಾಂಶ ಎಷ್ಟಿದೆ? 10 ಮತ್ತು 20 ನಡುವೆ ಇದೆ ತಾನೇ ಇದು? ಅಂದರೆ ಎಷ್ಟು ಬರುತ್ತೆ? ಇದು 15 ಬರುತ್ತೆ. 15 ಡಿಗ್ರಿ ಬರುತ್ತಾ? ಓಕೆ, ಸೊ ಇದನ್ನೇನಂತ ಕರಿಬೋದು? 15 ಡಿಗ್ರಿ. ಏನದು? ಉತ್ತರನ ದಕ್ಷಿಣನ? ನಾರ್ತ್. 10 ಡಿಗ್ರಿ ನಾರ್ತ್ ಇದೆ ತಾನೇ? ಇದ್ರ ಮೇಲ್ಗಡೆ ಏನು ಬರ್ತದೆ? 15 ಡಿಗ್ರಿ ನಾರ್ತ್. ಮತ್ತು ಎಷ್ಟು ಡಿಗ್ರಿ ಇದೆಯಪ್ಪ ಇದು? ಇದು 20 ಡಿಗ್ರಿ. ಇಲ್ಲೇನು ಬರ್ತದೆ? 30 ಡಿಗ್ರಿ ಬರ್ಬೇಕು ತಾನೆ? 30 ಡಿಗ್ರಿ ಏನು ಬರಬೇಕದು? ವೆಸ್ಟ್ ಇದೆ ತಾನೇ ಇಲ್ಲಿ? ಸೊ 30 ಡಿಗ್ರಿ ವೆಸ್ಟ್. ಇದರ ಅಡ್ರೆಸ್ ಏನಪ್ಪ? 30 ಡಿಗ್ರಿ ವೆಸ್ಟ್. 10 ಡಿಗ್ರಿ ನಾರ್ತ್, ಕ್ಷಮಿಸಿ 15 ಡಿಗ್ರಿ ನಾರ್ತ್, 30 ಡಿಗ್ರಿ ವೆಸ್ಟ್. ಅದರ ಅಡ್ರೆಸ್ ಅದು, ಆಯಿತಾ? ಹೋಗ್ಬೇಡ್ರಲ್ಲ, ಏನಿಲ್ಲ, ಬರೀ ನೀರೈತೆ. ಹೌದು, ಅಟ್ಲಾಂಟಿಕ್ ಮಹಾಸಾಗರ ಇದೆ ಅಲ್ಲಿ. ಲ್ಯಾಂಡ್ ಏನಿಲ್ಲ, ಇದು ಲ್ಯಾಂಡು, ಇದು ಅಟ್ಲಾಂಟಿಕ್ ಮಹಾಸಾಗರ. ಅಲ್ಲಿ ಹೋಗಿ ಬೀಳ್ಬೇಡ್ರಿ. ಓಕೆ, ನಾವು ಯಾವಾಗಲೂ ಅಕ್ಷಾಂಶ ಮೊದಲು ಓದಬೇಕು, ಆಮೇಲೆ ಏನು ಮಾಡಬೇಕು? ರೇಖಾಂಶ ಹೇಳಬೇಕು. ಓಕೆ, ಇಲ್ಲಿ ಯಾವುದಾದ್ರೂ ಒಂದು ಜಾಗನ ಗುರ್ತು ಮಾಡಲಾ? ಹಾಂ, ಓಕೆ. ಇದಕ್ಕೆ ಎನ್ ಇಡಬೇಕಾ ಎಸ್ ಇಡಬೇಕಾ? 10 ಡಿಗ್ರಿ ಮುಂದೆ ಏನು ಇಡಬೇಕು? ಎನ್ ಇಡಬೇಕಾ ಎಸ್ ಇಡಬೇಕಾ? ಎನ್. ಇದಕ್ಕೆ ರೈಟ್. ಇದಕ್ಕೆ ಎಸ್. ಅದು ಹೋಗ್ತದೆ, ಇನ್ನು ಕೆಳಗೆ ಹೋಗ್ತದೆ. ಇದು ಸಮಭಾಜಕ ವೃತ್ತ, ಈಕ್ವೆಟರ್. ಓಕೆ, ಈಕ್ವೆಟರ್. ಯಾ ನಮ್ಮ ಭಾರತದ ನೋಡ್ರಪ್ಪ, ಇಲ್ಲಿ 78 ಡಿಗ್ರಿ. ಇಲ್ಲೊಂದು ಲೈನ್ ಹೋದರೆ ಅದು ಭಾರತದ ಮೇಲೆ ಹೋಗುತ್ತದು. ಎಸ್ ಆರ್ ನೋ? ಆದರೆ 78 ಡಿಗ್ರಿ ಏನಿದೆ? ಇದು ಈಸ್ಟ್ ಇದೆ. ಯಾಕೆ? ಪ್ರೈಮ್ ಮೆರಿಡಿಯನ್ ಇಲ್ಲಿ ಬರ್ತದೆ. ಅದು ಪ್ರೈಮ್ ಮೆರಿಡಿಯನ್ನು ಇಲ್ಲಿ ಬರ್ತದೆ. ಇದರಿಂದ ಪೂರ್ವ ದಿಕ್ಕಿಗಿದೆ ತಾನೆ? ಇದರಿಂದ ಬಲಕ್ಕೆ ಬಂತಂದ್ರೆ ಅವನ್ನೆಲ್ಲ ಏನಂತ ಕರಿತೀವಿ? ಈಸ್ಟ್. ಎಡಕ್ಕೆ ಹೋದ್ರೆ ಏನಂತ ಕರಿತೀವಿ? ವೆಸ್ಟ್. ಈ 0 ಡಿಗ್ರಿಯಿಂದ ಮಕ್ಕಳೇ, 0 ಡಿಗ್ರಿಯಿಂದ ಮೇಲ್ಗಡೆ ಓದಿದ್ದೆಲ್ಲ ಏನಂತ ಕರಿತೀರಿ? ನಾರ್ತ್. ಕೆಳಗೆ ಬಂದಿದ್ದೆಲ್ಲ ಅಂತ ಕರಿತೀರಿ? ಸೌತ್. ಕರೆಕ್ಟ್ ಇದೆ? ಫ್ಯಾಂಟಾಸ್ಟಿಕ್.
ಪ್ರೈಮ್ ಮೆರಿಡಿಯನ್ ಎಷ್ಟು ಡಿಗ್ರಿ ಇದು? 0 ಡಿಗ್ರಿ. ಆದರೆ ಹಿಂದೆ ಬಂದರೆ ಏನಂತ ಕರಿತೀರಿ? ಈಸ್ಟ್. ಕರೆಕ್ಟಾ? ಕರೆಕ್ಟ್ ಅಲ್ವಾ? ನಿದ್ದೆ ಮಾಡ್ತಿದ್ದೀರಿ ಕೆಲವರು. ವೆಸ್ಟ್ 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 0 ಡಿಗ್ರಿಯಿಂದ ಎಡಕ್ಕೆ ಬಂದರೆ ಎಲ್ಲ ಏನಾಗ್ತಾವವು? ವೆಸ್ಟ್ ವೆಸ್ಟ್. ಇದು ಎಲ್ಲಿವರೆಗೂ ಹೋಗುತ್ತೆ? 180 ಡಿಗ್ರಿ ತನಕ ಹೋಗುತ್ತೆ. ಅಲ್ಲಿ 180 ಡಿಗ್ರಿಯಲ್ಲಿ ಇರುವ ರೇಖೆನ ಏನಂತ ಕರಿತೀವಿ? ಹಾಂ, ಅದೇ ಏನಂದಕ್ಕೆ ಅನ್ನೋದು ಹೆಸರಿದೆ. ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇಂಟರ್ನ್ಯಾಷನಲ್ ಡೇಟ್ ಲೈನ್. ವೆರಿ ಗುಡ್, ವೆರಿ ಗುಡ್. ಸೊ ಈ ಮುಂದ್ಗಡೆ ಹೋದಂತೆ ಏನಂತ ಕರಿತೀವಿ ಅವಕ್ಕೆಲ್ಲ? ಈಸ್ಟ್ 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 ಈಸ್ಟ್. ಓಕೆ, ಗುಡ್, ಸೂಪರ್ ಸೂಪರ್. ಈಗ ಒಂದು ಜಾಗ ಕೊಡ್ತೀನಿ, ನೀವೇ ಹೇಳ್ಬೇಕು ಅದನ್ನು ಏನಂತ. ಈ ಜಾಗಕ್ಕೆ ಏನಂತ ಹೇಳ್ತೀವಿ ಹೇಳ್ರಿ? ಮೊದಲು ಏನು ನೋಡಬೇಕು? ಅಡ್ಡರೇಖೆ. 0ಇಂದ ಸ್ಟಾರ್ಟ್ ಆಗ್ತದೆ. 0, 10, 20, 30. 30 ಮೇಲ್ಗಡೆ ಇರೋದಕ್ಕೆ ಏನಂತೀರ ಅದಕ್ಕೆ? ನಾರ್ತ್. 30 ನಾರ್ತ್, 30 ಡಿಗ್ರಿ ನಾರ್ತು. ಆಮೇಲೆ ಅಡ್ಡರೇಖೆ ಅಥವಾ ಉದ್ದ ರೇಖೆ ಎಷ್ಟು ಡಿಗ್ರಿ ಇದು? 0 ಡಿಗ್ರಿಯಿಂದ ಈ ಕಡೆ ಬರ್ರಿ. ಈಗ ಎಷ್ಟನೇ ಡಿಗ್ರಿ ಇದು? 10, 20, 30, 40. 40 ಡಿಗ್ರಿ ಏನದು? ವೆಸ್ಟ್. ಹಿಂದ್ಗಡೆ ಬಂದ್ವಲ್ಲ, ಇಲ್ಲಿ ಬರ್ದಾರ ನೋಡ್ರಿ, ಅಲ್ಲಿ ವೆಸ್ಟ್ ಈಸ್ಟ್ ಅಂತ ಬರ್ದಲ್ಲ. ಹಾಂ, ಈ ಕಡೆ ಬಂದರೆ ವೆಸ್ಟು, ಆ ಕಡೆಗೆ ಹೋದರೆ ಈಸ್ಟು, ಮೇಲ್ಗಡೆ ಹೋದರೆ ನಾರ್ತು, ಕೆಳಗಡೆ ಬಂದರೆ ಸೌತು. ಓಕೆ, ಇನ್ನೊಂದು ಕೊಡ್ಲಾ ಪಾಯಿಂಟು? ಆಲ್ ರೈಟ್, ಇನ್ನೊಂದು ಪಾಯಿಂಟ್ ನಿಮಗೆ ಇಲ್ಲಿ ಕೊಟ್ಬಿಡ್ತೀನಿ. ಹೇಳಿ ನೋಡೋಣ ಅದು ಪಾಯಿಂಟಿಂದ. ರಾಂಗ್ ರಾಂಗ್ ರಾಂಗ್. ನೀವು ಹೇಳಬೇಕಾಗಿದ್ದು ಅಡ್ಡ ರೇಖೆ ಫಸ್ಟ್ ಯಾವ ರೇಖೆಯಲ್ಲಿ ಬರುತ್ತದು? ಈ ರೇಖೆ. 10 ಡಿಗ್ರಿ. 10 ಡಿಗ್ರಿ ನಾರ್ತ್, 30 ಡಿಗ್ರಿ ಈಸ್ಟ್. ಬಲಕ್ಕೆ ಬಂದರೆ ಈಸ್ಟ್ ಆಗುತ್ತದು, ಸೌತ್ ಆಗಲ್ಲ. ಕೆಳಗೆ ಬಂದರೆ ಸೌತ್ ಆಗುತ್ತೆ. ಓಕೆ, ಇನ್ನೊಂದು ಪಾಯಿಂಟ್ ಕೊಡಲಾ? ಓಕೆ, ಈ ಪಾಯಿಂಟ್ ಬಗ್ಗೆ ಹೇಳ್ಬೇಕು ನೀವೀಗ. ಅಡ್ಡ ರೇಖೆ ಯಾವುದಿದೆ? ಹಾಂ, 20 ಡಿಗ್ರಿ ಸೌತ್. ವೆರಿ ಗುಡ್. 30 ಡಿಗ್ರಿ 0ಇಂದ ಎಡಕ್ಕೆ ಬಂದರೆ ಏನಾಗುತ್ತದು? ವೆಸ್ಟ್. ಭೂಮಿ ಮೇಲೆ ಅಡ್ರೆಸ್ ಹುಡುಕೋದು ಗೊತ್ತಾಯ್ತಾ? ಹಾಗಾದರೆ ನೀವೆಲ್ಲರೂ ಪೋಸ್ಟ್ಮ್ಯಾನ್ ಆಗ್ತೀರಿ. ವೆರಿ ಗುಡ್. ಅಡ್ರೆಸ್ ಹುಡುಕೋದು ಯಾರು? ಕಂಗ್ರ್ಯಾಚುಲೇಷನ್ಸ್. ಸೊ ಭೂಮಿ ಮೇಲೆ ಎಲ್ಲ ಅಡ್ರೆಸ್ ಬರೆದ್ರು ಹೋಗಿ ಲೆಟ್ರ್ ಹಾಕಿ ಬಂದುಬಿಡ್ತೀರಿ ನೀವು. ಓ, ನಾಳೆ ಏನಾದರೂ ಮಿಸೈಲ್ ಬಿಡಬೇಕು ಅಂದರೆ ಆಯಾ ದೇಶಕ್ಕೆ, ನಾವು ಬೇರೆ ಬೇರೆ ದೇಶದ ಮೇಲೆ ಸುಮ್ಮನೆ ಹೋಗೋದು ಬೇಡ. ನಮ್ಮ ದೇಶದ ಮೇಲೆ ಯಾರು ಯುದ್ಧ ಮಾಡಿರ್ತಾರೆ, ಆ ದೇಶದಲ್ಲಿ ಇದ್ದದೇ ಜಾಗಕ್ಕೆ ಹೋಗಿ ಮಿಸೈಲ್ ಹಾಕಬೇಕು ಅಂದರೆ ಆವಾಗ ಈ ಕೋಆರ್ಡಿನೇಟ್ಸ್ ಇರಬೇಕು ನಮ್ಮ ಹತ್ರ. ಈ ಅಕ್ಷಾಂಶಗಳು ರೇಖಾಂಶಗಳು ನಮ್ಮ ಹತ್ರ ಇರಬೇಕು. ಬೈ ದ ವೇ, ಈ ಅಕ್ಷಾಂಶಗಳು ರೇಖಾಂಶಗಳು ಯಾಕೆ ಬೇಕು ನಮಗೆ? ಗುರುತಿಡಿಯೋಕ್ಕೆ ಎಲ್ಲಿ ಯೂಸ್ ಮಾಡ್ತೀವಿ ಗೊತ್ತಾ? ಮ್ಯಾಪ್ ನೋಡ್ತೀವಿ, ನೋಡಿರ GPS ಮ್ಯಾಪ್, ಗೂಗಲ್ ಮ್ಯಾಪ್, ಅಲ್ಲೆಲ್ಲ ಬೇಕಾಗುತ್ತಲ್ಲ ಕರೆಕ್ಟಾಗಿ. ನೀವು ಎಲ್ಲಿರ್ತೀರೋ ಅಲ್ಲೇ ತೋರಿಸ್ಬೇಕು ತಾನೆ ಅದು. ಮತ್ತು ನೀವು ಇರೋ ಜಾಗ ಅದಕ್ಕೆ ಹೆಂಗೆ ಗೊತ್ತಾಗ್ತದೆ ಕರೆಕ್ಟಾಗಿ? ಅದು ಅಕ್ಷಾಂಶ ರೇಖಾಂಶದ ಆಧರಿಸಿ ಇರ್ತದೆ ಅದು. ಆಯಿತಾ? ಅದು ಸಹ ಅಕ್ಷಾಂಶ ಮತ್ತು ರೇಖಾಂಶವನ್ನೇ ಆಧರಿಸಿರುತ್ತೆ. ಭಾರತದ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಮುಂದಿನ ತರಗತಿಯಲ್ಲಿ ನೋಡೋಣ. ನಾವು ಸ್ಯಾಟಲೈಟಲ್ಲಿ, ಮೊಬೈಲಲ್ಲಿ ಮ್ಯಾಪ್ ನೋಡಬೇಕು. ಮತ್ತು ವಿಮಾನ ಹೋಗ್ಬೇಕಲ್ಲಪ್ಪ, ವಿಮಾನ ಎಲ್ಲೆಲ್ಲೋ ಹೋಗಿ ಇಳಿಯೋಕ್ಕಾಗ್ತದಾ? ಕರೆಕ್ಟಾಗಿ ಅದೇ ಜಾಗಕ್ಕೆ ಹೋಗ್ಬೇಕು ತಾನೆ. ಅದು ಆಕಾಶದಲ್ಲಿರುತ್ತೆ, ಅದಕ್ಕೆ ಹೆಂಗೆ ಹೋಗುತ್ತಿದೆ? ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ಇದೇ ದಿಕ್ಕಲ್ಲಿ ಹೋಗಬೇಕು ಅಂತ? ಅಕ್ಷಾಂಶ ರೇಖಾಂಶಗಳು ಗೊತ್ತಾಗ್ತವೆ, ಅದರಿಂದ ಗೊತ್ತಾಗುತ್ತೆ. ಸಮುದ್ರದಲ್ಲಿ ಹಡಗುಗಳು ಹೋಗ್ತಾ ಗೊತ್ತಾ? ಸುತ್ತಲೂ ನೀರು. ಅವರೆಲ್ಲ ಅಲ್ಲಿ ಲೈನ್ ಹಿಡಿತಾರೆ, ಡ್ರಾಯಿಂಗ್ ಶೀಟ್ ಇರುತ್ತೆ ಅವ್ರ ಹತ್ರ, ಕ್ಯಾಪ್ಟನ್ ಹತ್ರ. ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ಇಲ್ಲಿದ್ದೀವಿ, ಈ ದಿಕ್ಕಲ್ಲಿ ಹೋಗಬೇಕು, ಹಡಗನ್ನ ಈ ಥರ ತಿರುಗಿಸ್ರಿ ಅಂತ ಹೇಳ್ತಾರೆ. ಗಾಳಿ ಬೀಸೋದ ಕಡೆ ಆವಾಗಿನ ಕಾಲದಲ್ಲಿ ಇತ್ತಮ್ಮ, ಇವಾಗ ಬೇರೆ ಥರ ಇದೆ. ಆಯಿತಾ? ಸೊ ನಾನಾ ರೀತಿಯಲ್ಲಿ ಈ ಅಕ್ಷಾಂಶಗಳು ರೇಖಾಂಶಗಳು ನಮಗೆ ಸಹಾಯ ಮಾಡ್ತವೆ. ಆಯಿತಾ? ಸರಿನಾ? ಈಗೆಲ್ಲ ಸ್ಕೂಲ್ಗಳಲ್ಲಿ GPS ಅಟೆಂಡೆನ್ಸ್ ಅಂತೆಲ್ಲ ಬಂದಿದೆ. ಸೊ ಈಗ ಟೀಚರ್ಸ್ ಎಲ್ಲ ಸ್ಕೂಲಲ್ಲಿ ಅಟೆಂಡೆನ್ಸ್ನ ಒಂದು ಫೋಟೋ ಹೊಡೆದೇ ತಗೊಂತಾರಂತೆ. ಹಾಂ, ಆ ಫೋಟೋದಲ್ಲಿ ಅದರಲ್ಲಿ ಕೆಳಗಡೆ ಬರೆದುಬಿಡುತ್ತಂತೆ ಅಕ್ಷಾಂಶ ಮತ್ತು ರೇಖಾಂಶ. ಈ ಫೋಟೋ ಎಲ್ಲೆಲ್ಲಿಂದನೋ ಹೊಡೆದ್ಬಿಟ್ರೆ ಮತ್ತೆ ಸ್ಕೂಲಲ್ಲೇ ಹೊಡೆದಿದ್ದಾರಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಫೋಟೋ ಕೆಳಗಡೆ ಅಕ್ಷಾಂಶ ರೇಖಾಂಶ ಸೇರ್ಕೊಂಬಿಡುತ್ತೆ. ಆ ಥರ. ಓಕೆ, ಸರಿ. ಒಳ್ಳೇದು ಮಕ್ಕಳೇ. ಕೆಲವೊಂದು ನಂದಲ್ಲಪ್ಪ. ಓಕೆ. ಲಾಂಗಿಟ್ಯೂಡ್ಸ್ ಅಂದ್ರೇನು? ಲಾಂಗ್ ಆಗಿರ್ತದೆ ಅದು. ಮೇಲಿಂದ ಕೆಳಗೆ ಬರುತ್ತಲ್ಲ, ಅದಕ್ಕೆಲ್ಲ ಲಾಂಗಿಟ್ಯೂಡ್ಸ್ ಅಂತೀವಿ. ಓಕೆ, ಮೇಲಿಂದ ಕೆಳಗೆ ಈ ಥರ ಬಂದರೆ ಅದಕ್ಕೇನಂತೀವಿ? ಲಾಂಗಿಟ್ಯೂಡ್ಸ್ ಅಂತ ಕರಿತೀವಿ. ಅಳ್ತಾ ಇದೆಯಲ್ಲ ಪಾಪ, ಅಯ್ಯೋ. ಲ್ಯಾಟಿಟ್ಯೂಡ್ಸ್ ಅಂದರೆ ಲ್ಯಾಟ್ ಈಸ್ ಫ್ಲ್ಯಾಟ್. ಈ ಥರ ಫ್ಲ್ಯಾಟಾಗಿ ಹೋಗುತ್ತಲ್ಲ, ಅದಕ್ಕೇನಂತ ಕರಿತೀವಿ? ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ.
ಓಕೆ, ನಮ್ಮ ಭೂಮಿ ನಗ್ತಾ ಇದೆ, ಇರಲಿ ಬಿಡ್ರಿ. ಹಾಂ ಹಾಂ ಮನ್ವಿತಾ ಹೇಳಮ್ಮ. ಹಾಂ ಸಾರಿ ಮನೋಜ್, ಮನು ಹಾಂ ಹೇಳು ಮನು. ಹಾಂ ಹೌದಾ, ಸಾರಿ ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ ಆಯಿತಾ. ನೋಡಿರಿ, ನಾವು ಈಗ ತಾನೇ ಮಾತಾಡಿದ್ವಿ ಮಕ್ಕಳೇ, ಎಲ್ಲ ಮೇಲ್ಗಡೆಯಿಂದ ಬರೋ ಗೆರೆಗಳೆಲ್ಲ ಏನಿರ್ತಾವ, ಅವು ಉದ್ದಕ್ಕಿರೋವೆಲ್ಲ ಏನಿರ್ತಾವ ರೇಖಾಂಶಗಳು, ಅವೆಲ್ಲ ಎಲ್ಲಿ ಕೊಡ್ತವೆ, ಇಲ್ಲಿ ಕೊಡ್ತವೆ. ಉತ್ತರ ಧ್ರುವ ದಕ್ಷಿಣ ಧ್ರುವ ಕೊಡ್ತವೆ, ಹೌದಿಲ್ಲ. ಮಧ್ಯದಲ್ಲಿ ಒಂದು ರೇಖೆ ಬರುತ್ತೆ, ಅದಕ್ಕೆ ಅಂಥ ರೇಖೆಗೆ ಏನಂತ ಕರಿತೀವಿ, ಪ್ರೈಮ್ ಮೆರಿಡಿಯನ್. ಅರ್ಥ ಆಯ್ತಾ? ಪ್ರಧಾನ ಮಧ್ಯಾಹ್ನ ರೇಖೆ ಅಂತ ಕರಿತೀವಿ. ಅದು ಭೂಮಿನ 2 ಭಾಗ ಮಾಡುತ್ತೆ. ಅದರಿಂದ ಮುಂಬರುವ ಎಲ್ಲ ರೇಖಾಂಶಗಳಿಗೆ ಈಸ್ಟ್ ಅಂತ ಕರಿತೀವಿ, ಹಿಂದ್ಗಡೆ ಬರೋದಕ್ಕೆ ವೆಸ್ಟ್ ಅಂತ ಕರಿತೀವಿ, ಹೌದಿಲ್ರಿ? ಓಕೆ. ಇದಾದ ಮೇಲೆ ನಾವು ನೆಕ್ಸ್ಟ್ ಓದಿದ್ದು ಸಮಭಾಜಕ ವೃತ್ತ. ಭೂಮಿನ 2 ಭಾಗ ಮಾಡುತ್ತೆ, 0 ಡಿಗ್ರಿ ಇರುತ್ತೆ, ಅದು ಕರೆಕ್ಟ್. ಇದ್ರ ಮೇಲ್ಗಡೆ ಹೋದಂತೆ ಅವಕ್ಕೆಲ್ಲ ಏನಂತ ಕರಿತೀವಿ, ನಾರ್ತ್. ಕೆಳಗಡೆ ಬಂದರೆ ಅಂತ ಕರಿತೀವಿ, ಸೌತ್. ಅತ್ಯಂತ ದೊಡ್ಡ ಸಮಭಾಜಕ ವೃತ್ತ ಎಲ್ಲಿರುತ್ತೆ, ಮಧ್ಯದಲ್ಲಿರುತ್ತೆ, ಹೌದಿಲ್ಲ. ಇದೇ ದೊಡ್ಡದು. ಮೇಲೆ ಹೋದಂತೆ ಏನಾಗ್ತಾವೆ, ಚಿಕ್ಕವಾಗ್ತವೆ. ನಾನು ಈಗ ನಿಮ್ಮ ಇಡೀ ಕ್ಲಾಸಲ್ಲಿ ಯಾರು ಭಾಳ ಬುದ್ಧಿವಂತರದಾರ ಅಂತ ಚೆಕ್ ಮಾಡ್ಬೇಕು. ನಾನು ನೋಡಿ ಹೇಳ್ತೀರಾ? ನಾನೊಂದು ಕ್ವಶನ್ ಕೇಳ್ತೀನಿ ಇವಾಗ. ಓಕೆ, ಇಲ್ಲ ನನ್ನ ಕ್ವಶನ್ ನಾನು ತಗೊತೀನಪ್ಪ, 1 ನಿಮಿಷ. ಇದು ಭೂಮಿ, ಇವು ರೇಖಾಂಶಗಳು. ಯಾವ ರೇಖಾಂಶ ಅತ್ಯಂತ ದೊಡ್ಡ ರೇಖಾಂಶ? ಎಲ್ಲ ರೇಖಾಂಶಗಳು ಸಮವನಾಗಿರ್ತವೆ. ಒಂದು ರೀತಿ ನೀನು ಹೇಳಿದ್ದು ಕರೆಕ್ಟಪ್ಪ. ಲಾಸ್ಟ್ ಅಂದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಸ್ವಲ್ಪ ದೊಡ್ಡದು ಬರ್ತದೆ, ಅದು ಗುಡ್ ಲಾಜಿಕ್. ಬಟ್ ಹಾಗೆ ನೋಡಿದ್ರೆ ಎಲ್ಲ ರೇಖಾಂಶಗಳು ಒಂದಕ್ಕೊಂದು ಸಮನಾಗೇ ಇರ್ತವೆ, ಹೌದಾ ಇಲ್ವಾ? ಹಾಂ, ಇನ್ನೊಂದು ಕ್ವಶನು ಈಗ ಬರ್ತದೆ, ಕ್ವಶನ್ಗಳೆಲ್ಲ ಬರ್ತದೆ ಬೆಸ್ಟ್. ಆಮೇಲೆ ಈ ಎಲ್ಲ ರೇಖಾಂಶಗಳು ನಾನು ಈಗ ತಾನೇ ನಿಮಗೆ ಹೇಳಿದ್ವಿ, ಎಲ್ಲ ಹೋಗ್ತದೆ ಸಂಧಿಸುತ್ತೆ, ಇಲ್ಲಿ ಸಂಧಿಸುತ್ತೆ, ಹೌದಿಲ್ಲ. ಆಮೇಲೆ ಈ ಅಕ್ಷಾಂಶಗಳು ಏನಿರ್ತವೆ, ಅಕ್ಷಾಂಶಗಳೆಲ್ಲ ಒಂದಕ್ಕೊಂದು ಸಮಾನಾಂತರವಾಗಿರ್ತವೆ, ಒಂದಕ್ಕೊಂದು ಸಂಧಿಸಲ್ಲ ಇವು. ನಾನು ಸಂಧಿಸ್ಬಿಟ್ಟೆ, ಸಾರಿ. ಒಂದಕ್ಕೊಂದು ಕೂಡಲ್ಲ ಅವು, ಹೌದಿಲ್ಲ, ಸಮಾನಾಂತರವಾಗಿರ್ತವೆ ಅವು. ಹೇಳಪ್ಪ, ಪ್ರಶ್ನೆ ಹೇಳು. ಇವು ಎಲ್ಲೂ ಕೂಡಲ್ಲ, ಸುತ್ತುವರಿತಿರ್ತವೆ ಭೂಮಿನ. ಓಕೆ, ಭೂಮಿನ ಸುತ್ತುವರೆದಿರ್ತದೆ. ಆಲ್ ರೈಟ್. ಈಗ ಒಂದು ಪ್ರಶ್ನೆ ನಿಮಗೆ, ಈ ಮ್ಯಾಪಲ್ಲಿ ಒಂದು ಜಾಗ ಇದೆ, ಈ ಜಾಗಕ್ಕೆ ಈ ಕೋಆರ್ಡಿನೇಟ್ಸ್ ಎಷ್ಟಿದೆ ಅಂತ ಹೇಳ್ಬೇಕು. ನೀವು ಹೇಳ್ತೀರಾ? ಇದರ ಕೋಆರ್ಡಿನೇಟ್ ಹೇಳ್ಬೇಕು ನನಗೆ ಕರೆಕ್ಟಾಗಿ. ಈ ಜಾಗ ಕ್ಷಮಿಸಿ ಮಕ್ಕಳೇ, ನೀವು ಈ ಜಾಗ ನೋಡ್ರಿ, ಈ ಜಾಗ, ಇದು ಬೇಡ, ಈ ಜಾಗವನ್ನು ನೋಡಿ. ಈ ಪಾಯಿಂಟ್ ಇದೆಯಲ್ಲ, ಈ ಜಾಗ. ರಾಂಗ್. ಮೊದಲು ಅಡ್ಡರೇಖೆ ಹೇಳಬೇಕು. 30 ಡಿಗ್ರಿ ನಾರ್ತ್, 60 ಡಿಗ್ರಿ. ಇನ್ನು ಮುಂದಿನಿಂದ ಮ್ಯಾಪಲ್ಲಿ ನೀವು ಯಾವುದೇ ಚಿತ್ರವನ್ನು ನೋಡಿ, ಯಾವುದೇ ಸ್ಥಳವನ್ನು ನೋಡಿ, ಪ್ಲೇಸ್ನ, ಅದರ ಅಕ್ಷಾಂಶ ಮತ್ತು ರೇಖಾಂಶ ಏನಿರ್ಬೋದು ಅನ್ನೋದು ಗಮನಿಸಬೇಕು. ಪ್ರತಿಯೊಂದು ನಕ್ಷೆಯಲ್ಲಿ ಈ ಥರ ಮೇಲ್ಗಡೆ ಕೆಳಗಡೆ ಎಲ್ಲೋ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ವೆಸ್ಟ್ ನಾರ್ತ್ ಅಂತ ಕೊಟ್ಟಿರ್ತಾರೆ, ಆಯಿತಾ? ಹಾಗಾದರೆ ಈ ದ್ವೀಪ ಭೂಮಿಯ ಯಾವ ಭಾಗದಲ್ಲಿರ್ಬೋದು? ಪೂರ್ವ ಭಾಗದಲ್ಲ, ಪಶ್ಚಿಮ ಭಾಗದಲ್ಲ? ಪೂರ್ವ ಆಯಿತು. ಉತ್ತರ ಭಾಗದಲ್ಲ, ದಕ್ಷಿಣ ಭಾಗದಲ್ಲ? ಉತ್ತರ. ನಾರ್ತ್ ಅಂದ್ರೇನು? ಉತ್ತರ. ಅಂದ್ರೆ ಭೂಮಿಯ ಇದು ಸಮಭಾಜಕ ವೃತ್ತ ಆಗಿರ್ತತಿ, 0 ಡಿಗ್ರಿ. ಇಲ್ಲಿ 30 ಡಿಗ್ರಿ ನಾರ್ತ್ ಬಂದತ್ತಂದ್ರೆ ಏನಂತ ಅರ್ಥ? ಮೇಲಿರ್ತತಿಲ್ಲ ಅದು. ಹಾಂ, ಭೂಮಿಯ ಈ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಬರ್ತದದು, ಹೌದಿಲ್ಲ? ಹಾಂ, ಈಗ ಪೂರ್ವಕ್ಕೆ ಬರ್ತದ, ಪಶ್ಚಿಮಕ್ಕೆ ಬರ್ತದ? ವೆಸ್ಟ್. ಡಬ್ಲ್ಯೂ ಅಂದರೆ ಏನು? ವೆಸ್ಟ್. ಪಶ್ಚಿಮಕ್ಕೆ ಬರ್ತದ, ಪೂರ್ವಕ್ಕೆ ಬರ್ತದ? ಪಶ್ಚಿಮ. ಅಂದರೆ ಪ್ರೈಮ್ ಮೆರಿಡಿಯನ್ ಇದು 0 ಡಿಗ್ರಿ ಇರ್ತತಿದು. ಇದಕ್ಕಿಂತ ಎಷ್ಟು ಡಿಗ್ರಿ ಇದೆಯಪ್ಪ? 60 ಡಿಗ್ರಿ. ಈ ಜಾಗದಲ್ಲಿ ಬರ್ತದೆ ಮಕ್ಕಳು, ಅದು 60 ಡಿಗ್ರಿ. ಈ ಜಾಗದಲ್ಲಿ ಬರುತ್ತೆ. ಈಗ ನೀವು ಹೇಳ್ರಿ, ಉತ್ತರ ಪಶ್ಚಿಮ ಭಾಗದಲ್ಲಿ ಬರುತ್ತಾ ಇದು? ಉತ್ತರ ಪಶ್ಚಿಮ ಭಾಗದಲ್ಲಿ ಬರುತ್ತೆ. ಎಸ್ ಆರ್ ನೋ? ಸೂಪರ್. ಇದನ್ನು ಇನ್ನೂ ಆಳವಾಗಿ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಸಪ್ರಶ್ನೆ ತಾಳೋಣ, ಕ್ವಿಜ್ ತಾಳೋಣ. ರೆಡಿ ಇದ್ದೀರಾ? ಇದುವರೆಗೂ ಏನೇನು ಕಲ್ತಿದ್ದೀವಿ ನಾವು, ಅದು ಎಲ್ಲವನ್ನು ಆಧರಿಸಿ ಇವತ್ತು ಕ್ವಿಜ್ ಆಗುತ್ತೆ. ಆಲ್ ಆಫ್ ಯು ರೆಡಿ? ಚಿಂತನ. ಭೂಮಿಯ ನಿಖರವಾದ ಸಣ್ಣ ಮಾದರಿಯನ್ನು ಏನೆಂದು ಕರೀತಾರೆ? ಗ್ಲೋಬ್.
ನಿಮ್ಮ ಸ್ಕೂಲ್ಗಳಲ್ಲಿ ಹೆಡ್ ಮಾಸ್ಟರ್ ರೂಮಲ್ಲಿ ಎಲ್ಲರೂ ಒಂದು ಕಡೆ ಇಟ್ಟಿರ್ತಾರೆ ಈ ಥರದೊಂದು ಇಟ್ಟಿರ್ತಾರೆ. ಅದಕ್ಕೆ ಏನಂತ ಕರೀತಾರೆ? ಗ್ಲೋಬ್ ಅಂತ ಕರೀತಾರೆ. ಆಯಿತಾ? ಗುಡ್. ಆಮೇಲೆ ಅದ್ರದ್ದು ನೋಡ್ರಿ, ಈ ಅಕ್ಷ ಇದೆಯಲ್ಲ ಸ್ವಲ್ಪ ಬೆಂಡಾಗಿರುತ್ತೆ, ನೋಡಿದ್ರಲ್ಲ? ಭೂಮಿ ಹೆಂಗೆ ತಿರುಗುತ್ತೋ ಅದನ್ನು ಅದೇ ಥರ ಬೆಂಡ್ ಮಾಡಿ ಇಟ್ಟಿರ್ತಾರೆ. ರೈಟ್. ಭೂಮಿಯು ತನ್ನ ಮೇಲೆ ಸುತ್ತುವ ಕಾಲ್ಪನಿಕ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಆಕ್ಸಿಸ್. ತನ್ನ ಮೇಲೆ ಸುತ್ತುವ ಕಾಲ್ಪನಿಕ ರೇಖೆ ಇದೆ ತಾನೆ, ಕಾಲ್ಪನಿಕ ರೇಖೆ. ತಪ್ಪು. ದ ಇಮ್ಯಾಜಿನರಿ ಲೈನ್ ಆನ್ ವಿಚ್ ದ ಅರ್ತ್ ರೊಟೇಟ್ಸ್. ಏನದು? ಭೂಮಿಯ ಅಕ್ಷ, ಆಕ್ಸಿಸ್ ಅಂತ ಕರಿತೀವಿ, ಹೌದಲ್ವಾ? ಆಲ್ ರೈಟ್. ಭೂಮಿಯ ಅತ್ಯಂತ ಮೇಲಿನ ಬಿಂದುವನ್ನು ಏನೆಂದು ಕರೆಯುತ್ತಾರೆ? ಬಹಳ ಮೇಲೆ, ಈ ಮೇಲ್ಗಡೆ ಬಿಂದು ಏನಂತ ಕರಿತೀವಿ? ಸೂಪರ್. ನಾರ್ತ್ ಪೋಲ್, ಉತ್ತರ ಧ್ರುವ. ಕರೆಕ್ಟ್ ಆನ್ಸರ್. ಸೂಪರ್. ನಾರ್ತ್ ಪೋಲ್ ಮೇಲ್ಗಡೆ ಇರುತ್ತಿದೆ ತಾನೆ? ಸೂಪರ್. ಭೂಮಿಯನ್ನು ಉತ್ತರ ಮತ್ತು ದಕ್ಷಿಣ ಅರ್ಧಗೋಳಾಗಿ ಸಮನಾಗಿ ಹಂಚುವ 0 ಡಿಗ್ರಿ ಅಕ್ಷಾಂಶ ಯಾವುದು? ಯಾವ ವೃತ್ತ? ಸಮಭಾಜಕ ವೃತ್ತ. ಕರೆಕ್ಟ್ ಇದೆ. ಸೂಪರ್. ಎಲ್ಲಿ ಬರುತ್ತೆ ಸಮಭಾಜಕ ವೃತ್ತ? ಇಲ್ಲಿ ಬರುತ್ತೆ. ಇದೇ ತಾನೇ ಸಮಭಾಜಕ ವೃತ್ತ? ನಮ್ಮ ಭಾರತ ಇದ್ರ ಮೇಲೆ ಬೀಳುತ್ತಾ? ಬರುತ್ತಾ? ಭಾರತ ಇಲ್ಲಿದೆ, ಇಲ್ಲಿವರೆಗೂ ಬರುತ್ತೆ, ಇದ್ರ ಕೆಳಗೆ ಬರೋದಿಲ್ಲ. ಓಕೆ, ಭಾರತ ಇಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಪ್ರಶ್ನೆ ಏನಿದೆ? ಅಕ್ಷಾಂಶ ರೇಖೆಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಸಾಗುತ್ತವೆ? ಅಕ್ಷಾಂಶ, ರೇಖಾಂಶ. ಮೊದಲು ಓದಿದ್ದು ಅಕ್ಷಾಂಶ. ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ? ಇವೇ ತಾನೇ ಅಕ್ಷಾಂಶಗಳು. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದ್ದಾವೆ. ಸೊ ಇವುಗಳನ್ನು ಸಮಾನಾಂತರ ರೇಖೆಗಳು ಅಂತಲೂ ಕರೀತಾರೆ, ಪ್ಯಾರಲ್ಸ್ ಅಂತಲೂ ಕರೀತಾರೆ. ಪೂರ್ವದಿಂದ ಪಶ್ಚಿಮಕ್ಕೆ. ನಿಮ್ಮ ಉತ್ತರ ಆಪ್ಷನ್ ಬಿ ಸರಿಯಾಗಿದೆ. ಓಕೆ, ಸೊ ಇವುಗಳೇನವು? ಅಕ್ಷಾಂಶಗಳು. ಉತ್ತರದಿಂದ ದಕ್ಷಿಣಕ್ಕೆ ಈ ಥರ ಬರ್ತಾವಲ್ಲ, ಅವಕ್ಕೆ ಏನಂತ ಕರಿತೀವಿ? ರೇಖಾಂಶಗಳು. ಅಕ್ಷಾಂಶಗಳೆಲ್ಲವೂ ಸಮಾನ ಅಂತರದಲ್ಲಿರ್ತವೆ, ಒಂದಕ್ಕೊಂದು ಕೂಡಲ್ಲ. ರೇಖಾಂಶಗಳು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಕೂಡ್ತವೆ. ಆಲ್ ರೈಟ್, ಆಲ್ ಗುಡ್, ಸೂಪರ್. ಓಕೆ, ಧ್ರುವಗಳ ಕಡೆಗೆ ಹೋದಂತೆ ಅಕ್ಷಾಂಶ ವೃತ್ತಗಳ ಗಾತ್ರ ಏನಾಗುತ್ತೆ? ರಿಯಲಿ? ದೊಡ್ಡದಾಗುತ್ತಾ ಚಿಕ್ಕದಾಗುತ್ತಾ? ನೀವು ಅದನ್ನೇ ನೋಡಿದ್ರಾ ಇಲ್ಲಿ? ಓಕೆ, ಆಪ್ಷನ್ ಎ ಅಂತ ಹೇಳ್ತಿದ್ದೀರಿ. ಚೆಕ್ ಮಾಡೋಣ. ಓಕೆ, ಧ್ರುವಗಳ ಹತ್ರ ಹೋದಂತೆ ಇವೇನಾಗ್ತವೆ? ಇಲ್ಲಿ ಜಾಗ ಚಿಕ್ಕದಾಗ್ತಾ ಹೋಗುತ್ತಿಲ್ಲ ಇಲ್ಲಿ. ಇಲ್ಲಾದ್ರೆ ಏನಾಗಿರುತ್ತೆ? ದೊಡ್ಡದಿರುತ್ತೆ ಜಾಗ, ಹೌದಿಲ್ಲ? ನಿಮ್ಮ ಉತ್ತರ ಕರೆಕ್ಟ್ ಇದೆ. ಸೂಪರ್. ಒಟ್ಟು ಎಷ್ಟು ಅಕ್ಷಾಂಶ ರೇಖೆಗಳಿವೆ ಸಮಭಾಜಕ ವೃತ್ತ ಸೇರಿದಂತೆ? ಸಮಭಾಜಕ ವೃತ್ತವನ್ನು ಸೇರಿದಂತೆ 181. ಯಾಕೆ ಹಂಗಂದ್ವಿ ನಾವು? ಯಾಕೆ ಆ ಥರ ಅಂದ್ವಿ? ಇಲ್ಲಿ ನೋಡಿ, ಇದು 0 ಡಿಗ್ರಿ, ಇದು ಸಮಭಾಜಕ ವೃತ್ತ, ಹೌದಿಲ್ಲ? ಇಲ್ಲಿ ಎಷ್ಟು ತನಕ ಇದಾವೆ? 1, 2, 3, 4, 30, 60, 90. ಮೇಲ್ಗಡೆ ಎಷ್ಟಿದ್ದಾವೆ? 90. ಕೆಳಗಡೆ ಎಷ್ಟಿದ್ದಾವೆ? 90. ಒಟ್ಟು 2 ಸೇರಿ ಎಷ್ಟಾಯ್ತೆ? 180. ಮತ್ತು ಈ ಮಧ್ಯದಲ್ಲಿ ಒಂದಿದೆಯಲ್ವಾ, ಇದು ಸೇರಿದ್ರೆ ಎಷ್ಟಾಗುತ್ತೆ? 181 ಇದ್ದಾವೆ. ಆಯಿತು, 181 ರೇಖೆಗಳಿದ್ದಾವೆ. 360 ಇವು ಮೇಲ್ಕಡೆಯಿಂದ ಇದ್ದಾವಲ್ಲ, ಇವು 360 ಇರ್ತಾವೆ. ಓಕೆ, ಅವು 181 ಇರ್ತಾವೆ. ಸೂಪರ್. 23.5 ಡಿಗ್ರಿ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ನಮ್ಮ ಮಕ್ಕಳೇ, ನಮ್ಮ ಭಾರತದ ಮೇಲೆ ಈ ಥರ ಹಾದು ಹೋಗುತ್ತೆ, ಅರ್ಥ ಆಯ್ತಾ? ಆದರೆ ಯಾವ್ಯಾವ ರಾಜ್ಯ ಇದೆ ಗೊತ್ತಾ? ರಾಜಸ್ಥಾನ ಇದೆ, ಗುಜರಾತ್ ಇದೆ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡು, ವೆಸ್ಟ್ ಬೆಂಗಾಲು, ಮಣಿಪುರು, ಮತ್ತು ಮಧ್ಯಪ್ರದೇಶ ಹೇಳಾಯ್ತಲ್ಲ, ಮಧ್ಯಪ್ರದೇಶ ಇದೆ ಹೇಳಾಯಿತು. ಇಷ್ಟೆಲ್ಲ ರಾಜ್ಯಗಳು ಆ ಒಂದು ರೇಖೆ ಮೇಲೆ ಬರ್ತವೆ. ಕರ್ನಾಟಕ ಬರಲ್ಲ, ಕರ್ನಾಟಕ ಕೆಳ ಬರ್ತದೆ, ಆಯಿತಾ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ ಅದನ್ನು. 23.5 ಡಿಗ್ರಿ ನಾರ್ತ್ ಅಂತ ಕರಿತೀವಿ. ಮತ್ತು ಇನ್ನೊಂದು 23.5 ಡಿಗ್ರಿ ಸೌತ್, ಇದು ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಅದಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರಿತೀವಿ. ಅದು ಕೆಳಗೆ ಬರುತ್ತೆ. ಮಕ್ಕಳು, ಈ ಮಧ್ಯಭಾಗದಲ್ಲಿ ಏನಿರುತ್ತೆ? ಸೂರ್ಯನ ಬೆಳಕು, ಕಾಡು ಒಂದೇ ಅಲ್ಲಪ್ಪ, ಸೂರ್ಯನ ಬೆಳಕು ಹೆಚ್ಚಾಗಿ ಬೀಳುತ್ತೆ ಈ ಜಾಗದಲ್ಲಿ, ಆಯಿತಾ? ಇದನ್ನು ಟೋರಿಡ್ ಝೋನ್ ಅಂತಲೂ ಕರೀತಾರೆ. ಇದನ್ನೆಂತ ಕರೀತಾರೆ?
ಟೋರಿಡ್ ಝೋನ್ ಅಂತ ಕರೀತಾರೆ ಈ ಭಾಗವನ್ನು. ಮೇಲ್ಗಡೆ ಹೋದಂತೆಲ್ಲ ಏನಾಗುತ್ತೆ, ಶೀತ ಆಗುತ್ತೆ, ಶೀತ ವಲಯಗಳು ಉದ್ಭವ ಆಗ್ತವೆ. ಓಕೆ, ಮಕರ ಸಂಕ್ರಾಂತಿ ವೃತ್ತದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಸರಿಯಾದ ಸ್ಥಾನ ಕರೆಕ್ಟಾ? ಸೌತ್. ಕರೆಕ್ಟ್ ಇದೆಯಾ? ಸೂಪರ್. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇಲ್ಲಿ ಬರ್ತದೆ ಮಕ್ಕಳೇ, ಮಕರ ಸಂಕ್ರಾಂತಿ ವೃತ್ತ. ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? 66.5 ಡಿಗ್ರಿ ನಾರ್ತ್ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ? ಮೇಲ್ಗಡೆ 66 ಡಿಗ್ರಿ 5 ಅಲ್ಲ, ಆರ್ಟಿಕ್ ವೃತ್ತ ಅಂತ ಕರೀತಾರೆ. ಅದನ್ನು ಏನಂತ ಕರೀತಾರೆ? ಆರ್ಟಿಕ್ ವೃತ್ತ ಅಂತ ಕರೀತಾರೆ ಮಕ್ಕಳೇ. ಆಯ್ತು, ಇದು ಸ್ವಲ್ಪ ರಿವಿಷನ್ ಬೇಕಾಗುತ್ತೆ ನಿಮಗೆ, ಫಸ್ಟ್ ಕ್ಲಾಸಲ್ಲಿ ಆಗಲ್ಲ. ಇದನ್ನೇನಂತ ಕರೆದ್ರಿ? ಕ್ಯಾನ್ಸರ್ ಅಂತ ಕರೆದ್ರಿ. ಇದನ್ನು ಕ್ಯಾಪ್ರಿಕಾನ್ ಅಂತ ಕರೆದ್ರಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ. ಅದು ಸೌಂಡ್ ಮಾಡಬೇಡಿ, ಯಾರು ಮಾಡ್ತಿದ್ದೀರಿ ಪ್ಲೀಸ್, ಡೋಂಟ್ ಮೇಕ್ ದಟ್ ಸೌಂಡ್. ಮೇಲ್ಗಡೆ ಇನ್ನೊಂದು 66.5 ಡಿಗ್ರಿ ನಾರ್ತ್ ಬರ್ತದೆ, ಇದಕ್ಕೇನಂತ ಕರಿತೀವಿ? ಆರ್ಟಿಕ್ ವೃತ್ತ. ಕೆಳಗಡೆ ಬರುವ ವೃತ್ತಕ್ಕೆ ಏನಂತ ಕರಿತೀವಿ? ಅಂಟಾರ್ಟಿಕ ವೃತ್ತ. ಅದು ಸಹ 66.5 ಡಿಗ್ರಿ ಸೌತ್ ಬರ್ತದೆ, ಎಸ್ ಅಂತ ಬರಿತೀವಿ. ಓಕೆ, ಭೂಮಿಯ ಮೇಲಿನ ಅತ್ಯಂತ ಬಿಸಿಯಾದ ವಲಯ ಯಾವುದು? ಉಷ್ಣ ವಲಯ, ಅಥವಾ ಅದಕ್ಕೆ ಟಾರಿಡ್ ಝೋನ್ ಅಂತ ಕರಿತೀವಿ. ಟಾರಿಡ್ ಝೋನ್ ಅಂತ ಕರಿತೀವಿ. ಓಕೆ, ಆಲ್ ರೈಟ್, ವೆರಿ ಗುಡ್. ಸೊ ಇದೆ ಉಷ್ಣ ವಲಯ, ಆಯಿತಾ? ಸರಿನಾ? ಇದು ಫ್ರಿಜಿಡ್ ಝೋನ್ ಅಂತ ಬರ್ತದೆ. ಇದು ಇಲ್ಲೆಲ್ಲ ಹಿಮ ಬೀಳ್ತದೆ ಹೆಚ್ಚಾಗಿ, ಇದು ಸ್ವಲ್ಪ ತಣ್ಣಗಿರ್ತದೆ ಈ ಜಾಗದಲ್ಲೆಲ್ಲ. ಎಸ್, ಶೀತ ವಲಯ ಫ್ರಿಜಿಡ್ ಝೋನ್ ಎಲ್ಲಿ ಕಂಡು ಬರ್ತದೆ? ಶೀತ ವಲಯ ಧ್ರುವಗಳ ಹತ್ತಿರ, ಹೌದಿಲ್ರಿ? ಇಲ್ಲೇ ತಾನೇ ಫ್ರಿಜಿಡ್ ಝೋನ್ ಬರೋದು. ಎಲ್ಲಿ ಬರ್ತದೆ? ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಹತ್ರ. ಎಸ್, ಸೂಪರ್. ಬಹಳ ಹೆಚ್ಚು ಬಿಸಿಯೂ ಇಲ್ಲದ, ಬಹಳ ಹೆಚ್ಚು ತಂಪೂ ಇಲ್ಲದ ಸಾಧಾರಣ ಹವಾಮಾನವಿರುವ ವಲಯ ಯಾವುದು? ಶೀತೋಷ್ಣ ವಲಯ, ಹೌದಿಲ್ವಾ? ಟೆಂಪರೇಟ್ ಝೋನ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ? ಇಲ್ಲಿ ನೋಡಿದ್ರೆ ಭಾಳ ಬಿಸಿಲಿದೆ, ಇಲ್ಲಿ ನೋಡಿದ್ರೆ ಭಾಳ ತಣ್ಣಗಿದೆ, ಈ ಮಧ್ಯದಲ್ಲಿ ಏನಿದೆ? ಆ ಕಡೆ ಬಿಸಿಲು ಜಾಸ್ತಿ ಇಲ್ಲ, ಥಂಡಿನೂ ಜಾಸ್ತಿ ಇಲ್ಲ. ಸೊ ಇಂಥವಕ್ಕೆ ಏನಂತ ಕರಿತೀವಿ? ಟೆಂಪರೇಟ್ ಝೋನ್. ಇದು ಉತ್ತರ ಶೀತೋಷ್ಣ ವಲಯ, ದಕ್ಷಿಣ ಶೀತೋಷ್ಣ ವಲಯ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇಂಗ್ಲೀಷಲ್ಲಿ ಟೆಂಪರೇಟ್ ಝೋನ್ಸ್ ಅಂತ ಕರೀತಾರೆ. ಓಕೆ, ರೇಖಾಂಶಗಳನ್ನು ಲಾಂಜಿಟ್ಯೂಡ್ಸ್ ಏನೆಂದು ಕರೆಯುತ್ತಾರೆ? ರೇಖಾಂಶಗಳನ್ನು ಏನೆಂದು ಕರೆಯುತ್ತಾರೆ? ಅಕ್ಷಾಂಶಗಳು ಅಂದರೆ ಇವು ರೇಖಾಂಶಗಳು. ರೇಖಾಂಶಗಳನ್ನ ಏನಂತ ಕರೀತಾರೆ? ಲಾಂಜಿಟ್ಯೂಡ್ಸ್ ಅಂತ ಹೇಳಿದ್ದಾರೆ ಅವರೇ. ಅಕ್ಷಗಳಂತ ಕರೆಯಲ್ಲ, ಸಮಭಾಜಕಗಳು ಅಂತ ಕರೆಯಲ್ಲ, ಮಧ್ಯಾಹ್ನ ರೇಖೆಗಳು ಮೆರಿಡಿಯನ್ಸ್ ಅಂತ ಕರೀತಾರೆ. ಹೌದಿಲ್ವಾ? ಮೆರಿಡಿಯನ್ಸ್ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ ನಾನು. ಮಧ್ಯಾಹ್ನ ರೇಖೆಗಳು ಅಥವಾ ಮೆರಿಡಿಯನ್ಸ್ ಅಂತಲೂ ಕರೀತಾರೆ ಅವನ್ನ. ಇಲ್ಲೇ ಕೊಟ್ಟಿರಲ್ರಿ, ಇಲ್ಲೇ ಕೊಟ್ಟಿದ್ದಾರೆ, ನೋಡೋದೇ ಇಲ್ಲ, ನಿದ್ದೆ ಹೊಡಿತಾರೆ ಎಲ್ಲರೂ. ಇದರಿಂದ ಮೆರಿಡಿಯನ್ಸ್ ಅಂತ ಹೇಳೋದು ನಾವು. ವೆರಿ ಗುಡ್. ರೇಖಾಂಶ ರೇಖೆಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಚಲಿಸುತ್ತವೆ? ರೇಖಾಂಶಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ. ಎಸ್ ಆರ್ ನೋ? ಸೂಪರ್. ಉತ್ತರದಿಂದ ದಕ್ಷಿಣಕ್ಕೆ ರೇಖಾಂಶಗಳು ಹೋಗ್ತವೆ. ಹಾಗಾದರೆ ಅಕ್ಷಾಂಶಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಚಲಿಸ್ತವೆ? ಪೂರ್ವದಿಂದ ಪಶ್ಚಿಮಕ್ಕೆ. ಓಕೆ, ಇವು ಮುಂದಿನ ಪ್ರಶ್ನೆ ನೋಡಿರಿ. 0 ಡಿಗ್ರಿ ರೇಖಾಂಶವನ್ನು 0 ಡಿಗ್ರಿ ಲಾಂಜಿಟ್ಯೂಡ್ ಏನೆಂದು ಕರೆಯುತ್ತಾರೆ? ಅದು 180 ಡಿಗ್ರಿ. ಇದಕ್ಕೆ ಪ್ರಧಾನ ರೇಖಾಂಶ, ಪ್ರೈಮ್ ಮೆರಿಡಿಯನ್, ಪ್ರಧಾನ ರೇಖಾಂಶ ಅಥವಾ ಗ್ರೀನ್ವಿಚ್ ರೇಖೆ, ಅಥವಾ ಇಂಗ್ಲೀಷಲ್ಲಿ ಇದನ್ನು ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ. ಓಕೆ, ಪ್ರೈಮ್ ಮೆರಿಡಿಯನ್. ಓಕೆ, ಸೊ ಪ್ರೈಮ್ ಮೆರಿಡಿಯನ್ ಇಲ್ಲಿ ಬರ್ತದೆ ನೋಡ್ರಿ. ಇಂಗ್ಲೆಂಡಲ್ಲಿರುವ ಒಂದು ಗ್ರೀನ್ವಿಚ್ ಎಂಬ ನಗರದ, ಇಲ್ಲಿ ಬರ್ತದು, ಲಂಡನ್ ಇಲ್ಲಿ ಬರ್ತದೆ. ಗ್ರೀನ್ವಿಚ್ ಎಂಬ ಸಿಟಿ ಮೇಲೆ ಹೋಗ್ತದೆ. ಪ್ರಧಾನ ರೇಖಾಂಶ ಪ್ರೈಮ್ ಮೆರಿಡಿಯನ್ ಭೂಮಿಯನ್ನು ಯಾವ 2 ಅರ್ಧಗೋಳಾಗಿ ವಿಭಜಿಸುತ್ತದೆ? ಈಗ ತಾನೇ ನೋಡಿದ್ರಿ. ಉತ್ತರ ದಕ್ಷಿಣ ಅಂತ ಮಾಡುತ್ತಾ, ಪೂರ್ವ ಪಶ್ಚಿಮ ಮಾಡುತ್ತಾ? ಪೂರ್ವ ಮತ್ತು ಪಶ್ಚಿಮ ಅರ್ಧಗೋಳಾಗಿ ಮಾಡುತ್ತಿಲ್ಲ ಅದು. ಸೊ ಇಲ್ಲೊಂದು ಸಮಭಾಜಕ ವೃತ್ತ, ಇದು ಕ್ಷಮಿಸಿ ಸಮಭಾಜಕ ವೃತ್ತ ಅಲ್ಲ, ಪ್ರೈಮ್ ಮೆರಿಡಿಯನ್, ಪ್ರಧಾನ ಮಧ್ಯಾಹ್ನ ರೇಖೆ ಪೂರ್ವ ಮತ್ತು ಪಶ್ಚಿಮವಾಗಿ 2 ಅರ್ಧಗೋಳಾಗಿ ಮಾಡ್ತದೆ. ಹಾಗೆ ಅದು ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ತೋರ್ಸೋಕ್ಕೆ, ಆಯಿತಾ? ಸರಿ, ಗ್ಲೋಬ್ನಲ್ಲಿ ಒಟ್ಟು ಎಷ್ಟು ರೇಖಾಂಶ ರೇಖೆಗಳಿವೆ? ಕರೆಕ್ಟ್, 360 ಸರಿಯಾದ ಉತ್ತರ. ಹೌದಿಲ್ರಿ? ಇದು ಪ್ರೈಮ್ ಮೆರಿಡಿಯನ್ ಇಲ್ಲಿ ಹೋಗ್ತದೆ, ಈ ಕಡೆಗೆ 180 ಇರ್ತಾವೆ, ಆ ಕಡೆಗೂ 180 ಇರ್ತಾವೆ, 2 ಸೇರಿದ್ರೆ 360 ಆಗ್ತಾವೆ. ಸೂಪರ್.
ರೇಖಾಂಶ ರೇಖೆಗಳ ನಡುವಿನ ಅಂತರವು ಎಲ್ಲಿ ಅತ್ಯಂತ ಹೆಚ್ಚಾಗಿರುತ್ತೆ? ರೇಖಾಂಶ ರೇಖೆಯ ನಡುವಿನ ಅಂತರ ಎಲ್ಲಿ ಜಾಸ್ತಿ ಆಗುತ್ತೆ? ಇದೆಯಪ್ಪ ರೇಖಾಂಶಗಳು, ಹೌದಾ? ಎಲ್ಲಿ ಭಾಳ ದೂರ ದೂರ ಇರ್ತವೆ? ಈ ಸಮಭಾಜಕ ವೃತ್ತದ ಹತ್ರ, ಈ ಸಮಭಾಜಕ ವೃತ್ತದ ಹತ್ರ ಜಾಸ್ತಿ ಇರುತ್ತಲ್ವಾ? ಅಲ್ಲಿ ತಾನೇ ಜಾಸ್ತಿ ಗ್ಯಾಪ್ ಇರೋದು. ಸೊ ಸಮಭಾಜಕ ವೃತ್ತ ಎಲ್ಲಿದೆ ರೀ? ಆಪ್ಷನ್ ಎ. ಸಮಭಾಜಕ ವೃತ್ತದ ಮೇಲೆ ಅದು ಭಾಳ ದೂರ ದೂರ ಇರ್ತದೆ. ಓಕೆ, ರೈಟ್, ಸೂಪರ್. ಇಲ್ಲಿ ಹೆಚ್ಚು ದೂರ ಇರುತ್ತೆ, ಮೇಲೆ ಹೋದಂತೆ ಸ್ವಲ್ಪ 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 ಸಿಗುತ್ತೆ ಜಾಗ, ಹೆಚ್ಚು ಸಿಗೋದಿಲ್ಲ. ಹರ್ಷಿಕಾ, ಭೂಮಿಯು 1 ಡಿಗ್ರಿ ತಿರುಗಲು ಎಷ್ಟು ಸಮಯ ತೆಗೆದುಕೊಳ್ತದೆ? ಸೂಪರ್ ಸೂಪರ್ ಸೂಪರ್, 4 ನಿಮಿಷ, ನೀವು ಹೇಳಿದ್ದು ಕರೆಕ್ಟು. ಹಾಗಾದರೆ ಭೂಮಿ 1 ಗಂಟೆಯಲ್ಲಿ 60 ನಿಮಿಷಗಳಲ್ಲಿ ಎಷ್ಟು ಡಿಗ್ರಿ ತಿರುಗುತ್ತೆ? 1 ಡಿಗ್ರಿಗೆ 4 ನಿಮಿಷ ಆಗುತ್ತೆ. 60 ನಿಮಿಷಕ್ಕೆ ಎಷ್ಟು ಡಿಗ್ರಿ? ತಪ್ಪು, ಒಬ್ರು ಯಾರೋ ಹೇಳಿದ್ರು ಆವಾಗಲೇ, ಮಿಸ್ ಮಾಡ್ಕೊಂಬಿಟ್ವಿ. 15 ಡಿಗ್ರಿ ಕರೆಕ್ಟ್ ಆಗುತ್ತೆ. 4 ನಿಮಿಷಕ್ಕೆ 1 ಡಿಗ್ರಿ, ಹೌದಲ್ರಿ? 4 ನಿಮಿಷಕ್ಕೆ 1 ಡಿಗ್ರಿ. 60 ನಿಮಿಷ ಅಂದರೆ ಎಷ್ಟು 60 ನಿಮಿಷ ಅಂದರೆ ಏನಂತ ಅರ್ಥ? 15 × 4, ಹೌದಿಲ್ಲ? 4 ನಿಮಿಷಕ್ಕೆ ಎಷ್ಟು ಡಿಗ್ರಿ? 1 ಡಿಗ್ರಿ. ಆದರೆ ಅಂಥವು 15 ಆದರೆ ಎಷ್ಟಾಗುತ್ತದು? 15 ಡಿಗ್ರಿ ಆಗುತ್ತಿಲ್ಲ. ಇದಕ್ಕೆ ನಿಮಗೆ ಯೂನಿಟ್ರಿ ಮೆಥಡ್ ಗೊತ್ತಿದ್ದರೆ ಈಸಿ ಆಗ್ತಿರ್ತಿದ್ದು, ಮಾಡಲಿಕ್ಕೆ ತೊಂದರೆ ಇಲ್ಲ. ಮುಂಬರುವ ದಿನಗಳಲ್ಲಿ ಯೂನಿಟ್ರಿ ಮೆಥಡ್ ಕಲಿತೀರಿ, ಆವಾಗ ಈ ಥರದ ಲೆಕ್ಕಗಳನ್ನು ಸುಲಭವಾಗಿ ಮಾಡ್ತೀರಿ. ಬಟ್ ಆದರೆ ಎಷ್ಟು ಡಿಗ್ರಿ ಆಗುತ್ತದು? 1 ಗಂಟೆಗೆ 15 ಡಿಗ್ರಿ. ಓಕೆ, 1 ಗಂಟೆಗೆ 15 ಡಿಗ್ರಿ. ಹಾಗಾದರೆ 24 ಗಂಟೆಗೆ ಎಷ್ಟು ಡಿಗ್ರಿ? 1 ಗಂಟೆಗೆ 15 ಡಿಗ್ರಿ, ಹೌದ್ರಿ? ಆ ಥರ 24 ಗಂಟೆ ಅಂದರೆ 15 4 60 ದಶಕ 6, 15 2 30, 30 + 6 360 ಡಿಗ್ರಿ. 360 ಡಿಗ್ರಿ ಅಂದರೆ ಪೂರ್ತಿ ಒಂದು ರೌಂಡ್ ಹೊಡೆದ್ಬಿಡ್ತದೆ ಭೂಮಿ, ಹೌದಾ ಇಲ್ವಾ? ಚಲೋ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ಭಾರತದ ಪೂರ್ವ ತುದಿಯಲ್ಲಿರುವ ಅರುಣಾಚಲ ಪ್ರದೇಶ ಮತ್ತು ಪಶ್ಚಿಮದ ಗುಜರಾತ್ ನಡುವೆ ಇರುವ ಅಂದಾಜು ಸಮಯ ವ್ಯತ್ಯಾಸ? ಇಲ್ಲಿಂದ ಇಲ್ಲಿರೋ ಟೈಮಿಗೂ ಏನು ವ್ಯತ್ಯಾಸ? ಸುಮಾರು ಮಕ್ಕಳು 2 ಗಂಟೆ ಇರುತ್ತೆ. 2 hours, 30 ನಿಮಿಷ ಅಲ್ಲ, 2 ಗಂಟೆ. ಇಲ್ಲಿ ಬೆಳಗ್ಗೆ 5 ಗಂಟೆ ಆಗಿದ್ದರೆ ಇವರಿಗಿನ್ನೂ ರಾತ್ರಿ 3 ಗಂಟೆ ಆಗಿರ್ತದೆ ಇವರಿಗೆ, ಇಲ್ವಾ? ಯಾಕಂದರೆ ಸೂರ್ಯ ಅಲ್ಲಿ ಮೊದಲು ಹುಟ್ತಾನಲ್ವಾ, ಹೌದಾ ಇಲ್ವಾ? ಸೊ ಹಾಗಾಗಿ ಮತ್ತು ಹಾಗಾದರೆ ನಮ್ಮ ಇಡೀ ದೇಶಕ್ಕೆ ಎಷ್ಟು ಟೈಮ್ ಇರುತ್ತೆ? ಒಂದೇ ಟೈಮ್ ತಾನೇ ಇರೋದು, ಹೌದಿಲ್ಲ ರೀ? ಮಿರ್ಜಾಪುರ್ ಅಂತ ಒಂದು ಜಾಗ ಬರುತ್ತೆ, ಮಿರ್ಜಾಪುರ್ ಅಂತ ಉತ್ತರ ಪ್ರದೇಶದಲ್ಲಿ. ಆ ಜಾಗದ ಮೇಲೆ ಒಂದು ಲೈನ್ ಹೋಗುತ್ತೆ ಈ ಥರ. ಆ ರೇಖೆನ ಆ ರೇಖೆ ಹೆಂಗಿದೆ ಅಂದರೆ ಗ್ರೀನ್ವಿಚ್ ಪ್ರೈಮ್ ಮೆರಿಡಿಯನ್ ಪ್ರಧಾನ ರೇಖೆಗಿಂತ ಸುಮಾರು 5 ಗಂಟೆ 30 ನಿಮಿಷ ಮುಂದಿರುತ್ತೆ. ನಮ್ಮ ದೇಶದಲ್ಲಿ ಮೊದಲು ತಾನೇ ಬೆಳಕರಿಯೋದು, ಆಮೇಲೆ 0 ಡಿಗ್ರಿ ಪ್ರಧಾನ ರೇಖೆಗೆ ಬೆಳಕು ಬರುತ್ತೆ. ಅಂದರೆ ನಾವು ಅವ್ರಿಗಿಂತ 5 ಗಂಟೆ 30 ನಿಮಿಷ ಮುಂದಿದ್ದೀವಿ. ಎಷ್ಟು ನಿಮಿಷ? 5 ಗಂಟೆ 30 ನಿಮಿಷ. ಭಾರತದ ಸಮಯ ಗ್ರೀನ್ವಿಚ್ ಸಮಯದಿಂದ ಎಷ್ಟು ಮುಂದಿದೆ? 5 ಗಂಟೆ 30 ನಿಮಿಷ. ಅವ್ರಿಗೆ ರಾತ್ರಿ 12 ಗಂಟೆ ಆಗಿದ್ದರೆ, ಮಧ್ಯರಾತ್ರಿ 12 ಗಂಟೆ ಆಗಿದ್ದರೆ, ನಮ್ಮ ದೇಶದಲ್ಲಿ ಬೆಳಗ್ಗೆ 5 ಗಂಟೆ 30 ನಿಮಿಷ ಆಗಿರುತ್ತೆ. ಬಾಯಲ್ಲಿ ಕೈತೀರಿ, ಅರ್ಥ ಆಯ್ತಾ? ಸೊ ಹೌದು, ಇಡೀ ದೇಶಕ್ಕೆ ಒಂದೇ ಸಮಯವನ್ನು ಪಾಲಿಸಲು ಬಳಸುವ ರೇಖೆಯನ್ನು ಏನಂತ ಕರೀತಾರೆ? ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತಾರೆ ಅದಕ್ಕೆ. ಇದು ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನೋಡ್ಕೊಂಬಿಡಿ. ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ ಅದಕ್ಕೆ. ಏನಂತ ಕರೀತಾರೆ? ಪ್ರಮಾಣಿತ ರೇಖಾಂಶ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಬರುತ್ತೆ ಹೇಳಿದ್ದೆ ನಾನು, ಮಿರ್ಜಾಪುರ್ ಒಂದು ಈ ಥರ ಒಂದು ಲೈನ್ ಬರುತ್ತೆ ಮಿರ್ಜಾಪುರದಲ್ಲಿ. ಭಾರತದ ಪ್ರಮಾಣಿತ ರೇಖಾಂಶ ಯಾವುದು? ರಾಂಗ್. 82.5 ಡಿಗ್ರಿ ಈಸ್ಟ್, ಆಯಿತಾ? ಹಾಂ, ಆ ಕಡೆ ಮುಳುಗುತ್ತೆ. ಇಲ್ಲಿ ಬೆಳಕಿರ್ತದೆ, ಭೂಮಿಯ ಹಿಂಭಾಗದಲ್ಲಿ ಮುಳುಗಿರುತ್ತದು. ಈ ಮಿರ್ಜಾಪುರ್ ಎಂಬ ನಗರ ಬರುತ್ತೆ ಇಲ್ಲಿ. ಈ ನಗರದ ಮೇಲೆ ಒಂದು ರೇಖಾಂಶ ಹೋಗುತ್ತೆ, ಅದು 82.5 ಡಿಗ್ರಿ ಈಸ್ಟ್, ಇ ಅಂತ ಇದೆ. ಸೊ ಇದರ ಮೇಲೆ ಏನು ಟೈಮ್ ಇರುತ್ತಲ್ಲ, ಅದು ನಮ್ಮ ಇಡೀ ಭಾರತಕ್ಕೆ ಅದೇ ಟೈಮ್ ಅಂತ ತೊಗೊಂಬಿಟ್ಟಿದ್ದೀವಿ. ಈಗ ಪೂರ್ತಿ ಮುಂದೆ ತೊಗೊಂಬಿಟ್ರೆ ಇವ್ರಿಗೇನು ಕತ್ಲಾಗಿರ್ತದೆ, ಪೂರ್ತಿ ಹಿಂದೆ ತೊಗೊಂಬಿಟ್ರೆ ಇವರಿಗೆ
ಈ ಮಧ್ಯಾಹ್ನ ಆಗಿರುತ್ತೆ, ಇವ್ರಿಗೆ ಆಲ್ರೆಡಿ ಕತ್ಲಾಗ್ಬಿಟ್ಟಿರುತ್ತೆ. ಹೌದಲ್ವಾ? 2 ಗಂಟೆ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಆ ಕಡೆನೂ ಬೇಡ ಈ ಕಡೆನೂ ಬೇಡ, ಮಧ್ಯ ತಾಂಬಿಡೋಣ ಅಂತ ಮಧ್ಯ ತಾಂಬಿಡ್ತಾರೆ. ಅರ್ಥ ಆಯ್ತಾ? ಸೊ ಇವರಿಗೆ ಸ್ವಲ್ಪ ಜಲ್ದಿ ಬೆಳಕಾದರೂ ಸಹ ಈ ಸಮಯವನ್ನೇ ಪಾಲಿಸ್ಬೇಕು, ಇವ್ರಿಗೆ ಸ್ವಲ್ಪ ಲೇಟಾಗಿ ಬೆಳಕಾದರೂ ಸಹ ಈ ಸಮಯವನ್ನೇ ಪಾಲಿಸ್ಬೇಕು. ಈ ರೀತಿ ಇದೆ. ನಾವು ಭಾಳ ಚೆನ್ನಾಗಿದ್ದೀವಿ, ನಾವಿಲ್ಲಿ ಹತ್ತಿರದಲ್ಲಿದ್ದೀವಲ್ಲ, ಸ್ವಲ್ಪ ಹತ್ರನೇ ಇದ್ದೀವಿ, ದೂರ ಇಲ್ಲ. ಓಕೆ, ಆಮೇಲೆ ಭಾರತೀಯ ಪ್ರಮಾಣಿತ ಸಮಯವು IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಗ್ರೀನ್ವಿಚ್ ಸಮಯಕ್ಕಿಂತ ಎಷ್ಟು ಮುಂದಿದೆ? ಎಷ್ಟು ಮುಂದಿದೆ? 30 ನಿಮಿಷ. ನೀವು ಕ್ರಿಕೆಟ್ ಮ್ಯಾಚ್ ನಡೀತಾವೆ ಗೊತ್ತಾ? ಬೇರೆ ಬೇರೆ ದೇಶಗಳಲ್ಲಿ ನಡೀತಾವೆ ಕ್ರಿಕೆಟ್ ಮ್ಯಾಚ್. ಆ ದೇಶಗಳಲ್ಲಿ ರೇಖಾಂಶಗಳು ಬೇರೆ ಬೇರೆ ಇರ್ತವೆ. ಅಲ್ಲಿರೋ ಟೈಮು ನಮ್ಮ ದೇಶದ ಟೈಮ್ ಒಂದೇ ಇರುತ್ತಾ? ಅಲ್ಲಿ ಕ್ರಿಕೆಟ್ ಮ್ಯಾಚ್ ಟೈಮಿಂಗ್ಸ್ ಅಂತ ಬರೆದಿರ್ತಾರಲ್ಲ, ಮ್ಯಾಚ್ ಟೈಮಿಂಗ್ಸು, ಅಲ್ಲಿ ಗ್ರೀನ್ವಿಚ್ ಟೈಮ್ ಅಂತ ಬರೀತಾರೆ, ಇನ್ನೊಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಲೂ ಬರೀತಾರೆ. ಎರಡನ್ನೂ ಬರೆದಿರ್ತಾರೆ. ನೀವು ಪೇಪರ್ ನೋಡಿರಿ ಗೊತ್ತಾಗ್ತದೆ, ನ್ಯೂಸ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಟೈಮ್ ಝೋನ್ಸ್ ನೋಡಿರಿ ಹೆಂಗಿದಾವೆ, ಎಲ್ಲೆಲ್ಲಿದ್ದಾವೆ. ನಮ್ಮ ದೇಶದ ನೋಡೋಣವಾ? ನಮ್ಮ ದೇಶದ ನಾವೇನಂತ ಹೇಳಿದ್ವಿ? 5 ಗಂಟೆ 30 ನಿಮಿಷ ಜಾಸ್ತಿ ಇರುತ್ತೆ ಅಂತ ಹೇಳಿದ್ವಲ್ವ? ಎಲ್ಲಿ ಬರುತ್ತದು? ಇದು 0 ಗಂಟೆ. ಇದು ಇದೇನು ಗ್ರೀನ್ವಿಚ್ ಮೆರಿಡಿಯನ್, ಹೌದಿಲ್ಲ? ಇದು ಗ್ರೀನ್ವಿಚ್ ಮೆರಿಡಿಯನ್. ಇಲ್ಲಿಂದ 1 ಗಂಟೆ, 1 ನಿಮಿಷ ಮಕ್ಕಳೇ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 5:15 ಗಂಟೆ. ಇಲ್ಲಿಂದ ನಾನು ಏನಾದರೂ ನೇರವಾಗಿ ರೇಖೆ ಎಳೆಯಕ್ಕೆ ಹೋದರೆ ಹೋಗುತ್ತಾ? ಇಲ್ಲಿ ಬರುತ್ತಂತ ಹೇಳಿದ್ವಲ್ಲ ನಾವು, ಮಿರ್ಜಾಪುರ. ಸೊ ಕರೆಕ್ಟಾಗಿ ನಾವು ಪಾಲಿಸೋದು 5:15 ಗಂಟೆದು ಲೈನ್. 82.5 ಡಿಗ್ರಿ ಈಸ್ಟ್. ಇದು ನೆನಪಿರ್ಬೇಕಿದು. ಅರ್ಥ ಆಯ್ತಾ? ನಾಳೆ ನೀವು ಪೈಲಟ್ ಆಗ್ತೀರಾ ಅಂದರೆ ನೀವು ಯೋಚನೆ ಮಾಡಿರಿ, ನೀವು ಗಡಿಯಾರನ ತೆಗೆದು ಸರಿ ಮಾಡ್ಕೊಬೇಕಾಗ್ತದೆ. ನೀವು ಇಲ್ಲಿ ಪೈಲಟ್ ಆಗಿದ್ದೀರಿ, ನಾಳೆ ಚೈನಾದಿಂದ ಒಂದೇ ಸರಿ ಇಲ್ಲಿಗೆ ಹೋಗಬೇಕು. ಇಲ್ಲೊಂದು ಟೈಮ್ ಇರುತ್ತೆ, ನೀವು ಅಲ್ಲಿ ಹೋದ್ಮೇಲೆ ಅಲ್ಲೇ ಬೇರೆ ಟೈಮ್ ಇರುತ್ತೆ. ಎಸ್ ಆರ್ ನೋ? ಸೊ ನಿಮ್ಮ ಗಡಿಯಾರ ತೆಗೆದು ಮತ್ತೆ ಟೈಮ್ ಸರಿ ಮಾಡ್ಕೊಬೇಕು ನೀವು. ಆ ಥರ ಇರ್ತದೆ. ಆಲ್ ರೈಟ್, ಫ್ಯಾಂಟಾಸ್ಟಿಕ್. ಸೊ ಮಕ್ಕಳೇ, ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಇಟ್ ವಾಸ್ ಜಸ್ಟ್ ಅನ್ ಇಂಟ್ರೊಡಕ್ಟರಿ ಕ್ಲಾಸ್. ಐ ಹೋಪ್ ಯು ಆಲ್ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಸ್ವಲ್ಪ ಫಾಸ್ಟ್ ಆಯ್ತು ಅಂತ ನನಗೆ ಗೊತ್ತು. ದಿಸ್ ಇಸ್ ಟೂ ಮಚ್ ಆಫ್ ಥಿಂಗ್ಸ್ ಟು ಮೆಮೊರೈಸ್, ಬಟ್ ಡು ನಾಟ್ ವರಿ, ನಾನು ನಿಮಗೆ ಭಾಳಷ್ಟು ರಿವಿಷನ್ಸ್ ಕೊಡ್ತೇನೆ. ಓಕೆ, ವಿ ವಿಲ್ ರಿವೈಸ್ ಅ ಲಾಟ್. We have so many maths questions, statement based questions. We will put these all questions inside mathematical statement based questions. ಮ್ಯಾಥ್ಸ್ನ ವಾಕ್ಯ ರೂಪದ ಪ್ರಶ್ನೆಗಳು ಇವನ್ನೆಲ್ಲ ಮತ್ತೆ ತರಿಸ್ಬಿಡೋಣ, ಅಕ್ಷಾಂಶಗಳು ರೇಖಾಂಶಗಳು ಅಂತ. ಸೊ ಐ ಟೋಟಲಿ ಬಿಲೀವ್ ಯು ವಿಲ್ ಗೆಟ್ ಥ್ರೂ ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ದೀಸ್ ಇಸ್ ಕ್ಲಾಸಸ್.